ಏನಾಗಿತ್ತು, ಶಿಷ್ಯರುಗಳೆಲ್ಲ ಇದ್ರು, ಅನೇಕ ಜನ ನಡೆಸಬೇಕಾಯ್ತು. ಅವ್ರು ಯಾರು ಏನು ಮಾಡ್ತಾರೆ ಸರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಜೀಸಸ್ ಮುಖಾಂತರ ಕೃಪೆ ಸತ್ಯ ಕೊಟ್ಟರು. ವೆರಿ ಗುಡ್. ಅಲ್ವಾ? ಮೋಸೆ ಮುಖಾಂತರ ಹೆಂಗೆ ಕೊಟ್ಟರು? ಧರ್ಮಶಾಸ್ತ್ರ. ಯೇಸು ಕ್ರಿಸ್ತ ಮುಖಾಂತರ ಕೃಪೆ ಸತ್ಯ ಕೊಟ್ಟರು. ವೆರಿ ಗುಡ್. ಆಮೇಲೆ ಏನು ಈಗ ಅವರೇ ಅದೇ ಪಾಯಿಂಟ್. ಓಕೆ, ನೆಕ್ಸ್ಟ್ ಇರೋದ್ರಲ್ಲ ಇಲ್ಲ ಅದ ಹೇಳಿದ್ದು ಮೋಸೆ ಅವ್ರ ಅಪ್ಪ ಅಮ್ಮಗೆ ದೊಡ್ಡ ಮಗ ಒಬ್ಬನೇ ಮಗ ಅಂತ. ಹಾಂ, ಈಗ ಯೇಸು ಸ್ವಾಮಿ ಅವ್ರ ತಂದೆ ದೇವರು ಒಬ್ಬನೇ ಮಗ. ಅವ್ರಿಗೆ 3 ಜನ ಮಕ್ಕಳು ಅವ್ರು. ಅಂದರೆ ಫಿಸಿಕಲಿ ಫಿಸಿಕಲಾಗಿ ಅಂದರೆ ಮರಳಿದ್ರು ಮತ್ತೆ ಯೋಸೇಫ್ ಅಂತಂದರೆ ಇವರು ಫಸ್ಟ್ ಅಣ್ಣ ಒಬ್ಬ ಇರ್ತಾನೆ, ಆರೋನು, ಹಿರಿಯಮ್ಮಳು. ಮಿರಿಯಮ್ಮು ಅಕ್ಕ, ಮೋಸೆಸ್ಸು ಆರೋನು, ಪೂಜೆ ಅಂತಾರೆ. ಸರಿ, ನೆಕ್ಸ್ಟ್ ಬೇರೆ ದೇವರು ಮೋಸೆನ ಇಸ್ರಾಯೇಲರಿಗೆ ಪ್ರವಾದಿಯನ್ನು ನೇಮಿಸ್ತಾರೆ. ಅದೇ ರೀತಿಯಾಗಿ ಮೋಸೆಗೆ ಹೋಲಿಕೆಯಾಗಿ ಯೇಸು ಕ್ರಿಸ್ತನನ್ನ ಹೇಳ್ತಲ್ಲ, ನಿಮ್ಮ ನಡುವೆ ಸೋದರ ನಡುವೆ ಒಂದು ಪ್ರವಾದಿ ನೆನಪಿಸ್ತೀರಿ ಅದರ ವೆರಿ ಗುಡ್. ಆಮೇಲೆ ಏನಿದೆ ಅಲ್ಲ, ಏನಿದೆ ಅಂತಂದರೆ ತುಂಬ ಇದೆ. ಅಂದರೆ ನನ್ನ ಗೊತ್ತಿರೋ ಒಂದು 20ರಿಂದ 30 ಸಿನಾಟಿಸನ್ ಇದೆ ಅವರ. ಇದನ್ನು ನಾವು ಬೇಸಿಕ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಕಲ್ತೀವಿ ಅಲ್ವ. ನಮ್ಮ ರಿಚರ್ಡ್ ಗೋದಾಗಿ ಬೇರೆ ಏನು ಮಾಡೋದಿಲ್ಲ, ಕಳಿಸ್ತೀವಿ ಅಲ್ವರ. ಸರಿ, ಇವಾಗ ಏನು ಮಾಡೋಣ ಅಂದರೆ ಇದೇ ಮೋಸಸ್ಗೆ ಏನ್ರಿ ಬೇರೆ ಥರ ಒಂದು ಛಾಯೆ ಏನು ಮಾಡೋಣ ನೋಡೋಣ ಅವರ. ಯಾರನ್ನ ನೋಡೋಣ ಅಂತಂದರೆ ಇನ್ನೊಬ್ಬರು ಡಿಫ್ರೆಂಟ್ ಪರ್ಸನ್ ನಾವೇನು ಮಾಡೋಣ ನೋಡೋಣ ಅದರ. ಹೇಗಪ್ಪ ಅಂದರೆ ಮೊದಲನೇ ಪಾಯಿಂಟು ಏನ್ರಿ, ಮೋಸೆ ಹುಟ್ಟಬೇಕಾದ್ರೆ ಏನಾಗಿತ್ತು ಅಂತಂದರೆ ತುಂಬ ಕಷ್ಟವಾದ ಸಿಚುವೇಶನ್ ಅದರ. ಅವರು ಏನು ದೇವ್ರ ಇಷ್ಟ ಇಲ್ಲದೇ ಇದ್ದರೆ ಅವ್ರು ಬದುಕೋದಕ್ಕೆ ಸಾಧ್ಯನೇ ಇರ್ತಾ ಇಲ್ಲ. ಅದರ ಬೈಬಲ್ ನೋಡ್ಬೇಕಾದ್ರೆ ನೋಡ್ತೀವಿ ತುಂಬ ಅಂದವಾಗಿರೋಂಥ ಒಂದು ಕೂಸು ಯಾರು ಅಂತ ನೋಡ್ತೀರಿ, ಮೋಸೆಸ್ ಅದರ. ಅದೆಷ್ಟು ಅಂದವಾಗಿತ್ತು ಅಂದರೆ ಬೇರೆ ತಾಯಿಗಳೆಲ್ಲ ಏನು ಮಾಡೋದು ಅಂದರೆ ಈ ಸೈನಿಕರು ಸಿಕ್ಕಾಕೊಟ್ರೆ ಮಗನ ಸಾಯಿಸಾಕ್ಬಿಡ್ತಾರೆ. ಅದ್ರ ಬದಲು ಏನು ಮಾಡೋಣ, ಮಗನ ಒಂದು ಲೈನಲ್ಲಿ ಇಟ್ಬಿಡ ಅಂತ ಮಾಡೋರು, ಬಿಟ್ಬಿಡೋರು. ಆ ರೀತಿ ಏನು ಮಾಡ್ತಾರೆ ಅವ್ರ ತಾಯಿ ಏನು ಮಾಡ್ತಾರೆ, ಅದನ್ನ ಯೋಕೋಬೇಡ ಅಂದ್ಬಿಟ್ಟು ಮಗುನ ಸಮುದ್ರದ ನೀರಲ್ಲಿ ಏನು ಮಾಡ್ತಾರೆ, ನದಿಯಲ್ಲಿ ನದಿಯಲ್ಲಿ ಬಿಟ್ಬಿಡ್ತಾರೆ ಅದರ. ಆವಾಗ ಮರಿಯಮ್ಮ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಎಲ್ಲರೋ ಕೂಸು ಮುಸ್ತಿ ಗೀಸು ಬಾಯಿಗೆ ಹೋಗದೆ ಇರ್ತಿಲ್ಲ, ಎಲ್ಲರೋ ಒಂದು ಕಡೆ ಸುರಕ್ಷಿತ ಹೋಗಲಿ ಅಂತ ಕಾದು ಕಾಪಾಡ್ತಾಳೆ. ಅದು ಯಾಕೆ ಸಿಗ್ತದೆ, ಫಾರೋನ್ನ ತಂಗಿ ಕೈಗೆ ಏನಾಗ್ತದೆ ಸಿಗ್ತದೆ. ಅವ್ಳೋಗಿ ಏನು ಮಾಡ್ತಾರೆ, ಅದ್ರ ಮನೇಲಿ ಸಾಕ್ತಾರೆ ಅದರ. ಅದರಿಂದ ಈ ಮೋಸೆ ಹುಟ್ಟೋದು ಅಥವಾ ಮೋಸೆ ಬೆಳೆಯೋದೆಲ್ಲ ಯಾರು ಚಿತ್ತಾಗಿತ್ತು, ದೇವ್ರ ಚಿತ್ತಾಗಿತ್ತು ಅದರ. ಅದಕ್ಕೆ ಮೋಸೆನ ಏನಪ್ಪ ಮಾಡೋದು ಅಂದರೆ ದೇವರು ಚಿಕ್ಕ ವಯಸ್ಸಿಂದ ಏನು ಮಾಡಿದವ್ರಲ್ಲ ಅವರು ಆದ್ಕೊಟ್ರು ಅಂತ ಬೈಬಲ್ ಏನು ಮಾಡ್ತೀವಿ, ವಾಕ್ಯ ಓದ್ತೀವಿ ಕರೆಕ್ಟಾ. ಅವರು ದೇವರು ಆದ್ಕೊಳ್ತಾರೆ ಇದ್ದರೆ ಅದರ ಆ ಥರ ಒಂದು ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇರ್ತಾ ಇಲ್ಲ ಅಂದ್ರೆ. ಸರಿ ನೋಡ್ಬೇಕಾದ್ರೆ ಏನ್ರಿ ಅವ್ರಿಗೆ ದೇವರು ಚಿಕ್ಕ ವಯಸ್ಸಿನ ಏನು ಮಾಡೋದು, ಕಾಪಾಡಿರೋದು ಅಂದ್ರೆ ಚೂಸನ್ ಫ್ರಮ್ ಬರ್ತ್ ಅಂತ ಹೇಳ್ಬೋದು, ಕರೆಕ್ಟಾ. ಚೂಸನ್ ಫ್ರಮ್ ಬರ್ತ್ ಅಂದ್ರ. ಸರಿ, ಇದೇ ಥರ ಏನ್ರಿ ಹೊಸ ಒಡಂಬಡಿಕೆಯಲ್ಲಿ ಬೇರೆ ಯಾರು ಇದ್ರಾ ಅಂತ ನೋಡಿದ್ರೆ ನಾನೇ ಒಂದು ಫಸ್ಟ್ ಕಂಪ್ಯಾರಿಸನ್ ಹೇಳ್ಬಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ತಪ್ಪು. ಅದೇ ಒಂದ್ಸತಿ ಹೇಳ್ಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತಾರೆ ಆಯಿತಾ. ಯಾರಪ್ಪ ಅಂತಂದರೆ ಏನ್ರಿ ಅವ್ರದ್ದು ಕೂಡ ದೇವ್ರು ಏನು ಮಾಡ್ತಾರೆ, ತಾಯಿ ಗರ್ಭದಿಂದ ಏನು ಮಾಡ್ತಾರೆ, ಪ್ರತ್ಯೇಕಿಸ್ತಾರೆ ಅದರ. ದೇವರ ಒಂದು ಕೆಲಸಕ್ಕೆ ಏನು ಮಾಡ್ತಾರೆ, ಅವ್ರನ್ನ ಪ್ರತ್ಯೇಕಿಸ್ಬಿಟ್ಟು ಕರೀತಾರೆ ಅದರ. ಎಲ್ಲಪ್ಪ ಅಂತಂದರೆ ಗಲಾತ್ಯ ಪುಸ್ತಕದಲ್ಲಿ ಓದೋಣ. ಗಲಾತ್ಯರಲ್ಲಿ 1ನೇ ಅಧ್ಯಾಯ 15 ಮತ್ತು 16. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಗಳನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಅಂದ್ರೆ ತಾಯಿ ಗರ್ಭನೇ ಮಾಡ ಅದನ್ನ ಪ್ರತ್ಯೇಕಿಸಿದ್ರು ಅಂತ ನೋಡ್ತೀರಿ ಅದರ. ಹೆಂಗೆ ಇಲ್ಲಿ ಯಾರ ಬಗ್ಗೆ ಹೇಳೋದಿದೆ, ಪೌಲ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇವತ್ತು ಏನ್ ಮಾಡಿದ್ರೆ ಪೌಲ್ಗೂ ಮೋಸಸ್ಗೂ ಏನಪ್ಪ ಸಿಮಿಲಾರಿಟೀಸ್ ಅಂತ ಏನ್ ಮಾಡೋಣ ನಾವು ನೋಡೋಣ. ಟೈಪ್ ಮತ್ತೆ ಆಂಟಿ ಟೈಪು ಯಾಕಪ್ಪ ಅಂದ್ರೆ ಮೋಸೆಗೂ ಮತ್ತೆ ಪೌಲ್ಗೆ ಏನ್ ಮಾಡೋಣ ನೋಡೋಣ. ಅಂದ್ರೆ ಮೊದಲನೇ ನೋಡ್ಬೇಕಾದ್ರೆ ಮೋಸೆನ ಬಂದ್ಬಿಟ್ಟು ಏನ್ ಮಾಡ್ತಾರೆ, ತಾಯಿ ಗರ್ಭದ ಏನ್ ಮಾಡ್ತಾರೆ ದೇವರಲ್ಲಿ ಪ್ರತ್ಯೇಕಿಸ್ತಾರೆ ಅಲ್ವಾ. ಹುಟ್ಟಿತ್ತು ಮಗು, ಆ ತಾಯಿಗೆ ಏನು ಮಾಡ್ತಾರೆ ಅಲ್ಲಿ ಬೇರ್ಪಡೆ ಮಾಡ್ತಾರೆ. ಏನಕ್ಕೆ ಬೇರ್ಪಡೆ ಮಾಡೋದು ಅಂತಂದರೆ ಮೋಸ ಏನೋ ತಾಯಿ ಜೊತೆಗೆ ಇದ್ದಿದ್ರೆ ಮನೇಲಿ ಇದ್ದಿದ್ರೆ ಸ್ವಲ್ಪ ದಿನ ಏನಾಗಿರಲ್ಲ,
ಟೈಮ್ ಉಳಿಸ್ಕೊಂಡ್ರು, 3 ತಿಂಗಳ ಮೇಲೆ ಉಳಿಸ್ಕೊಂಡ್ರು. ಆದರೆ ಅದಾಗಿದ ನಂತರ ಜಾಸ್ತಿ ದಿನ ಉಳಿಸ್ಕೊಳಕ್ಕೆ ಆಗಲಿಲ್ಲ. ಹಂಗೇನೇ ಇದ್ದಿದ್ರೆ ಖಂಡಿತವಾಗೂ ಒಂದಲ್ಲ ದಿನ ಸೈನಿಕರ ಕೇಸಿಗೆ ಹಾಕಿದ್ರೆ ಸೈನಿಕರ ಕೈ ಮಾಡಿದ್ರು, ಸಾಯಿಸಿರೋರು. ಅದಕ್ಕೆ ಏನು ಮಾಡ್ತಾರೆ, ದೇವರು ಅವ್ರನ್ನ ಪ್ರತ್ಯೇಕಿಸ್ಬಿಟ್ಟು ಎಲ್ಲಿ ಕೊಡೋಕೆ ಅರಮನೆ ಕೊಡೋಗ್ತಾರೆ. ಅರಮನೆಯಲ್ಲಿ ರಾಣಿನೇ ಮಾಡಬೇಕು, ಸಾಕು ರೀತಿಗೆ ಮಾಡ್ತಾರಲ್ಲ. ಅದೇ ರೀತಿ ಬಂದ್ಬಿಟ್ಟು ಪೌಲ್ನ ದೇವ್ರು ಏನು ಮಾಡ್ತಾರೆ, ತಾಯಿ ಗರ್ಭದಿಂದ ಏನು ಮಾಡ್ತಾರೆ ಅಲ್ಲಿ ಪ್ರತ್ಯೇಕಿಸ್ತಾರೆ. ಅದೇ ಆ ವಾಕ್ಯ ಇನ್ನೊಂದ್ಸತಿ ಓದಿರ್ತೀನಿ. ಅದಕ್ಕೆ ಗಲಾತ್ಯರು 1:15 ಓದ್ರಿ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ, ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಏನು ಮಾಡಿ ನನ್ನನ್ನು ಪ್ರತ್ಯೇಕಿಸಿ ಅಂತ ಹೇಳ್ತಾರೆ. ಇವಾಗ ಏನು ಅನ್ಸ್ಬಿಡ್ತಾರೆ ವಾಕ್ಯ ಹೋಗಿದ ತಕ್ಷಣ, ಅಯ್ಯೋ ಹುಟ್ಟಕ್ಕಿಂತ ಮುಂಚೆನೇ ದೇವ್ರು ಯಾರನ್ನ ಆಯ್ಕೆ ಮಾಡ್ಬಿಟ್ರು, ಪೌಲ್ನ ಆಯ್ಕೆ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಅಂದ್ರೆ ಹುಟ್ಟಕ್ಕಿಂತ ಮುಂಚೆ ದೇವ್ರು ಏನು ಮಾಡೋಕ್ಕಿಲ್ಲ, ಪೌಲ್ನ ಆಯ್ಕೆ ಮಾಡೋಕೆ ಹೋಗಿಲ್ಲ. ಅಂದ್ರೆ ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಆ್ಯಕ್ಚುಲಿ ಇಲ್ಲಿ ಒಂದು ಏನ್ರಿ ಅದ್ರಲ್ಲಿ ಓದ್ಬೇಕಾದ್ರೆ ತಾಯಿ ಗರ್ಭದಿಂದ ನಾನು ಏನು ಮಾಡಿದ್ರು, ಆಯ್ಕೆ ಮಾಡಿದ್ರು ಅಂತ ಬರಲ್ಲ. ಅದರ ಇಂಗ್ಲೀಷಲ್ಲಿ ಇಲ್ಲಿ ಇಂಗ್ಲೀಷ್ ಅರ್ಥ ಇದೆಯಾ ಇಲ್ಲಲ್ಲ ಇದೆಯಾ? ಓದಿ ಇಷ್ಟ ಗಲೇಷನ್ಸ್ 1:15 ಓದಿ ಇಷ್ಟರಾ. But when he found, but when you had set me apart before I was born, and you called me by his grace. ಇಲ್ಲ ಬಿಡ್ರಿ. ಓಕೆ, ನೆಕ್ಸ್ಟ್ ಬೇರೆ ಭಾಷೆ ಯಾವ್ದಾದ್ರು ಇದೆಯಾ? But God in His grace chose me even before I was born and called me to serve Him. ಓಕೆ ಅದ್ರಲ್ಲಿ ಬರಲಿಲ್ಲ. ಸರಿ, ತೆಲುಗು ತಮಿಳ್ ಯಾವ್ದಾರು ಇಲ್ವಾ? ಆಯ್ತಲ್ಲ, ಸರಿ, ಎಲ್ಲ ಕನ್ನಡದವ್ರೆ. ಸರಿ, ನಾವು ಓದ್ತೀನಿ ಕೇಳಿರ್ತೀನಿ. ಬಟ್ ವೆನ್ ಇಟ್ ಪ್ಲೀಸ್ಡ್ ಗಾಡ್ ಹೂ ಸಪ್ರೇಟೆಡ್ ಮೀ ಫ್ರಮ್ ಮೈ ಮದರ್ಸ್ ವೂಮ್ ಅಂತ ಹೇಳ್ತಾರೆ, ಆ್ಯಂಡ್ ಕಾಲ್ಡ್ ಮೀ ಬೈ ಇಸ್ ಗ್ರೇಸ್ ಅಂತ. ಅಂದರೆ ಹುಟ್ಟಿದಾಗಿನ ಆಯ್ಕೆ ಮಾಡೋದಿಲ್ಲ, ಏನೋ ಸಪ್ರೇಟೆಡ್ ಮೀ ಫ್ರಮ್ ಮದರ್ಸ್ ವೂಮ್ ಅಂತ ಹೇಳ್ತಾರೆ. ತಾಯಿ ಗರ್ಭದಲ್ಲಿ ಏನು ಮಾಡೋದು, ಪ್ರತ್ಯೇಕಿಸಿರು ಅಂತ ಹೇಳ್ತಾರೆ. ತಾಯಿ ಗರ್ಭದಲ್ಲಿ ಇರ್ಬೇಕಾದ್ರೆ ಆಯ್ಕೆ ಮಾಡುವಂತ ಏನು ಮಾಡಲಿಲ್ಲ. ಏನಪ್ಪ ಅಂತಂದರೆ, ಇವಾಗ ತಾಯಿಗೂ ಮಕ್ಳಿಗೆ ಏನಾಗಿರ್ತಾರೆ, ನಂಟು ಇರ್ತಾರೆ. ಅದರ ಏನು ಹೇಳ್ತಾರೆ, ಅದು ಕರಳು, ಅದರ ಕರಳು ಡಾಕ್ಟ್ರು ಹುಟ್ಟಿಗೆ ಕಟ್ ಮಾಡಿ ಬಿಸಾಕಿರ್ತಾರೆ. ಆದರೂ ಕೂಡ ಮಕ್ಳಿಗೆ ಏನಾದರೆ ತಾಯಿ ಏನಂತಾರೆ, ಅಯ್ಯೋ ನನ್ನ ಕರಳು ಏನಂದಂಗೆ ಆಯಿತು, ಕರಳು ಕಿತ್ಕೊಂಡ್ಬಂದಂಗೆ ಆಯಿತು ಅಂತ. ಯಾಕಂದರೆ ಅದು ಎಮೋಷನ್ಸ್, ಅದರ ಇಂಗ್ಲೀಷಲ್ಲಿ ದ ಬೌಲ್ಸ್ ಆಫ್ ಮರ್ಸಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಈ ಅಟ್ಯಾಚ್ಮೆಂಟ್ನ ಏನು ಮಾಡೋದಂತೆ ದೇವರು ಅಪೋಸ್ಟಲ್ ಪೌಲ್ನ ಕುಟುಂಬದಿಂದ ಏನು ಮಾಡೋದಂತೆ ತೆಗೆದ್ರು. ಅದಕ್ಕೆ ನೋಡಬೇಕು, ಅಪೋಸ್ಟಲ್ ಪೌಲ್ನ ಕರಿಬೇಕಾದ್ರೆ ತಾಯಿ ಗರ್ಭದಿಂದ ಆ ಫ್ಯಾಮಿಲಿ ರಿಲೇಷನ್ಶಿಪ್ಪಿಂದ, ಫ್ಯಾಮಿಲಿ ಟೈಸಿಂದ ಏನು ಮಾಡಿದ್ರು, ಡಿಟ್ಯಾಚ್ ಮಾಡಿ ಏನು ಸುವಾರ್ತೆನ ದೇವ್ರ ಮಕ್ಕಳಿಗೆ ಸಾರಬೇಕು ಅಂತ ದೇವ್ರ ಮಾಡುತ್ತೆ ಅಪೋಸ್ಟಲ್ ಪೌಲ್ನ ಆಯ್ಕೆ ಮಾಡೋದು. ಅದರ ಅದಕ್ಕೆ ಎಷ್ಟೋ ಜನ ಬ್ಯಾಬಿಲೋನ್ನಲ್ಲಿ ವಾಕ್ಯನ ಮಿಷನರಿ ಮಾಡ್ಕೊಂಡು ಏನು ಮಾಡ್ತಾರೆ, ಹುಟ್ಟೋದಕ್ಕಿಂತ ಮುಂಚೆನೇ ದೇವ್ರನ್ನ ಏನು ಮಾಡಿಬಿಡ್ತಾರೆ, ಆಯ್ಕೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಸರಿ, ಹಾಗೆ ತಗೊಂಡ್ರು. ಸರಿ, ಹುಟ್ಟೋಕ್ಕಿಂತ ಮುಂಚೆ ಅಪೋಸ್ಟಲ್ ಪೌಲ್ನ ದೇವರು ಆಯ್ಕೆ ಮಾಡಿಬಿಟ್ಟಿದ್ದ ಅಂತಂದರೆ ಅಪೋಸ್ಟಲ್ ಪೌಲ್ ಯಾಕೆ ಕಷ್ಟಪಡಬೇಕು? ಯೋಚನೆ ಮಾಡಿ, ಕರೆಕ್ಟಾ? ಇವಾಗ ದೇವರು ಯಾವ ಥರ ರಾಂಗ್ ಡಿಸಿಷನ್ ತೊಗೊಂತಾರ, ಅವ್ರು ಡಿಸಿಷನ್ ತೊಗೊಂಡ್ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ಮೇಲೆ ಖಂಡಿತವಾಗೂ ಅವ್ರು ಏನಾಗಿರ್ಬೇಕು, ಅಂದರೆ ಏನೋ ಪಡೆದವ್ರಿಗೆ ಆಯ್ಕೆ ಮಾಡಿದರೆ ಅವ್ರು ಏನಾಗಿರ್ಬೇಕು, ಸರಿಯಾಗಿ ಇರಬೇಕು. ಅಂದರೆ ಇವರು ಸಭೆಗೆಲ್ಲ ಹಿಂಸೆ ಕೊಡ್ತಾ ಇದ್ರಂತೆ, ಇವರ ಸರಿಯಾಗಿ ಕೆಲಸನ ಯೋಚನೆ ಮಾಡಿರಿ. ಹಂಗಿರ್ಬೇಕು. ಅಪೋಸ್ಟಲ್ ಪೌಲ್ ಯಾಕೆ ಕಷ್ಟಪಡಬೇಕಾಯ್ತು, ಯಾಕೆ ಪ್ರಯಾಸ ಪಡಬೇಕಾಯ್ತು? ನಮ್ಮ ರಕ್ಷಣೆನ ಬಹು ಕಷ್ಟ ಭಯ ಭೀತಿನ ನಡುಗದಿಂದ ನೀವು ಸಾಧಿಸ್ಕೊಳ್ಳಿ ಯಾಕೆ ಹೇಳ್ಬೇಕಾಯ್ತು? ಅದರ ಅದು ಮಾತ್ರ ಅಲ್ಲ, ಅಪೋಸ್ಟಲ್ ಪೌಲ್ ನೋಡಿ ಹೇಳ್ತಾರೆ ಇಲ್ಲಿ 1 ಕೊರಿಂಥ 9ನೇ ಅಧ್ಯಾಯ, 1 Corinthians 9 ಚಾಪ್ಟರ್ ನೋಡಿದ್ದೀನಿ. 27 ಓದಿದ್ದೀನಿ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ, ಇತರರನ್ನು ಸತ್ಯಕ್ಕೆ ಕರೆದ ಮೇಲೆ ನಾನೇ ಏನಾಗ್ಬಿಡ್ತೀನಿ, ಅಯೋಗ್ಯನಾಗ್ಬಿಡ್ತೀನಿ ಅಂತಂದ್ಬಿಟ್ಟು 1 Corinthians 9:28 ಹೇಳ್ತಾರೆ. ಅದ್ರ ಯಾಕೆ ಭಯ ಆಯ್ತು ಅಪೋಸ್ಟಲ್ ಪೌಲ್ಗೆ? ತಾಯಿ ಗರ್ಭದಿಂದ ಹುಟ್ಟಕ್ಕಿಂತ ಮುಂಚೆನೇ ದೇವ್ರು ಆಯ್ಕೆ ಮಾಡಿರ್ಬೇಕಂದ್ರೆ ಇವ್ರಿಗೆ ಯಾಕಪ್ಪ ಭಯ ಅಲ್ವರ? ಹಾಗಾದ್ರೆ ಏನಿದೆ ಅಂತಂದರೆ, ದೇವರು ಆಯ್ಕೆ ಮಾಡ್ತಾರೆ ಯಾವುದಕ್ಕೆ, ಪರಲೋಕಕ್ಕೆಲ್ಲ. ಏನೋ ಭೂಲೋಕದಲ್ಲಿ ಕೆಲವೊಂದು ಕೆಲಸಗಳು ಮಾಡೋದಕ್ಕೆ ಮಾಡಿದ್ದಾರೆ ದೇವರವ್ರನ್ನ ಆಯ್ಕೆ ಮಾಡಿ. ಎಕ್ಸಾಂಪಲು ಕುರೇಸ್ ರಾಜ, ಕುರೇಸ್ ತಾನೆ ಕನ್ನಡದಲ್ಲಿರೋ ಸೈರಸ್ ಅದರ ಬಾಬಿಲೋನ್ನ ಏನ್ರಿ ಅವನು ಸೋಲ್ಸೋದಕ್ಕೆ ದೇವ್ರು ಯಾರು ಆಯ್ಕೆ ಮಾಡಿಬಿಟ್ರು? ಕುರೇಸ್ ರಾಜನ. ಮನೆ ತೆಕ್ಕಲು ಪರ್ಸಿನ್ ಅದನ್ನ ಗೊಡೆ ಬಿಡ್ತಾರಲ್ಲ, ನಾನು ಏನು ಮಾಡ್ತಾರೆ ಅದನ್ನ ಹೇಳ್ತಾರಲ್ಲ, ಮನೆ ತೆಕ್ಕಲು ಪಾರ್ಸಿದ್ರೆ ದೇವರು ನಿನ್ನ ರಾಜ್ಯವನ್ನು ತಕ್ಕಡಿಗೆ ಹಾಕಿ ತೂಕ ಮಾಡಿದ್ರೆ ಎಣಿಸಲ್ಬಿಟ್ರೆ ಕಮ್ಮಿಯಾಗಿ ಕಾಣಲ್ಬಿಟ್ಟು ನಿನ್ನ ರಾಜ್ಯವನ್ನು ಯಾರು ಕೊಡ್ತಾರೆ? ಬೇರೆ ಕೊಡ್ತಾರೆ. ರಾಜ ಬಂದ್ಬಿಟ್ಟು ಬಾಬಿಲೋನ್ನ ಆಕ್ರಮಣ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ದೇವರು ತೀರ್ಪು ಮಾಡಿದ್ರಲ್ಲಿ ಅದೇ ಹೊರಟಿದ್ರು. ಹಂಗಾರೆ ತಾಯಿ ಗರ್ಭದಿಂದ ಪೂರೈಸ್ತಾ ಪರಲೋಕಕ್ಕೆ ಮಾಡಲಿಲ್ಲ, ಆಯ್ಕೆ ಮಾಡಲಿಲ್ಲ ಕೆಲವೊಂದು ಕೆಲಸಗಳಿಗೆ. ಅದೇ ಥರ ಇಲ್ಲಿ ಅಪೋಸ್ಟಲ್ ಪೌಲ ತಾಯಿ ಗರ್ಭದಿಂದ ಪ್ರತ್ಯೇಕ ಪಡಿಸ್ತಾರೆ ಅಲ್ವಾ? ಏನಕ್ಕೆ ಅಂತಂದ್ರೆ ಸುವಾರ್ತೆನ ಯಾರು ತಿಳಿಸ್ಬೇಕು?
ಅನ್ಯ ಜನಾಗಿ ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಯಾರು ಆಯ್ಕೆ ಮಾಡ್ತಾರೆ? ಆಯ್ಕೆ ಮಾಡ್ತಾರೆ. ಅದನ್ನ ಹಂಗೆ ನೋಡ್ಬೇಕಾದ್ರೆ ಇಬ್ಬರದ್ದು ಕೂಡ ಏನು ಮಾಡ್ತಾರೆ ಅಂದರೆ ತಾಯಿ ಗರ್ಭದಿಂದ ಏನು ಮಾಡ್ತಾರೆ ಅಲ್ಲಿ ಪ್ರತ್ಯೇಕ ಮಾಡೋದು ನಾವು ಏನು ಮಾಡ್ತೀವಿ ಸಿಮಿಲಾರಿಟೀಸು ಒಂದು ನೋಡ್ತೀರಿ ಅದರ ಸರಿ. ಆಮೇಲೆ ಬೇರೆ ಏನೇನಪ್ಪ ಇದೆ ಸಿಮಿಲಾರಿಟೀಸು ಅಂತಂದರೆ ಇಬ್ಬರು ಯಾವ ಸ್ಕೂಲಲ್ಲಿ ಓದಿದ್ದ? ಯಾವ ಸ್ಕೂಲು? ಇವ್ರು ಸ್ಕೂಲ್ಗೆ ಹೋದ್ರೆ ಇವ್ರು ಸ್ಕೂಲ್ಗೆ ಹೋದ್ರೆ ಕಾಲೇಜ್ಗೆ ಹೋದ್ರ? ಇವರು ಕಬಲಿಯನ್ನ ಪಾತ್ರದ ಕಬಲಿಯನ್ನ ಪಾತ್ರದ ವೆರಿ ಗುಡ್. ಯಾರು ಮಾಡಿದ್ದು? ಇಲ್ಲಿದೆ ವಾಕ್ಯ ಅಪೊಸ್ತಲ ಕೃತ್ಯಗಳು 22:3. ಅಪೊಸ್ತಲ ಕೃತ್ಯಗಳಲ್ಲಿ 22ನೇ ಅಧ್ಯಾಯ 3ನೇ ವಾಕ್ಯ. ನಾನು ಯೆಹೂದ್ಯನು, ಫಿಲಿಪ್ಯದ ತಾರ್ಸದಲ್ಲಿ ಹುಟ್ಟಿದವನು. ನೋಡ್ರ, ನಾನು ಯೆಹೂದ್ಯನೋ ಅಲ್ಲದ ಫಿಲಿಪಿಯರ ಏನ್ರಿ ಸಿಲಿಸಿಯರ ದಾಸ ಒಂದು ಪಟ್ಟಣದಲ್ಲೇ ಹುಟ್ಟಿದವನು. ಆದರೆ ಈ ಪಟ್ಟಣದಲ್ಲೇ ಬೆಳೆದವನು. ನೋಡ್ರ, ಈ ಪಟ್ಟಣದಲ್ಲೇ ಬೆಳೆದವನು ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದನು. ಏನ್ರಿ ಇಲ್ಲಂತೆ ಪಿತೃಗಳ ಒಂದು ಧರ್ಮಶಾಸ್ತ್ರದಲ್ಲಿ ಫುಲ್ ಎಕ್ಸ್ಪರ್ಟ್ ಆದವ್ರು ಯಾರಂತ ಇವರು? ಅಪೊಸ್ತಲ ಪೌಲ. ಏನಪ್ಪ ಕಲಿತಿದ್ರೆ ಗಮಾಲಿನ ಪಾದ ಸನ್ನಿಧಿಯಲ್ಲಿ ಪಾಠ ಮಾಡೋರುತ್ತೆ ಕಲ್ತಾರೆ. ಅಂದರೆ ಗಮಾಲಿನ ಅಂತ ಹೇಳ್ಬೇಕಾದ್ರೆ ಆ ಕಾಲದಲ್ಲಿ ಒಂದು ಸಾಮಾನ್ಯವಾಗಿರೋಂಥ ಮನುಷ್ಯ ಅಲ್ಲ. ಅವರು ತುಂಬ ಹೆಸರುವಾಸಿ, ತುಂಬ ವೆಲ್ ಎಜುಕೇಟೆಡ್ ಏನ್ರಿ, ಒಂದು ಯೂನಿವರ್ಸಿಟಿ ಥರ. ಅದರ ಈ ಕಾಲದಲ್ಲಿ ಏನಾರ ಒಳ್ಳೆ ಯೂನಿವರ್ಸಿಟಿ ಒಳ್ಳೆ ಕಾಲೇಜ್ ಅಂತಂದ್ರೆ ಯಾವ ಕಾಲೇಜು ಅಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಲ್ಲ ಅಮೆರಿಕದೆಲ್ಲ ಓದ್ದಂಗೆ ಅಂತ ಆ ರೀತಿ ಹೈ ಎಜುಕೇಟೆಡ್ ಯಾರಪ್ಪ ಅಂತಂದರೆ ಅಪೊಸ್ತಲ ಪೌಲ್. ಸಾಮಾನ್ಯದವರಲ್ಲ, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿರೋದು ಯಾರಂತೆ? ಅಪೊಸ್ತಲ ಪೌಲ್ ಅಲ್ವರ. ಅದಕ್ಕೆ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಹಸುಗಳೇ, ಅವ್ರು ಇನ್ನೊಂದು ಮಾತು ಕೂಡ ಹೇಳ್ತಾರೆ. ಅದರ ಏನ್ರಿ ಫಿಲಿಪಿನಲ್ಲಿ ಹೇಳ್ಬೇಕಾದ್ರೆ ಫಿಲಿಪರ್ ಬದ ಪತ್ರಿಕೆಯಲ್ಲಿ ಅವರು ತನ್ನ ಒಂದು ಬಗೆ ಹೇಳ್ಕೊಬೇಕಾದ್ರೆ ಹೇಳ್ತಾರೆ. ಫಿಲಿಪರಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯ ಓದಿ. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿ ಆಯಿತು. ನೋಡ್ರ, ಹುಟ್ಟಿದ 8ನೇ ದಿನದಲ್ಲಿ ಏನಾಯ್ತಂತೆ? ಸುನ್ನತಿ ಆಯ್ತು. ಅಂದರೆ ಇವ್ರು ಎಷ್ಟು ವೆಲ್ ಎಜುಕೇಟೆಡ್ ಅಂತಂದರೆ ನ್ಯಾಯ ಪ್ರಮಾಣದ ಎಲ್ಲ ವಿಚಾರಗಳನ್ನ ಕ್ಲೀನಾಗಿ ಏನು ಮಾಡ್ತಾರೆ ಅಲ್ಲಿ ಕಲ್ತಿ ಅಬ್ಸರ್ವ್ ಮಾಡ್ತಾರಂತೆ. ಅಂದ್ರೆ ನ್ಯಾಯ ಪ್ರಮಾಣದ ಪ್ರಕಾರ 8ನೇ ದಿನದಲ್ಲಿ ಏನು ಸುನ್ನತಿ ಆಯಿತು. ಆಮೇಲೆ ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮಿನ ಕುಲದವನು. ನೋಡ್ರ, ಬೆನ್ಯಾಮಿನ ಕುಲದವನು. ಅದರ ಯೇಸು ಕ್ರಿಸ್ತ ಮೊದಲನೇ ಬರೋಕೆ ಬರ್ಬೇಕಾದ್ರೆ ಯಾವ್ದಾರ ಗೋತ್ರದ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಓದ್ತೀರಾ? ಇಸ್ರೇಲಲ್ಲಿ 12 ಗೋತ್ರ ಆಯ್ತಲ್ವಾ? 12 ಗೋತ್ರದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾವ ಗೋತ್ರದ ಬಗ್ಗೆ ಓದ್ತೀರಾ ಹೆಸರುಗಳು? ಯಾವ್ದಾರ ಗೋತ್ರ ಇದೆಯಾ? ನಫ್ತಾಲಿ, ಆಮೇಲೆ ಲೇವಿ, ಆಮೇಲೆ ಯೂದ, ಮನಸೆ, ದಾನ್, ಯಾರು ಗೋತ್ರಗಳು ಓದ್ತೀರಾ? ಓದೋದು ಯಾವುದು ಅಂದರೆ ಬೈಬಲಲ್ಲಿ ಜಾಸ್ತಿ ಓದ್ತೀರಿ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಲೇವಿ ಬಗ್ಗೆ ಓದ್ತೀರಿ. ಆಮೇಲೆ ನೆಕ್ಸ್ಟು ಜೂಡಾ ಬಗ್ಗೆ ಏನು ಮಾಡ್ತಾರೆ? ಯಾಕಂದ್ರೆ ಯೇಸು ಜೂಡಾ ಕುಲದಲ್ಲಿ ಇದು ಬಿಟ್ಟರೆ ಬೇರೆ ಯಾವ್ದಾದ್ರು ಗೋತ್ರಗಳು ಮೆನ್ಷನ್ ಆಗಿದೆಯಾ? ದಾವೀದ. ದಾವೀದ್ ಗೋತ್ರ ಅಲ್ಲ, ದಾವೀದನ ಹೆಸರು ಅಲ್ಲ, ದಾವೀದ ಕುಲ ಅಂತ ಜೂಡಾ ಕುಲ ಅನ್ನೋರ. ಆದರೆ ನಾವು ಗೋತ್ರದ ಬಗ್ಗೆ ಎಲ್ಲ ಓದ್ತೀರಾ? 12 ಗೋತ್ರದಲ್ಲಿ ಇಸ್ರೇಲ್ಗೆ 12 ಟ್ರೈಬ್ ಇತ್ತಲ್ಲ, ಅದೆಲ್ಲ ಹೆಸರು ಬೇರೆ ಎಲ್ಲ ಓದ್ತೀರಾ? ಇವೆರಡು ಹೆಸರುಗಳು ಬರ್ತಾರೆ. ಲೇವಿ ಅಂದರೆ ಆಲ್ರೆಡಿ ಕೆಲಸ ಮಾಡೋರು, ಫ್ರೀಕ್ವೆಂಟಾಗಿ ಏನು ಮಾಡೋರು ಪದಗಳನ್ನ ಯೂಸ್ ಮಾಡೋರು. ಅದಕ್ಕೆ ಯಹೂದ ಒಂದು ಗೋತ್ರ ಯೂಸ್ ಮಾಡೋರು. ಅಂದ್ರೆ ಬೇರೆ ಯಾವುದೋ ಗೋತ್ರಗಳನ್ನ ಯೂಸ್ ಮಾಡೋರು ಅಂತಂದರೆ ಯೇಸು ಕ್ರಿಸ್ತ ಎಲ್ಲೂ ಯೂಸ್ ಮಾಡಿದ್ದಿಲ್ಲ ರೆಕಾರ್ಡಲ್ಲಿ ಐತಾ ಬೈಬಲಲ್ಲಿ. ಯಾಕಿಲ್ಲ ಅಂತಂದರೆ ಯೇಸು ಕ್ರಿಸ್ತ ಮೊದಲನೇ ಬರೋ ಹೊತ್ತಿಗೆ ಈ ಗೋತ್ರಗಳೆಲ್ಲ ಏನಾಗಿದೆ? ಕಂಪ್ಲೀಟಾಗಿ ಎಲ್ಲ ಮುಳುಗೋಗಿತ್ತು. ಎಲ್ಲ ಏನಾಗಿದೆ? ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ರು. ಮಿಕ್ಸ್ ಆಗಿರೋದ್ರಿಂದ ಇದನ್ನ ರೆಕಾರ್ಡ್ ಯಾರು ಏನು ಮಾಡ್ತಾ ಇಲ್ಲ, ಮೇಂಟೈನ್ ಮಾಡ್ತಾ ಇರಲಿಲ್ಲ. ಅಲ್ವರ ಎಕ್ಸಾಂಪಲ್ ಹೇಳ್ಬೇಕಾರೆ ಏನ್ರಿ, ಯಾರು ಹಿಂದೂ ಆಗಿದ್ರೆ ಫಸ್ಟು ಸತ್ತಿ ಬರೋಕ್ಕಿಂತ ಬೇಡ ಕೇಳೋಕ್ಕಿಂತ ಹಿಂದೂ ಆಗಿದ್ರ? ದೇವಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಮಾಡ್ಬೇಕಾದ್ರೆ ಏನೋ ಕೇಳ್ತಾರಲ್ಲ, ಏನದ ನಕ್ಷತ್ರ. ಇವಾಗ ಕೇಳ್ರಿ, ಇವಾಗಿರೋ ಜನ್ರೇಷನ್ ಕೇಳ್ರಿ, ನಕ್ಷತ್ರಕ್ಕೆ ಹೋದ್ರೆ ಯಾವ ನಕ್ಷತ್ರ ತಟ್ಟೆ ಕಾಸು ಹಾಕಿದ್ರೆ ಸಾಕೋತಾರೆ ಅಷ್ಟೇ. ಹಂಗಾಗ್ಬಿಡೈತೆ. ಅಂದರೆ ಏನಾಯ್ತು ಅಂದರೆ ಇವೆಲ್ಲ ಹಳೆ ಕಾಲದಲ್ಲಿ ಮೇಂಟೈನ್ ಮಾಡ್ತಾರೆ ರೆಕಾರ್ಡ್ಸು. ಇವಾಗ ಏನು ಮಾಡಲ್ಲ ಅದನ್ನ. ಅದೇ ರೀತಿ ಅಪೊಸ್ತಲ ಪೌಲು ಏನ್ರಿ ಹೆಂಗಿದ್ರು, ಎಷ್ಟು ಜಲಸ್ ಆಗಿದ್ರು ಅಂತಂದರೆ ಇವಾಗ ಹೊಸ ಒಡಂಬಡಿಕೆಯಲ್ಲಿ ಯಾರು ಟ್ರ್ಯಾಕ್ ಮಾಡಿದಂಥ ರೆಕಾರ್ಡು ಯಾರು ರೆಕಾರ್ಡ್ ಮಾಡೋರು ಇವಾಗ? ಪೌಲ್ ಅಲ್ಲೇನೋ ನಾನು ಬೆನ್ಯಾಮಿನ ಗೋತ್ರದವನು. ಯೋಚನೆ ಮಾಡಿ, ಬೆನ್ಯಾಮಿನ ಗೋತ್ರ ಅಂದರೆ ಸೌಲ್ ಕಾಲದಿನೇ ಇದ್ದಲ್ಲಿ ಶುರುವಾಗಿತ್ತು. ಅಂದ್ರೆ ಅದಕ್ಕೆ ಅವ್ರ ಅಪ್ಪ ಅವ್ರ ಮಗನಿಗೆ ಏನು ಸಿಗ್ತಾರೆ? ಇಸ್ರೇಲಿನ ಮೊದಲನೇ ರಾಜ ಹೆಸರೇನಾ? ಸೌಲ್. ಇವ್ರ ಹೆಸರೇನಾ?
ಸೌದ ಆಧಾರ್ ಕಾರ್ಡಲ್ಲಿ ಹೆಸರು ಆಧಾರ್ ಕಾರ್ಡಲ್ಲಿರೋದು ಸೌಲ್ ಅಂತ ಅದೇ ನೋಡಿ ಸೌಲ್ ಅಂತ ಏನು ಮಾಡೋರಪ್ಪ ಅಂದರೆ ಅವ್ರ ಕುಟುಂಬ ನೋಡಿ ಏನಿದೆ ಅಲ್ವರ ಇವಾಗ ಕೂಡ ನೋಡ್ಬೇಕಾದ್ರೆ ಎಷ್ಟು ಜನ ಕ್ರಿಶ್ಚಿಯನ್ಸು ತುಂಬ ಭಯ ಭಕ್ತಿ ಇರೋರು ಅವ್ರ ಮಕ್ಳುಗಳಿಗೆ ಏನೇ ಸಿಗ್ತಾರೆ ಗೊತ್ತಾ ಎಲ್ಲ ಕ್ರಿಶ್ಚಿಯನ್ ನೇಮ್ಸೇ. ಕೆಲವು ಜನ ಏನು ಮಾಡ್ಬಿಡ್ತಾರೆ, ಅಯ್ಯೋ ನಾವು ಇಂಡಿಯಾಲಿದ್ದೀರಿ ನ್ಯೂಟ್ರಲ್ ಆಗಿರೋ ಹೆಸರು ಇಟ್ಬಿಡಲ್ಲ ಅಂತ ಏನು ಮಾಡೋದು, ಹಿಂಗೂ ಇರ್ಬಾರ್ದು ಹಂಗೂ ಇರ್ಬಾರ್ದು, ಕಾಮನ್ ಆಗಿರೋ ಹೆಸರು ಮಾಡ್ಬಿಡೋದ ಇಟ್ಬಿಡೋದು. ಇವ್ರು ಹಂಗಲ್ಲ ರೀ, ರಪ್ಪ ಹೆಂಗೋ ನೋಡಿರ್ತೀವಿ ಎಲ್ಲರೂ ಕೆಲವು ಜನ ಇರ್ತಾರೆ ನೋಡೋದಾ, ಇಸ್ರೇಲ್ ಅಂತ ಹೆಸರು ಹೊಡಿತಾರೆ ಅದರ ನೋಡಿದ್ದೀರಾ, ನಜರೇತ್ ಅಂತ ಹೆಸರು ಹೊಡಿತಾರೆ. ಇವೆಲ್ಲ ಇದೆ, ಇವೆಲ್ಲ ಬೈಬಲ್ ಇರೋ ಹೆಸರುಗಳು ಕರೆಕ್ಟಾ? ಯಾಕೆಂದರೆ ಅಷ್ಟೊಂದು ಭಕ್ತಿ ಅಭಿಮಾನ. ಇದು ಯಾರಿಗಪ್ಪ ಇತ್ತು ಅಂತಂದರೆ ಅಪೋಸ್ಟಲ್ ಪೌಲ್ ಕುಟುಂಬದವರಿಗೆ, ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಬೆನ್ಯಾಮಿನ್ ಗೋತ್ರದವನು. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಏನು ಹೇಳ್ತೀರಾ ಹೋದಮ್ಮ? ಹಾಂ, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೋಡ್ರ, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು ನೋಡ್ರ. ಆಮೇಲೆ ನೆಕ್ಸ್ಟ್ ನೇಮ ನಿಷ್ಠೆಗಳನ್ನು ನೋಡಿದರೆ, ನೋಡ್ರ, ನೇಮ ನಿಷ್ಠೆಗಳು ಅದರ ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನೋಡಿದರೆ, ನಾನು ಫರಿಸಾಯನು. ನಾನು ಏನ್ ಹೇಳಿದೆ, ಫರಿಸಾಯನು. ಅದರ ಇಸ್ರೇಲಲ್ಲಿ ಇದ್ದ ಫರಿಸಾಯರು ಇಬ್ರು ಏನಾಗಿದ್ರು ಇದ್ರು. ಅದ್ರ ಇಬ್ರಿಗೆ ಏನ್ ಡಿಫ್ರೆನ್ಸ್? ಒಬ್ರು ಆತ್ಮ ಇದೆ ಅಂತ ಇರ್ತಾರೆ, ಒಬ್ರು ಆತ್ಮ ಇಲ್ಲ ಅಂತ ಇರ್ತಾರೆ. ಒಬ್ರು ಆತ್ಮ ಇದೆ ಅಂತ ಇರ್ತಾರೆ, ಇನ್ನೊಬ್ರು ಆತ್ಮ ಇಲ್ಲ ಅಂತ ಆತ್ಮನ ಇರ್ತಾರೆ. ಬೇರೆನಾ? ಯಾವ್ದು ಹೇಳಿ. ಆತ್ಮನ ಬೇರೆ ಏನಾರ ಯಾವ್ದ್ರ ಬಗ್ಗೆ ಓಕೆನಾ? ಸೊ ಸದಸ್ಯರು ಸಭಾಷ ಅದರ ಸದಸ್ಯರು ಪುನರ್ತನ ನಂಬ್ತಾ ಇದ್ರಾ? ಅವ್ರು ನಂಬ್ತಾ ಇರಲ್ಲ. ಫರಿಸಾಯರು ನಂಬೋರು. ಹಂಗೆ ಹೇಳ್ತೀನಿ ಏನ್ರಿ ಇವರು ಫರಿಸಾಯನ ಅಂತ ಹೇಳ್ತಾರೆ. ಅಪೋಸ್ಟಲ್ ಪೌಲ್ ಅವ್ರು ಊರಿಗೆ ಹೋಗ್ತಾರೆ ಗೊತ್ತಾ, ಅಲ್ಲಿ ಊರಿಗೆ ಹೋಗ್ಬರಕ್ಕೆ ಎಲ್ಲ ಒಂದು ಬಲಿಪೀಠಗಳು ಇಟ್ಟಿರ್ತಾರೆ. ಅದರ ಒಂದು ಕೊನೆಗೆ ಒಂದು ಬಲಿಪೀಠ ಇರ್ತಾರೆ, ಅಲ್ಲಿ ಏನು ಗೊತ್ತಿಲ್ದಿರೋಂಥ ದೇವರು ಅನ್ನೋನ್ ಗಾಡ್ ಅಂತ ಬೋರ್ಡ್ ಹಾಕಿರ್ತಾರೆ. ಅಪೋಸ್ಟಲ್ ಪೌಲ್ ಏನು ಮಾಡ್ತಾರೆ, ಎಲ್ಲ ಗ್ರೀಕರ್ನೆಲ್ಲ ಸೇರಿಸ್ಬಿಡೋಣಪ್ಪ ಬರಪ್ಪ, ನಾನು ಈ ದೇವ್ರ ಬಗ್ಗೆ ಏನು ಮಾಡ್ತೀನಿ ನಿಮಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಮತ್ತೆ ಪುನರುತ್ಥಾನ ಬಗ್ಗೆ ಏನು ಮಾತಾಡ್ತಾರೆ. ಅಂದರೆ ಯಾಕೆ ಅಂದರೆ ಅವ್ರಿಗೆ ಫರ್ಮ್ ಬಿಲೀಫ್ ಇತ್ತು ಪುನರುತ್ಥಾನದಲ್ಲಿ. ಅಂದರೆ ಇವ್ರು ಎಂಥವ್ರು ಅಂತಂದರೆ ಫರಿಸಿಯರನ್ನು. ಫರಿಸಿಯರಲ್ಲಿ ಫರಿಸಿಯರ್ ಅಂದರೆ ಆರ್ಡರಿ ಫರಿಸಿಯರಲ್ಲ, ಕಾಂಜಿ ಪಿಂಜಿ ಎಲ್ಲ ಒಳ್ಳೆ ತುಂಬ ಸ್ಟ್ರಿಕ್ಟಾಗಿ ರಿಲೀಜಿಯಸ್ ಇರುತ್ತೆ. ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಇನ್ನೊಂದು ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ನೋಡ್ರ, ಮತಾಸಕ್ತಿ ಅದರ ದೇವರಲ್ಲಿ ಭಯ ಭಕ್ತಿ ಮತದಲ್ಲಿ ಸಂಬಂಧವಾಗಿರುವಂಥ ಅದನ್ನು ನೋಡಿದ್ರೆ ಅದರಲ್ಲೇನೋ ಕಾಂಪ್ರಮೈಸ್ ಇಲ್ಲ ಅಂತೆ. ಯಾವ ಲೆವೆಲ್ಗೆ ಹೋಗಿದ್ರು ಅಂತಂದರೆ ಇವನ ಸಭೆನೇ ಹಿಂಸೆ ಕೊಡೋಕೆ ಏನಾಗಿದ್ರಂತೆ ಅಲ್ಲಿ ಇಡಗಿರುತ್ತೆ. ಆಮೇಲೆ ನೆಕ್ಸ್ಟ್ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ನೋಡ್ರ, ಧರ್ಮಶಾಸ್ತ್ರ ವಿಚಾರ ನೋಡಿದ್ರೆ ನಿರ್ದೋಷಿ ಅಂದರೆ ಎಷ್ಟು ಒಂದು ಅವ್ರಿಗೆ ಒಂದು ನಂಬಿಕೆ ಇತ್ತು ಅಂದರೆ ನಾನು ಧರ್ಮಶಾಸ್ತ್ರ ಎಲ್ಲ ಕೈಗೊಂಡು ನಡೀತಾ ಇದ್ದೀನಿ ಅಂತ. ಅಂದರೆ ಏನಾಗಿರ್ಬೇಕು, ವೆಲ್ ಎಜುಕೇಟೆಡ್ ಏನಾಗಿದ್ದಾರೆ ಇದ್ದಾರೆ ಅನ್ನೋ. ಅಂದರೆ ಇವರು ಎಜುಕೇಟೆಡ್. ಸರಿ, ಮೋಸೆ ದಡ್ಡನ ಬೆಟ್ಟನ ಎಜುಕೇಟೆಡ್. ಏನು ಓದಿದ್ರು ಅವ್ರೇನು ಓದಿದ್ರು? ಮೋಸೆ ಸಹ ಎಲ್ಲ ವಿದ್ಯೆಗಳು ಎಲ್ಲೈತೆ ಬೈಬಲ್ ವಾಕ್ಯ? 5 ದೇಶದಲ್ಲಿ ಸಕಲ ವಿದ್ಯೆಗಳಲ್ಲಿ ನಿಪುಣರಾಗಿರೋಂಥ ಬೈಬಲ್ ವಾಕ್ಯ ಇದೆ. ಹೇಗಿದೆ? ಇನ್ನು 5 ವರ್ಷ ಬಿಟ್ಟು ನಾನು ಬಂದರೆ ನೀವು ಯಾರು ಬೈಬಲ್ ಮುಟ್ಟಲ್ಲ, ಬೇಕಾದ್ರೆ ಬರ್ಕೊಡ್ತೀನಿ. ಅದರ ಎಲ್ಲರ ಮೊಬೈಲ್ ಡಿಜಿಟಲ್ ಗೂಗಲ್ ಸರ್ಚ್ ಮಾಡಪ್ಪ. ಇವಾಗ ಈಗ ನೋಡಿ, ನೆಕ್ಸ್ಟ್ ನಾನು ಪೇಪರ್ ಓದ್ತಾ ಇದ್ದೆ. ಇದು ಹೊಸ ಟೆಕ್ನಾಲಜಿ ಏನಂದರೆ ಮುಂದಿನ ವರ್ಷ ಎಲ್ಲ ಸ್ಕೂಲ್ಗಳಿಗೆ ಪೇಪರ್ ಕರೆಕ್ಷನ್ AI ಮಾಡ್ತಾರಂತೆ. ಕ್ವಶನ್ ಪೇಪರ್ಸು AI ಪ್ರಿಪೇರ್ ಮಾಡ್ತಾರಂತೆ. ಆನ್ಸರ್ ಶೀಟ್ ಬರ್ದಿರ್ತಾರಲ್ಲ, ಸ್ಕ್ಯಾನಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಸ್ಕ್ಯಾನ್ ಹಾಕ್ಬಿಟ್ಟು 2 ನಿಮಿಷಕ್ಕೆ AI ಕರೆಕ್ಷನ್ ಮಾಡಿ ಮಾರ್ಕ್ಸಲ್ಲಿ ಹಾಕ್ಬಿಟ್ಟು ಇಮ್ಮಿಡಿಯೇಟ್ ಕೊಟ್ಬಿಡ್ತಾರೆ. ಇದು ನೆಕ್ಸ್ಟ್ ವರ್ಷ ಗೌರ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂತಾರೆ. ಅದನ್ನ ನಿಮ್ಮ ಇನ್ಫಾರ್ಮೇಷನ್ ಆಯ್ತು, ನೀವು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಿಟ್ಟಿರೋ ಆಯ್ತರ. ಇದು ಇನ್ನೊಂದು ಓದ್ತಾ ಇತ್ತು, ನಮ್ಮ ಒಬ್ಬರು ಬ್ರದರು ಒಂದು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಬರ್ತಾರೆ. ಇದೆಲ್ಲ ಮಾಡ್ತಾರೋದ್ರಿಂದ AI ಏನಾಗ್ಬಿಟ್ಟಿದೆ ಅಂತಂದ್ರೆ, AI ಬಂದಿರೋದ್ರಿಂದ ಮನುಷ್ಯನಿಗೆ ತನ್ನ ಒಂದು ಬುದ್ಧಿನ ಉಪಯೋಗಿಸೋದಕ್ಕೆ ಏನಾಗ್ತಾ ಇಲ್ಲ, ಅವಶ್ಯಕತೆ ಇಲ್ಲದ್ರೆ ಬರ್ತಾ ಇದೆ. ಅಂದರೆ ಉದಾಹರಣೆಗೆ ಒಂದು ಲೆಟ್ರ್ ಬರೀಬೇಕಪ್ಪ, ಒಂದು ಕಮಿಷನರ್ಗೆ ಒಂದು ಲೆಟ್ರ್ ಬರೀ ಅಂತ ಹೇಳ್ತಾರೆ. ಅಂದ್ರೆ ಲೆಟ್ರ್ ಹೆಂಗೆ ಬರೆಯೋದು? ಡೇಟ್ ಹಾಕಬೇಕು, ಸ್ಥಳ ಹಾಕಬೇಕು, ಮಾನ್ಯರೇ, ಗಣ್ಯ ವ್ಯಕ್ತಿಗಳೇ, ಆಮೇಲೆ ಸಬ್ಜೆಕ್ಟ್ ಹಾಕಬೇಕು ಏನು ಅಂತ ಅಂದ್ಬಿಟ್ಟು, ಮಾನ್ಯರೇ ಈ ಥರ ಮೊಬೈಲ್ ಕೆಟ್ಟೋಗಿದೆ ಅಂದ್ರೆ, ಆಮೇಲೆ ನಾನು ಈ ಥರ ಹೋಗ್ತಾ ಇದ್ದೆ ಅಂದ್ಬಿಟ್ಟು ಡೀಟೇಲಾಗಿ ಏನು ಮಾಡಬೇಕು ಎಲ್ಲ ಬರೀಬೇಕು. ಇದೆಲ್ಲ ಬರೀ ಹೆಂಗೆ ಗೊತ್ತು ನಮ್ಗೆ ಗೊತ್ತಾ? ಸ್ಕೂಲಲ್ಲಿ ಕಲ್ತಿದ್ರೆ ಗೊತ್ತಿರ್ತಾರೆ, ಗೊತ್ತಿರ್ತಿರೋರಿಗೆ ಗೊತ್ತಾಗಲ್ಲ. ಅದಕ್ಕೆ ಚಾಟ್ GPT ಎಲ್ಲ ಬಿಟ್ಟಿರಲ್ಲ. ಅಲ್ಲಿ ಒತ್ಬಿಟ್ಟು ಪ್ಲೀಸ್ ಒಂದು ಲೆಟರ್ ಫಾರ್ ಕಮಿಷನರ್ ಅಂತ ಹಾಕಿದ್ರೆ ಅದೇನು ಮಾಡ್ಬಿಡ್ತಾರಲ್ಲ, ಎಲ್ಲ ಬರ್ಕೊಬಿಡ್ತಾರೆ. ಅದಕ್ಕೆ ಈಗ ತಲೆ ಏನಿಕ್ಕಿರೋದು, ತಲೆನ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಅಂದರೆ ಹೋಗ್ತಾ ಏನಾಗ್ತದೆ, ಸೇತಾನು ಎಲ್ಲರೂ ಕೆಳಗೆ ಏನು ಮಾಡ್ತಾನೆ, ಮಂಕ್ ಮಾಡ್ತಾನೆ. ನೋಡ್ರಿ, ಇದೆಲ್ಲ ಏನಂದರೆ ದೇವಸ್ಥಾನ ಮುಂದೆ ಬರೋದು. ನೀವು ನೋಡೋಣ, ಅಂದ್ರೆ 4 ದಿಕ್ಕಲ್ಲಿ ಚತುರ್ದಿಕ್ಕಲ್ಲಿ ಗಾಳಿಗಳು ಬೀಸ್ತಾವಾಗ
ಯಾವ ಥರ ಒಂದು ಏನು ಸೇತಾನಿನ ಮತ್ತು ಫಾಲೋ ಏಂಜಲ್ಸ್ ಇನ್ಫ್ಲೂಯೆನ್ಸ್ ಭೂಲೋಕದಲ್ಲಿ ಬರ್ತಾರೆ. ಮನುಷ್ಯನಿಗೆ ತಲೆಯಲ್ಲಿ ಕೆಲಸ ಕೊಡ್ತಿರ್ತೀವಿ ಏನು ಮಾಡ್ತಾನೆ ಹೋಗ್ತೀನಿ ಅವ್ರು ಡಮ್ಮಿ ಮಾಡ್ಬಿಡ್ತಾನೆ ರೀ. ಅದೇ ಥರ ನೀವೆಲ್ಲ ದಯವಿಟ್ಟು ಏನು ಮಾಡಿ ಬೈಬಲ್ನ ತೆಗೀರಿ, ಏನು ಮಾಡಿ ಓದ್ರಿ. ಇಲ್ಲಿ ಬೈಬಲ್ ಇದೆ. ಇವಾಗ ಮೋಸೆ ಸಕಲ ವಿದ್ಯೆಯಲ್ಲಿ ಅವನು ನಿಪುಣನಾಗಿದ್ದ ಅಂತ ಬೈಬಲ್ ವಾಕ್ಯಲ್ಲಿದೆ. ಅಪೋಸ್ತಲ ಕೃತ್ಯಗಳು, ವೆರಿ ಗುಡ್. ಅಪೋಸ್ತಲ ಕೃತ್ಯಗಳು ಯಾವ ಸನ್ನಿವೇಶ ಹೇಳಿ, ಎಲ್ಲಿ ಬರ್ತದೆ? ಅಂದ್ರೆ ನನಗೆ ಮಾತು ಬರಲ್ಲ, ಇಲ್ಲಿದೆ. ಎಲ್ಲಿದೆ? ಏಳನೇ ಅಧ್ಯಾಯ. ವೆರಿ ಗುಡ್, 22. ವೆರಿ ಗುಡ್. ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳನ್ನು ಎಷ್ಟು? 7:22. ಕರೆಕ್ಟ್. ಓದಿ ಇಷ್ಟ, ವೆರಿ ಗುಡ್. ಮೋಶೆಯು ಐಗುಪ್ತ ದೇಶದ ಸರ್ವ ವಿದ್ಯೆಗಳಲ್ಲಿ ಉಪದೇಶ ಹೊಂದಿ ಹಾಂ, ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. ನೋಡ್ರ ಅಪೋಸ್ತಲ ಕೃತ್ಯಗಳು 7:22 ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ಮೋಸೆ ಐಗುಪ್ತ ದೇಶದ ಸಕಲ ವಿದ್ಯೆಗಳಲ್ಲಿಯೂ ಜ್ಞಾನದಲ್ಲಿ ಹೆಂಗಿದ್ದಂತೆ, ಉಪದೇಶದಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಅದರ ಮಿಸ್ಟೇಕ್ ಎಲ್ಲ ಎಲ್ಲದರಲ್ಲೂ ಯೋಚನೆ ಮಾಡಿ. ಫ್ಯೂಚರ್ ಫಾಲೋ ಆಗೋನು ಅದರ ಅವ್ನಿಗೆ ಏನು ಟ್ರೈನಿಂಗ್ ಕೊಟ್ಟಿದ್ದಾರಪ್ಪ? ಎಲ್ಲ ಥರ ಟ್ರೈನಿಂಗ್ ಏನಾಗಿರ್ಬೇಕು ಆಗಿರ್ಬೇಕು. ಅದರ ಹಾರ್ಸ್ ರೈಡಿಂಗಿಂದ ಹಿಡ್ದು, ಆರ್ಮರಿಯಿಂದ ಹಿಡ್ದು, ಸ್ಪೋರ್ಟ್ ಫೈಟಿಂಗಿಂದ ಹಿಡ್ದು, ಬಿಲ್ಲು ಬಾಣ ಹೊಡೆಯೋದ್ರಿಂದ ಹಿಡ್ದು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ರಾಜರುಗಳ ಜೊತೆಲ್ಲ ಮಾತಾಡೋ ರೀತಿಯಲ್ಲಿ ಏನು ಮಾಡ್ಬೇಕು? ಕ್ಲೀನಾಗಿ ಅಲ್ವರ. ಆಮೇಲೆ ನಡ್ಕೊಡೋದು, ಬಟ್ಟೆ ಹಾಕೋದು, ಊಟ ಮಾಡೋದು, ಅದರ ಮಾತಾಡೋ ರೀತಿಯಲ್ಲಿ ಬಿಹೇವಿಯರ್ ಎಲ್ಲ ಏನು ಮಾಡ್ತಾರೆ? ಎಲ್ಲ ಏನು ಮಾಡ್ತಾರೆ ಕ್ಲೀನಾಗಿ ಅವ್ನು ಟ್ರೈನಿಂಗ್ ಕೊಟ್ಟಿರ್ತಾರೆ. ಸುಮ್ಮನೆ ಹಂಗೇನಾ? ಅಂದರೆ ಮೋಸ ಕೂಡ ಏನ್ರಿ ಇಲ್ಲ ಎಡ್ಯುಕೇಟೆಡ್ ಅಲ್ವಾ? ಅದಕ್ಕೆ ಏನ್ರಿ ವೆಲ್ ಎಜುಕೇಟೆಡ್, ತುಂಬ ಜ್ಞಾನಿ. ಯಾರು? ಮೋಸಸ್. ಅದರ ಅಷ್ಟೇ ನೋಡ್ಬೇಕಾದ್ರೆ ಈ ಟ್ಯಾಲೆಂಟಿಂದನೇ ಏನ್ರಿ 6 ಲಕ್ಷ ಯಹೂದ್ಯರು ಏನು ಮಾಡಿದ್ರು? ಅಂದರೆ ಒಬ್ಬ ರಾಜ್ಯ ಏನ್ರಿ, ಒಬ್ಬ ರಾಜ ಇರ್ತಾನೆ ಅಂದರೆ ಅವ್ರು ದೊಡ್ಡ ರಾಜ್ಯವನ್ನು ಹೆಂಗೆ ನಡೆಸ್ಬೇಕು ಅಂದ್ಬಿಟ್ಟು ಇದು ಆಲ್ರೆಡಿ ಕರೆಕ್ಟಾಗಿ ಇದು ಟ್ರೈನಿಂಗು ಯಾರಾಗಿದೆ? ಮೋಸಸ್ ಕ್ಲೀನಾಗಿ ಏನಾಗಿದೆ? ಮೋಸಸ್ಗೆ ಟ್ರೈನಿಂಗ್ ಇದೆ ಅಲ್ಲರ. ಅದಕ್ಕೆ ನೋಡಿ ಇವೆಲ್ಲ ವಾಕ್ಯಗಳು ಹೆಂಗೆ ಅಂತ ಇಟ್ಕೋಬೇಕು ಅಂತಂದರೆ, ನೀವು ಬೈಬಲ್ ಏನು ಮಾಡಬೇಕು? ಓದಬೇಕು. ಆಮೇಲೆ ಬೈಬಲ್ಲು ವಾಕ್ಯ, ಬೈಬಲ್ ಯಾರೋ ಬ್ರದರ್ಸ್ ಹೇಳಿದ್ರೆ ಬೈಬಲ್ ಏನು ಮಾಡೋದು ನೀವು ತೆಗಿಬೇಕು. ಆಮೇಲೆ ನೋಟ್ಸ್ ಬರ್ಕೊಬೇಕು. ನೋಟ್ಸ್ ಬರ್ಕೊಂಡು ಮನೆಗೆ ಹೋದಾಗ ಒಂದು 5 ನಿಮಿಷ 10 ನಿಮಿಷ ಮಾಡಿ ನೀವು ರಿವೈಸ್ ಮಾಡಿ. ಆಮೇಲೆ ಏನೇ ಕಾರಣಕ್ಕೂ ಬೈಬಲ್ ಓದೋದನ್ನ ಬಿಡಬೇಡಿ. ದಿನಕ್ಕೆ ಅಟ್ಲೀಸ್ಟ್ 1 ಚಾಪ್ಟರ್ 2 ಚಾಪ್ಟರ್ ಬೈಬಲ್ ಏನು ಮಾಡಿದೀವೋ ಓದಿ. ಅವಾಗ ಸನ್ನಿವೇಶಗಳು ಕಥೆಗಳು ಏನಾಗ್ತದೆ ನಿಮಗೆ ನೆನ್ಪಿಡ್ತಾರೆ. ಆಮೇಲೆ ನಮ್ಮ ಬ್ರದರ್ ನಡ್ವರಿ ಕ್ಲಾಸ್ ಮಾಡ್ಕೊಳ್ತಾನೆ ಅಪೋಸ್ತಲ ಕೃತ್ಯಗಳು. ಅದರ ಆ ಕ್ಲಾಸಸ್ಸೆಲ್ಲ ಅಟೆಂಡ್ ಮಾಡಿ ಕ್ಲೀನಾಗಿ ಏನಾಗ್ತದೆ ನಿಮಗೆ ಎಲ್ಲೆಲ್ಲಿದೆ, ಏನಿದೆ, ಬೈಬಲ್ ಏನಿದೆ ಎಲ್ಲ ಇನ್ಫಾರ್ಮೇಷನ್ ಏನಿದೆ ಗೊತ್ತಾಗ್ತದೆ. ಅಂದ್ರೆ ವೆರಿ ಗುಡ್. ಅಂದ್ರೆ ಸರಿ ನೋಡ್ಬೇಕಾದ್ರೆ ಇಬ್ಬರು ಏನ್ರಿ ಎಜುಕೇಟೆಡ್, ವೆರಿ ಗುಡ್ ಅಪ್ಪ. ನೆಕ್ಸ್ಟ್ ಏನಿದೆ ಇಬ್ರಿಗೂ ಏನಿದೆ? ಹೊಂದಾಣಿಕೆಗಳು ಯಾವ ಥರ ಇರ್ಬೋದು? ದೇವರಲ್ಲಿ ಇಬ್ಬರು ಭಯ ಭಕ್ತಿ. ಅಂದ್ರೆ ಏನೋ ಡೌಟ್ ಇಲ್ಲ ಬಿಟ್ಟಿರ್ತೀನಿ. ಅಂದ್ರೆ ಯಾಕಂದರೆ ದೇವ್ರಿಗೋಸ್ಕರ ಏನಾಗಿದ್ರು ಇಬ್ಬರು ಗಾಡ್ ಫಿಯರಿಂಗ್. ಅಂದ್ರೆ ಅದನ್ನು ನಾವು ಹಾಡು ಏನು ಮಾಡ್ಬಿಟ್ರೆ ವಾಕ್ಯ ಏನು ಮಾಡಿದ್ರೆ ನಾವು ಅಪೋಸ್ತಲ ಪೌಲ್ ಬಗ್ಗೆ ನೋಡಿದ್ರಿ. ಅಂದ್ರೆ ಏನ್ರಿ ಅವ್ರ ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ ಅದು ಹೇಳ್ತಾರಲ್ಲ. ಅಂದರೆ ದೇವರ ಒಂದು ಭಯ ಭಕ್ತಿಯಲ್ಲಿ ನೋಡೋಣ ಅಂತಂದರೆ ಸಭೆಗೆ ಏನು ಮಾಡ್ತಾ ಇರ್ತಾರೆ? ನಾವು ಹಿಂಸೆಗೆ ಕೊಡ್ತಾ ಇದ್ದೇನೆ ಅಂತ. ಇವರಲ್ಲಿ ಎಷ್ಟು ಭಯ ಭಕ್ತಿ ಇತ್ತು ಅಂತಂದರೆ ಏನ್ರಿ, ಅವ್ರು ಯಾವಾಗ ಒಂದು ಯಹುದ್ಯನೊಂದು ಗೊತ್ತಾಗ್ತದೋ ಅರ್ಮೇನಿಯನ್ನ ಬಿಟ್ಬಿಟ್ಟು ಏನ್ರಿ ಒಂದು ಸೇವಕನಾಗಿ ಏನ್ರಿ ಅದನ್ನ ಪೋಷಣೆ ಒಪ್ಕೊಳ್ಳೋಕೆ ಏನಾಗ್ತಾರೆ? ಸಿದ್ಧವಾಗಿರ್ತಾರೆ ಅವರ. ಇನ್ನೊಂದು ಯಾವುದಪ್ಪ ಸಿಮಿಲಾರಿಟೀಸ್ ಅಂದರೆ ಇಬ್ಬರಿಗೂ ಒಂದು ಹೋಲಿಕೆ ಯಾವುದೈತೆ ಅಂತಂದರೆ ಒಂದು ಬ್ಲೂ ಕೊಡ್ತೀನಿ ನೋಡಿ. ಬ್ಯಾಸ್ಕೆಟ್ ನನಗೆ ಅರ್ಥ ಗೊತ್ತಲ್ಲ ಇಬ್ಬರಿಗೂ ಬ್ಯಾಸ್ಕೆಟ್ ಅಂತ ಏನಂತ? ಹಾಂ ಏನಾಯ್ತು? ಈ ಬುಟ್ಟಿ ಇವ್ರಿಗೆ ಆಯ್ತು ಮೋಸಸ್ಗೆ ಜೀವ ಅದರ. ಸೊ ಇವ್ರು ಸಾಯ್ಬೇಕಾಗಿರ್ತದೆ. ಆದರೆ ಬುಟ್ಟಿಯಿಂದ ಈ ಪ್ರಾಣ ಏನಾಗ್ತದೆ? ಉಳಿತಾರೆ. ರೊಕ್ಕ ಏನು ಮಾಡ್ತಾರೆ? ಬುಟ್ಟಿ ತಿಂತಾರೆ, ಕ್ಲೀನಾಗಿಲ್ಲ, ರಾಣಾಗಿಲ್ಲ ಹಚ್ಬಿಟ್ಟು ನೀಟಾಗಿ ಹುಲ್ಲಲ್ಲಿ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ತಕ್ಕ ಮಗುನ ಏನು ಮಾಡ್ತಾರೆ? ಬಿಟ್ಬಿಡ್ತಾರೆ. ಅದರ ಆ ಬುಟ್ಟಿನ ನದಿಯಲ್ಲಿ ಬಿಟ್ಟವಾಗ ಆ ಬುಟ್ಟಿ ಮುಖಾಂತರ ಆಯ್ತು ಪ್ರಾಣ ಉಳಿತಾರೆ. ಉಳಿತೀನಿ ದೇವರು ಅವ್ರ ಪ್ರಾಣ ಬುಟ್ಟಿ ಮುಖಾಂತರ ಮಾಡೋರು ಉಳಿಸೋದೆ. ಅಪೋಸ್ತಲ ಪೌಲ್ ಹುಟ್ಟಿ ನಿಲ್ಲಿಸ್ತಾರಲ್ಲ. ಬುಟ್ಟಿಯಲ್ಲಿ ಏನು ಮಾಡ್ತಾರೆ? ತಿಳಿಸೋರು ಜ್ಞಾಪನ ಇದೆಯಾ? ಗೊತ್ತಿಲ್ಲ. ಓದಿ ಅಪೋಸ್ತಲ ಕೃತ್ಯಗಳು 9ನೇ ಅಧ್ಯಾಯ 23-25. ಅನೇಕ
ದಿವಸಗಳು ಹೋದ ಮೇಲೆ ಯಹೂದ್ಯರು ಅವನನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಏಡಿಗೆಯಲ್ಲಿ ಕೂರಿಸಿ ಗೋಡೆಯೊಳಗಿಂದ ಇಳಿಸಿದರು. ನೋಡ್ರ ಏನ್ ಮಾಡ್ತಾರೆ, ನಾನು ಬುಟ್ಟಿಯಲ್ಲಿ ಹಾಕ್ಬಿಟ್ಟ ಗೋಡೆಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಸರ ಎಲ್ಲ ಬಂದ್ಬಿಟ್ಟು ಕಾಯ್ಕೊಂಡು ನಿಂತಾರೆ. ಅಪೋಸ್ಟಲ್ ಪೌಲ್ ಬರ್ದೇ ಸಾಯ್ಸಾಕನ ಅಂತ ಹೆಂಗೆ ಮೋಸನ ಸಾಯ್ಸಾಕೊಂಡ್ಬಿಟ್ಟು ಎಲ್ಲ ಕಾಯ್ತಾ ಇದ್ರು, ಇದೇ ತರ ಅಪೋಸ್ಟಲ್ ಪೌಲ್ ಸಾಯ್ಸಾಕ್ಬೇಕು ಏನ್ ಮಾಡಿದ್ರು ಎಲ್ಲರೂ ಕಾಯ್ತಾ ಇದ್ರು. ಅಂದ್ರೆ ಹೆಂಗೆ ಬುಟ್ಟಿಯಿಂದ ಏನ್ ಮಾಡ್ತೀವಿ ಬಿಟ್ಟು ಹಿಂದೆ ಪ್ರತ್ಯೇಕವಾಗಿ ಬಿಟ್ಟಾವಾಗ ಬುಟ್ಟಿನ ಪ್ರಾಣ ಹಿಡಿತಾರೆ. ಏನ್ ಮಾಡ್ತಾರೆ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರ್ಬಿಟ್ಟು ಅಪೋಸ್ಟಲ್ ಪೌಲ್ನ ಏನ್ರೆ ಕೋಟೆ ಮೇಲ್ಗಡೆ ಏನ್ ಮಾಡ್ತಾರೆ ಗೋಡೆಯಿಂದ ಅದರ ಹಿಡಿಸ್ತಾರೆ, ಅದರ ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಅದನ್ನ ಅಪೋಸ್ಟಲ್ ಪೌಲ್ ಪ್ರಾಣ ಏನಾಯ್ತು ಅದು ಸೇಮ್ ಅದಕ್ಕೆ ಹೊಂದಾಣಿಕೆಗಳು ಇದೆ. ಅದರ ಇನ್ನೊಂದು ಏನಪ್ಪ ಅಂತಂದ್ರೆ ಏನ್ರಿ ಇನ್ನೊಂದು ಸಿಮಿಲಾರಿಟಿ ಏನಪ್ಪ ನೋಡ್ರಿ ಏನ್ರಿ ಮರ್ಡರ್ ಇಬ್ಬರಿಗೇನೋ ಮರ್ಡರ್ ಸಂಬಂಧ ಇದೆಯಾ? ಮರ್ಡರ್ ಇದು ಮಾಡೋದು ಇವರು ಮೋಶೆ ಒಬ್ಬರನ್ನ ಹೊಡೆದಾಕಿ ಓಡ್ತಾರೆ, ಇವರು ಸ್ಟೇಫನ್ ಸಾಯ್ಬೇಕಾದ್ರೆ ಇವರೇ ಕಾರಣ ಆಗ್ತಾರೆ. ಸರಿ, ಮೋಸೆ ಯಾರನ್ನ ಓಡಾಡ್ತಾರೆ? ಮೋಸೆ ಯಾರು ಐಗುಪ್ತ ದೇಶದ ಯಾರನ್ನ? ಯಾವಾಗ ಏನು ಬರ್ತಾರೆ ಅವರು ಅವ್ರ ಕಡೆ ಇಸ್ರೇಲ್ನ ಹಿಂಸೆ ಕೊಡ್ತಾ ಇದ್ದಾಗ ಸರಿ ಓದಿ ವಿಮೋಚನಾ ಕಾಂಡ 2:12. ಒಬ್ಬನನ್ನು ಐಗುಪ್ತನೊಬ್ಬನನ್ನು ಹೊಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿದನು. ಇನ್ನೇನ್ ಮಾಡ್ತಿರ್ತಾನೆ ಐಗುಪ್ತ ದೇಶದವರು ಯಹೂದ್ಯರಿಗೆ ಹೊಡಿತಾ ಇರ್ತಾನೆ ಅಲ್ವರ, ಅದಕ್ಕೆ ಏನ್ ಮಾಡ್ತಾನೆ ಇವ್ನು ಹಿಂಗೆ ಮಾಡ್ತಾನೆ ನಮ್ಮ ಪಕ್ಕ ನೋಡ್ತಾನೆ ಯಾರು ಇರಲ್ಲ, ಸೀದಾ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅವನು ಹೊಡೆದಾಕ್ಬಿಟ್ಟು ಏನ್ ಮಾಡ್ಬಿಡ್ತಾನೆ ಬಟ್ಟೆ ಬಟ್ಟು ಊದ್ಬಿಡ್ತಾನೆ ನೋಡ್ರಿ ಅಲ್ವರ. ಇದು ಯಾರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಯಾರು ಮೋಸೆ. ಆದ್ರೆ ಯಹೂದ್ಯರೆಲ್ಲ ಏನ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಬಿಡ್ತಾರೆ. ಅವ್ರು ಒಂದ್ಸರಿ ಏನಂತಾನೆ ನಿಮ್ಮನ್ನ ಯಾರಪ್ಪ ನಮ್ಮ ಮೇಲೆ ವಿಚಾರಣೆ ಆಗಿ ನೇಮಿಸ್ತವರು ಅವ್ರನ್ನ ಸಾಯಿಸ್ತಾರೆ ನನ್ನೂ ಸಾಯಿಸ್ಬಿಡ್ತೀಯ ಅಂತ ಹೇಳ್ತಾರೆ. ಮೋಸಕ್ಕೆ ಭಯ ಆಗ್ಬಿಡ್ತಾರೆ. ಅವನು ಮೋಸ ಏನು ಮಾಡ್ತಾನೆ ಓಡೋಗ್ಬಿಡ್ತಾನೆ. ಅಂದ್ರೆ ಇದೇ ಪ್ರಕಾರ ಅಪೋಸ್ಟಲ್ ಪೌಲ್ ಅಂದ್ರೆ ಒಂದು ಸಾವಿಗೆ ಕಾರಣ ಆಗಿದಾರ ಅಂತ ನೋಡಿದ್ರೆ ಎಸ್. ಯಾವಾಗ ಅಂದರೆ ಯಾರನ್ನ ಸಾಯಿಸ್ಬೇಕಾರೆ ಎಸ್ ಸ್ಟೇಫನ್ನ ಸಾಯಿಸ್ಬೇಕಾದ್ರೆ ಪಕ್ಕದಲ್ಲಿ ಇದ್ದಿದ್ದು ಯಾರು ಸೌಲ್ ಏನು ಮಾಡ್ತಾರೆ ಅಲ್ಲಿ ಕಾರಣ ಆಗಿರ್ತಾರೆ. ಯಾಕಂದ್ರೆ ಈ ಸಭೆಯಲ್ಲೆಲ್ಲ ಹಿಂಸೆ ಕೊಡೋದು, ಸಭೆಯಲ್ಲಿ ಜನಗಳನ್ನ ಕರ್ಕೊಂಡ್ಬಂದು ಗುಡ್ಡೆ ಹಾಕ್ಬಿಟ್ಟು ನನಗೆ ಒಬ್ಬರನ್ನೇ ಸಿಸ್ಟಮೆಟಿಕ್ ಸಾಯಿಸೋದು ಅಂತ ಈ ಒಂದು ಜವಾಬ್ದಾರಿ ಯಾರನ್ನ ತೊಗೊಂಡಿರ್ತಾರೆ ಅಂತಂದ್ರೆ ಏನ್ರಿ ಸೌಲ್ ಆಗಿರ್ಬೇಕಾದ್ರೆ ಏನು ಮಾಡ್ತಾರೆ ಅವ್ರು ತೊಗೊಂಡಿರ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಸ್ಟೇಫನ್ ಏನು ಮಾಡ್ತಾರೆ ಅಷ್ಟು ಕರ್ಕೊಂಡ್ಬರ್ತಾರೆ. ಆಗ ಸ್ಟೇಫನ್ ಎಲ್ಲ ಖುಷಿ ಮಾಡ್ಬೇಕಾದ್ರೆ ಸ್ಟೇಫನ್ ಏನು ಮಾಡ್ತಾರೆ ಸೀದಾ ಹಳೆ ಓಡೋಗ್ಬಿಟ್ಟಿಂತ ಎಲ್ಲ ಡೀಟೇಲ್ಸ್ ಏನು ಮಾಡ್ತಾರೆ ಅವರೇ ಏನು ಮಾಡೋದು ಮೋಸಸ್ ಬಗ್ಗೆ. ಅದರ ಸರ್ವ ವಿದ್ಯೆಗಳಲ್ಲಿ ಏನಾಗಿದ್ದಾರೆ ಇವರು ತುಂಬ ಜ್ಞಾನಿಯಾಗಿದ್ದರು, ಬುದ್ಧಿವಂತರಾಗಿದ್ದರು ಅಂತೆಲ್ಲ ಫುಲ್ ಎಲ್ಲ ಹೇಳ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ಅಂದರೆ ಕ್ರಿಸ್ತನ್ಗೆ ಏನು ಮಾಡ್ತಾರೆ ತಂದ್ಬಿಟ್ಟು ನಿಲ್ಲಿಸ್ತಾರೆ. ಸ್ಟೀಫನ್ ತಂದು ನಿಲ್ಲಿಸ್ಬಿಟ್ಟು ಏನು ಮಾಡ್ತಾರೆ ಆ ಮಹಿಮಡು ಅಂತ ಕರ್ತನ ನೀವೇ ಸಾಯಿಸಾಕಿದ್ರು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅವಾಗ ಎಲ್ಲ ರೋಷದಿಂದ ಕೋಪದಿಂದ ಏನು ಮಾಡ್ತಾರೆ ಕಲ್ದವ್ರದ್ದು ಯಾರು ಸಾಯಿಸಾಕ್ತಾರೆ ಸ್ಟೇಫನ್ ಸಾಯಿಸ್ಬೇಕಾದ್ರೆ ಸೌಲ್ ಎಲ್ಲಿದ್ರು ಅಲ್ಲೇ ಇರ್ತಾವೆ ಪಕ್ಕದಲ್ಲೇ ಅದರ ಕಲ್ದವ್ರು ಸಾಯಿಸ್ಬೇಕು. ಯಾಕೆ ಧರ್ಮಶಾಸ್ತ್ರದಲ್ಲಿ ಏನು ಕುರುಚಿತ್ತು ಯಾರೋ ದೇವ ದೂಷಣೆ ಮಾಡಿದ್ರೆ ಏನು ಮಾಡಬೇಕು ಕಲ್ಲು ಹೊಡೆದು ಸಾಯಿಸ್ಬೇಕು. ಅಂದ್ರೆ ಯೋಚನೆ ಮಾಡಿ ಒಂದು ಗೇಟ್ ಕಲ್ಲಲ್ಲಿ ಬಿದ್ರೆ ಹೆಂಗಿರ್ತದೆ ಎಷ್ಟು ನೋವಾಯ್ತಲ್ಲ ಎಲ್ಲ ಸೇರಿ ತಪ ಅಂತ ಹೊಡೆದ್ರೆ ಹೇಗಿರ್ಬೇಕಾದ್ರೆ ಅದೇ ನೋಡ್ಬೇಕಾರೆ ಅಂತಾರೆ ಅಲ್ಲಿ ಸ್ಟೇಫನ್ನ ಸಾಯಿಸ್ಬೇಕಂದ್ರೆ ಇಬ್ಬರಿಗೂ ಏನಾಗಿದೆ ಅಂತಂದ್ರೆ ಮರ್ಡರ್ ಏನಾಗಿದೆ ರಿಲೇಶನ್ಶಿಪ್ ಐತೆ. ಅದರ ಆಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಮೋಸಸ್ ಏನು ಮಾಡೋರು ಜನಗಳನ್ನ ನಡೆಸ್ತಾರೆ. ಅದರ ಒಳ್ಳೆ ಲೀಡರ್ ಜನಗಳನ್ನೇ ಮಾಡ್ತಾರೆ ನಡೆಸ್ತಾರೆ. ಅವ್ರು ಏನ್ ಮಾಡ್ತಾರೆ ಸಭೆ ಏನ್ ಮಾಡ್ತಾರೆ ಸಭೆ ಮಕ್ಕಳನ್ನ ಬೆಳೆಸ್ತಾರೆ. ಅದರ ಎಲ್ಲರೂ ಬಂದ್ಬಿಟ್ಟು ದೇವರ ವಾಕ್ಯದ ಪ್ರಕಾರ ನ್ಯಾಯಪದ ಪ್ರಕಾರ ನಡ್ಕೊಳ್ಳಿ ಅಂತ ಎಷ್ಟೋ ರೀತಿಯಲ್ಲಿ ಮಾಡ್ತಾರೆ ಪ್ರೇರಣೆ ಮಾಡ್ತಾರೆ ಗೈಡೆನ್ಸ್ ಎಲ್ಲ ಕೊಡ್ತಾರೆ. ಅದರ ಅದೇ ಪ್ರಕಾರ ಅಪೊಸ್ತಲರು ಪೌಲ್ ಕೂಡ ಏನ್ರಿ ಒಳ್ಳೆ ಲೀಡರ್ ಎಲ್ಲಾರ್ಗೆ ಕ್ರಿಸ್ತನ ಸ್ವಾರ್ಥ ಪಡಿಸೋದಕ್ಕೆ ಏನು ಮಾಡ್ತಾರೆ ಅಂದರೆ ತುಂಬ ಅವ್ರು ಪ್ರಯಾಸ ಪಡ್ತಾರೆ. ಗಲಾತ್ಯರು 2:20 ಗಲೇಷಿಯನ್ಸ್ 2:20
ತೀರಿಸಿಕೊಂಡವನಾಗಿದ್ದೇನೆ. ಹಾ. ಇನ್ನು ಜೀವಿಸುವವನು ನಾನಲ್ಲ, ಹ್ಮ್. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನೋಡ್ರ, ಇನ್ನು ಜೀವಿಸೋನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಏನ್ ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಈಗ ಶರೀರದಲ್ಲಿರುವ ನಾನು ಹ್ಮ್. ಜೀವಿಸುವುದು ಹೇಗೆಂದರೆ ಹ್ಮ್. ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ನೋಡ್ರ, ಅಂದ್ರೆ ಅಪೊಸ್ತಲ ಪೌಲ್ ಎಷ್ಟು ಒಂದು ಜೀಲಾಗಿದ್ರು ಅಂತಂದ್ರೆ ಇನ್ಮೇಲೆ ನಾನು ಜೀವಿಸ್ತಾ ಇದ್ಮೇಲೆ ಯಾರು ಜೀವಿಸ್ತಾ ಇರೋದು, ಕ್ರಿಸ್ತನ್ ಜೀವಿಸ್ತಾರೆ ಅಂದ್ಬಿಟ್ಟು ಆ ರೀತಿ ಒಂದು ಬೋಲ್ಡ್ ಆಗಿ ಮಾಡಿರ್ತಾರೆ. ಇನ್ನೊಂದು ವಾಕ್ಯ ಓದ್ತೀನಿ, ಗಲಾತ್ಯರು 4:40, ಸಾರಿ 4:19, ಕ್ಷಮಿಸಿ. ನನ್ನ ಪ್ರಿಯವಾದ ಮಕ್ಕಳೇ, ಹಾ. ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ಹ್ಮ್. ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ನೋಡ್ರ, ಕ್ರಿಸ್ತನ ಸ್ವಾರೂಪ್ಯ ನಿಮ್ಮನ್ನು ಉಂಟಾಗುವ ತನಕ ಎಷ್ಟೋ ಪ್ರಸವ ವೇದನೆ ಪಡ್ತೀನಿ ಅಂತಂದ್ರೆ ಅಷ್ಟೊಂದು ಎಫರ್ಟ್ಸ್ ಹಾಕಿ ಪ್ರಯಾಸ ಪಡ್ತಾ ಇದ್ರು. ಅಂದ್ರೆ ಹೇಳಿದ್ರೆ ಮೋಸಸ್ ಪ್ರಯಾಸ ಪಟ್ಟವ್ರ, ಇಸ್ರೇಲಲ್ಲಿ ಏನು ಟಾರ್ಚರ್ ಕೊಟ್ಟು ಹಾಕ್ತೀನಿ, ಮಾತ್ರ ಗೊಂಡ್ಗುಟ್ಟ ನೋಡ್ತೀನಿ, ಮಾತ್ರ ಕೆಲವರು ಸಾಯಿಸ್ಬಿಡ ಅಂತ ಮಾಡೋದೆಲ್ಲ ಎಲ್ಲ ಪ್ಲ್ಯಾನ್ ಮಾಡೋದು. ಆದರೆ ಮೋಸಸ್ ಏನು ಬಹು ತಾಳ್ಮೆಯಿಂದ ತಿಂದರೆ ನಡೆಸಿದ್ರು. ಅದಕ್ಕೆ ಬೈಬಲ್ ಹೇಳ್ತಾರೆ, ಭೂಮಿಯಲ್ಲಿ ತುಂಬ ಸಾತ್ವಿಕನಾಗಿರೋ ಮನುಷ್ಯನ ಯಾರಂತೆ, ಮೋಸೆ ಅಂತ ಬೈಬಲೇ ಪಟ್ಟು. ಅದೇ ರೀತಿ ಏನ್ರಿ ಅಪೋಸ್ಟಲ್ ಪೌಲ್ ಕೂಡ ಎಷ್ಟೇ ಒಂದು ಅಪೋಸಿಷನ್, ಎಷ್ಟೇ ರೀತಿಯ ತೊಂದರೆ ಏನ್ ಮಾಡೋದು, ಸಭೆ ಮಾಡೋದು ಅದೇ ಥರ ಸರಿಯಾಗಿ ನಡೆಸಿದ್ರು. ವೆರಿ ಗುಡ್. ಅಂದ್ರೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಏನ್ರಿ, ಮೋಸ ಏನೋ ಬರ್ದೋಲ್ಲ, ಮೋಸ ಏನೋ ಬರ್ಬಿಡೋಲ್ಲ, ಧರ್ಮಶಾಸ್ತ್ರ ಹಾಂ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ. ಆಮೇಲೆ ಇನ್ನೇನು ಬರೋದು, ಅದು ದೇವ್ರು ಬರೋದು, ಇವ್ರು ಬೈಬಲ್. ಹಾಂ ಏನು ಬೈಬಲ್ ಬರ್ತಾರೆ, ಬೈಬಲ್ ಏನು ಬರ್ತಾರೆ, ಹಾಂ ಕರೆಕ್ಟಾಗಿರೋ ಐದು ಗ್ರಂಥಗಳು. ಅವರ ಫಸ್ಟ್ 5 books ಬರ್ದಿದ್ದು ಯಾರು, ಮೋಸಸ್. ಮೋಸೆಸ್. ಪೌಲ್ ಬರೆದಿರೋದು 13 14 books. ಕೊಟ್ಟಿಲ್ಲ. ಹೌದಾ, ನೋಡಿ ಅದು ಏನು ಬೇಕಾದ್ರೆ ನೋಡ್ತೀನಿ ಇಷ್ಟು ಆಯ್ತಾ. ಸೊ ಅರ್ಧಕ್ಕರ್ಧ ಏನ್ರಿ ಬರ್ದಿರೋದು ಯಾರು, ಪೌಲ್. ಹೌದಾ, ಹೊಸ ಒಡಂಬಡಿಕೆಯಲ್ಲಿ ಮೆಜರ್ ಪೋರ್ಷನ್ಸ್ ಬರ್ದಿದ್ದಾರೋ, ಅದೇ ಥರ ಹಳೆ ಒಡಂಬಡಿಕೆಯಲ್ಲಿ ಮೇಜರ್ ಪೋರ್ಷನ್ ಬರ್ದಿದ್ದಾರೆ ಮೋಸೆಸ್. ಯೋಚನೆ ಮಾಡಿ, ಇವಾಗ ಮೋಸೆಸ್ ಯಾರ ಬಗ್ಗೆ ಬರ್ತಾರೆ, ಜೆನಿಸಿಸ್, ಆಮೇಲೆ ಅದರ ಆದಿಕಾಂಡದಲ್ಲಿ ಈಡೇನ್ ತೋಟದಲ್ಲಿ ಇವ್ರಿದ್ರ ಹೆಂಗ್ ಬರ್ತಾರೆ ಹೇಳ್ತೀವಿ. ಅದರ ಆದಾಮ ಅವಾರ್ಡು ಏನು ಮಾತಾಡಿದ್ರು ಇದೆಲ್ಲ ಯಾರಿಗೆ ಗೊತ್ತಾಯ್ತು, ದೇವ್ರು ಏನು ಮಾಡೋರು ಅವ್ರಿಗೆ ತಿಳಿಸೋರು. ಇವಾಗ ಯೋಚನೆ ಮಾಡಿದ್ದೀನಿ, ಇವರು 5 book ಬರೀದಿರೇ ಇದ್ರೆ ನಮ್ಗೆ ಏನು ಅರ್ಥ ಆಗಿರೋದು, ಹೀಗೆ ಗೊತ್ತಾಗಲ್ಲ. ಅಂದ್ರೆ ಆದಾಮನ ಸೃಷ್ಟಿ ಮಾಡಿರೋದು, ಮಂಗನಿಂದ ಮಾನವಂತ ಹೌದಪ್ಪ ಕರೆಕ್ಟ್ ಟೀಚರ್ಗೆ ಹೋಗ್ತಾರೆ, ನಾವೇನು ಮಾಡಿದ್ರೆ ಅದನ್ನೇ ಗೊತ್ತದೆ. ಅದರ ಬದಲೇ ಲೋಕ ಅಂತ ಹೇಳಿದ ಬಗ್ಗೆ ನಮ್ಗೆ ಗೊತ್ತಾಗ್ತಿರಲ್ಲ. ಅಬ್ರಾಹ್ಮನ ಆಯ್ಕೆ ಮಾಡಿದ್ದ, ಅಬ್ರಾಹ್ಮನ ವಾಗ್ದಾನ ಮಾಡಿದ್ದು ನಮ್ಗೆ ಏನಾಗ್ತಿಲ್ಲ, ಯಾವತ್ತು ಗೊತ್ತೇ ಆಗ್ತಿರಲ್ಲ. ಅಂದ್ರೆ ಅದು ಫಸ್ಟ್ 5 books ವೆರಿ ಇಂಪಾರ್ಟೆಂಟ್. ಅದರ ಆಮೇಲೆ ಇಸ್ರೇಲ್ ಮಾಡಿದಂಥ ಅದ್ಭುತಗಳು, ಕಾಣಸಿ ಕರ್ಕೊಂಡು ಬಂದಿದ್ದು, ಇವೆಲ್ಲ ಎಂಟೈರ್ ರೆಕಾರ್ಡ್ ಎಲ್ಲಪ್ಪ ಇದೆ ಅಂತಂದರೆ ಹೇಳಿ ಹಳೆ ಒಡಂಬಡಿಕೆ ಅದನ್ನು ನೋಡ್ಬೇಕಾದ್ರೆ ಮೋಸಸ್ನ ಇಟ್ಟಿರೋದು ವೆರಿ ಇಂಪಾರ್ಟೆಂಟ್ ಬುಕ್ಸ್ ಏನು ಮಾಡೋದು ಅಲ್ಲಿ ಬರ್ತಾರೆ. ಅದರ ಅದೇ ಥರ ಇಂಪಾರ್ಟೆಂಟ್ ಬುಕ್ಸ್ ನ್ಯೂ ಟೆಸ್ಟಿಮೆಂಟಲ್ಲಿ ಯಾರ ಮುಖಾಂತರ ಬರ್ತಾರೆ, ಅಪೊಸ್ತಲರು. ಯೋಚನೆ ಮಾಡಿದ್ದೀನಿ, ಈ 14 ಪುಸ್ತಕ ಅಪೊಸ್ತಲರು ಓದ್ಬಿಟ್ಟು ತೆಗೆದುಬಿಟ್ಟು ಓದಿ ಹೆಂಗಿರ್ತಾರೆ. ಅದರ ನಮ್ಮ ಮೆಜಾರಿಟಿ ಪೋರ್ಷನ್ ಬೈಬಲಲ್ಲಿ ಅರ್ಥನೇ ಏನಾಗಲ್ಲ. ಅದಕ್ಕೆ ಅಪೊಸ್ತಲರು ಓದ್ ವೆರಿ ಇಂಪಾರ್ಟೆಂಟ್. ಅಂದರೆ ಯೋಚನೆ ಮಾಡಿದ್ದೀನಿ, ಇವಾಗ ಧರ್ಮಶಾಸ್ತ್ರ ಕೊಟ್ರಪ್ಪ, ಧರ್ಮಶಾಸ್ತ್ರದಲ್ಲಿ ಎಷ್ಟೋ ವಿಚಾರಗಳಿತ್ತು. ಅಂದ್ರೆ ಇದು ಆ ಕಾಲದಲ್ಲಿ ಇಸ್ರೇಲಿಗಳಿಗೆ ನೇರವಾಗಿ ಕೊಟ್ಟಿರೋಂಥ ಭಾಷೆಗಳು. ಅದನ್ನು ಹೆಂಗೆ ಮಾಡಬೇಕು, ಅದನ್ನ ಅರ್ಥ ಏನಾಗ್ತಿಲ್ಲ ಅವ್ರಿಗೆ. ಕುರಿ ಕಡಿಬೇಕಷ್ಟೇ, ಏನು ಕಡಿಬೇಕು, ಪಾಪ್ ಮಾಡಿ ಕಡಿಬೇಕಷ್ಟೇ. ಅದರ ಒಂದು ಎತ್ತಿನ ಕರಿಬೇಕು, ಅದರ ಒಂದು ಬಲಿ ಕೊಡಬೇಕು ಅಂದರೆ ಕೊಡಬೇಕಷ್ಟೇ. ಅಂದರೆ ಇದ್ದು ಇಂಟರ್ನಲ್ ಡೀಟೇಲ್ಸ್ ಅಲ್ಲ, ಅದು ಆತ್ಮಿಕ ಅರ್ಥಗಳೇನಾಗ್ತಾ ಇಲ್ಲ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದವರು ಯಾರು, ಎಸ್ ಅಪೊಸ್ತಲರು ಪೌಲ್. ಧರ್ಮಶಾಸ್ತ್ರದ ಬಗ್ಗೆ, ದೇವದರ್ಶನ ಗುಡಾರದ ಬಗ್ಗೆ ಯಾವುದಾದ್ರು ಅಪೊಸ್ತಲರು ಒಬ್ಬರ ಮಾತಾಡೋರ ಯಾರು, ಅಪೊಸ್ತಲರು ಪೌಲ್ ಬಿಟ್ಟು ಬೇರೆ ಯಾರು ಮಾತಾಡಿದಾರ, ಯಾರೇನೋ ಇಲ್ಲ ಮಾತಾಡಿದಿಲ್ಲ ಅಲ್ವರ. ಆಮೇಲೆ ಇಸ್ರೇಲ್ ರಾಜ್ಯಗಳ ಬಗ್ಗೆ, ಇಸ್ರೇಲ್ ನ್ಯಾಯಾಧಿಪತಿಗಳ ಬಗ್ಗೆ ಯಾರು ಮಾತಾಡೋಣ, ಯಾರು ಮಾತಾಡಿಲ್ಲ. ಇಸ್ರೇಲ್ ನಿಮಗೆ ಅನುಭವ ಆಯ್ತು ಗೊತ್ತಾ, ಐಗುಪ್ತ ದೇಶದಲ್ಲಿ ಬಿಡುಗಡೆ ಮಾಡಿಕೊಂಡು ಕರೆನ್ಸಿಗೆ ಬಂದ್ರಲ್ಲ, ಸೆಂಟ್ರಲ್ ಏನಾಯಿತು, ಎಷ್ಟೆಲ್ಲ ಬಿದ್ದರು ಎದ್ರು, ಏನೆಲ್ಲ ತೊಂದರೆಗಳಾಯಿತು, ಎಷ್ಟೆಲ್ಲ ಕಷ್ಟಗಳು ಕೊಟ್ಟರು, ಇದೆಲ್ಲ ಏನಕ್ಕೆ ಪಾಠಗಳು ಅಂತ ಅಂದ್ಬಿಟ್ಟು ನಮ್ಗೇನು ಮಾಡೋದು ಅಪೊಸ್ತಲರು ಪೌಲ್ 1ನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಅವ್ರು ಮಾಡಿರೋ ತಪ್ಪು ನಾವೇ ಮಾಡ್ಕೊಬಾರ್ದು, ಮಾಡಬಾರ್ದು ಅಂತ ಎಲ್ಲ ಕ್ಲೀನಾಗಿ ಹೇಳಿದ್ರು. ಯಾರಂದರೆ ಅಪೊಸ್ತಲರು ಪೌಲ್. ಅದರ ಛಾಯೆ ನಿಜ ಸ್ವರೂಪ, ಹಳೆ ಒಡಂಬಡಿಕೆ ಎಲ್ಲ ಏನಾಗಿದೆ ನಮಗೆ ಪಾಠ ಆಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ಹೇಳೋರು ಯಾರಪ್ಪ ನಮಗೆ, ಅಪೊಸ್ತಲರು ಪೌಲ್. ಆಮೇಲೆ ಅಬ್ರಾಹ್ಮ್ ನಿಜನ ಹೆಂಡತಿ
ಅದೇನಕ್ಕೆ ಛಾಯೆ? ಅದನ್ನು ಏನು ಛಾಯೆ? ಒಡಂಬಡಿಕೆಗಳು. ಅದು ನಮ್ಗೆ ಯಾರು ಹೇಳಿದ್ದು? ಅಪೋಸ್ಟಲ್ ಪೌಲ್ ನಮ್ಗೆ ಏನು ಮಾಡಿದ್ರು? ಹೇಳಿದ್ರು ಅಪೋಸ್ಟಲ್ ಪೌಲ್ ನಮ್ಗೆ ಹೇಳಿದ್ರು. ನಮ್ಗೇನು ಅರ್ಥ ಆಗಿರೋದಾ? ಅಂದ್ರೆ ಅದು ನೋಡ್ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಏನ್ರಿ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ಸ್ಗಳನ್ನ ದೇವರು ಯಾರ ಮುಖಾಂತರ ತಿಳಿಸ್ತಾರಪ್ಪ ಅಂದರೆ ಮೋಸಸ್ ಅಂತ ಓಲ್ಡ್ ಟೆಸ್ಟಿಮೆಂಟಲ್ಲಿ ನೋಡಿ. ಇವ್ರು ಬರೆದಂಥ 5 ಬುಕ್ಸ್ ಇಂಟರ್ಪ್ರಿಟೇಷನ್ ನಾವೆಲ್ಲ ನೋಡ್ಬೋದಲ್ಲ, ಈ 14 ಬುಕ್ಸ್ ನೋಡ್ಬೋದು. ಧರ್ಮಶಾಸ್ತ್ರ, ನ್ಯಾಯ ಪ್ರಮಾಣ ಎಲ್ಲಿ ಬರ್ತಾರೆ ಇಲ್ಲ, ಎಲ್ಲ ಈ ಫಸ್ಟ್ 5 ಬುಕ್ಸ್. ನೆಕ್ಸ್ಟ್ ಯೋಶುವ ಶುರು ಆಗ್ಬಿಡ್ತಾರೆ. ಯೋಶುವ ಶುರು ಆಗ್ಬಿಟ್ಟ ಚರಿತ್ರೆ, ಇಸ್ರೇಲ್ ಚರಿತ್ರೆ ಆದರೆ ಎಷ್ಟೋ ವಿಚಾರಗಳು ಈ ಧರ್ಮಶಾಸ್ತ್ರ 5 ಬುಕ್ಸ್. ಇದೆಲ್ಲ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗು ಇವ್ರು ಯಾರು ಅಂತ ಕೊಡ್ತಾರೆ ಅಂದರೆ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಹೆಂಗೆ ಮೋಸ ಥರ ಇದ್ರು, ಹೊಸ ಒಡಂಬಡಿಕೆಯಲ್ಲಿ ಯಾರೇ ಪೌಲ್ ಅವ್ರನ್ನೇ ಮಾಡಿದ್ರು, ಅವ್ರನ್ನ ಕೇಳಿಸ್ಕೊಂಡು ಎಷ್ಟೋ ವಿಚಾರ ಕೊಡ್ತಾರೆ ಅಂದ್ರೆ. ಆಮೇಲೆ ಅದು ಮಾತ್ರ ನೋಡಿರ್ತೀನಿ ಏನ್ರಿ ಇಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಮೊದಲು ಹೇಳಿದವರು ಯಾರಪ್ಪ ಅಂತಂದರೆ ಮೋಸಸ್ ಹೇಳ್ತಾರೆ, ನನ್ನ ಹಾಗೆ ನಿಮ್ಮ ನಡುವೆ ಒಂದು ಪ್ರಪಂಚ ಏನು ಮಾಡ್ತೀನಿ ಎಬ್ಬಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳೋದು ಯಾರಂದರೆ ಹೇಳಿ ಮೋಸಸ್ ಅದರ. ಇವರು ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಬಗ್ಗೆ ಹೇಳ್ತಾರೆ, ಕರೆಕ್ಟಾ? ಫಸ್ಟ್ ಅಡ್ವೆಂಟ್ ಬಗ್ಗೆ ಅಪೋಸ್ಟಲ್ ಪೌಲ್ ಏನು ಮಾಡೋದು? ಸೆಕೆಂಡ್ ಅಡ್ವೆಂಟ್ ಬಗ್ಗೆ ಹೇಳೋದು. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ತಾರೆ. ಅವ್ರು ಬರ್ಬೇಕಾದ್ರೆ ಹೇಗಿರ್ತಾರೆ, ಹೆಂಗೆ ಕಂಡಿಡಿಯೋದು, ಅವ್ರು ಬಂದ ಮೇಲೆ ಅವ್ರು ಮಾಡೋಂಥ ಕೆಲಸಗಳೆಲ್ಲ ಯಾರು ಅಂತ ಹೇಳೋರೆಲ್ಲ ಆ ರೀತಿ ನೋಡ್ಬೇಕಾದ್ರೆ ಎಷ್ಟೋ ಒಂದು ಹೊಂದಾಣಿಕೆಯಲ್ಲಿ ಏನು ನೋಡ್ಬೋದು ನಾವು ಸತ್ಯವೇದದಲ್ಲಿ ಅಲ್ಲಿ ನೋಡ್ಬೋದು. ಅಂದ್ರೆ ಅದು ಮಾತ್ರ ಅಲ್ಲ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪಸ್ಕಾನೇ ಕ್ರಿಸ್ತನು ಅಂತ ನಮ್ಗೆ ಗೊತ್ತಿದೆ. ನಮಗೆಲ್ಲೂ ಯೇಸು ಕ್ರಿಸ್ತವ್ರು ಮಾತಾಡೋದು ಈ ಪಸ್ಕದ ಒಂದು ಇದನ್ನು ಆಚರಣೆ ಮಾಡಬೇಕು ಅಂತ. ಅದು ಬಿಟ್ಟರೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದು ಇಲ್ಲೇ ಇದೆ. ಈಗ ಆಯ್ತಾ ಒಂದನೇ ಕೊಡುತ್ತಲ್ಲಿ ಕೊಡ್ತಾರಲ್ಲ, ತಾನು ಹಿಡಿದು ಕೊಟ್ಟು ರಾತ್ರಿಯಲ್ಲಿ ಆಮೇಲೆ ಪಸ್ಕದ ಕುರಿ ನಮಗಾಗಿ ಏನಾಗಿದೆ ಕುಯ್ದು ಕೊಟ್ಟಿದೆ, ಅದನ್ನ ಹುಡುಗಿಗೆಲ್ಲ ಬಿಟ್ಬಿಡೋಣ, ಇವೆಲ್ಲ ಆಚರಣೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿರೋದು ಯಾರಪ್ಪ ಅಂದರೆ ಈಗ ಅಪೋಸ್ಟಲ್ ಪೌಲ್. ನಾನು ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಮುಖಾಂತರ ತುಂಬ ಏನು ಮಾಡೋದು ದೇವ್ರು ನಮಗೆ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ಏನಪ್ಪ? ನೆಕ್ಸ್ಟ್ ಏನಿದೆಯಾ? ಸರಿ, ಇಬ್ಬರು ಎಲ್ಲರೂ ಓಡೋಗಿದ್ರ? ಮೋಸಸ್ಸು ಐಗುಪ್ತದಿಂದ ಬಾವುಡ ಬೈದ್ರ ಹತ್ರ ಓಡೈತಾರೆ. ಅದನ್ನ ಎಲ್ಲಿ ಹೋಗ್ತಾರೆ? ಇತ್ರವ್ರ ಹತ್ರ. ಹತ್ರ ಹೋಗ್ತಾರೆ. ಎಲ್ಲಿಗಪ್ಪ ಹೋಗ್ತಾರೆ ಅಂತಂದರೆ ಮಿದ್ಯಾನ್ ದೇಶಕ್ಕೆ ಏನು ಮಾಡ್ತಾರೆ? ಓಡೋಗ್ತಾರೆ. ಅದರ ಓಡೋಗ್ಬೇಕಾದ್ರೆ ಯಾವ ಮಾರ್ಗದಲ್ಲಿ ಹೋಗಿ ಗೊತ್ತಾಗ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಬರ್ತಾರೆ ಗೊತ್ತಾ? ಅದೇ ಮಾರ್ಗದಲ್ಲಿ ಏನು ಮಾಡಿ ಮೋಸಸ್ ಓಡೋಗಿ. ಇವಾಗ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಹೋದಲ್ಲ ಮಾರ್ಗ, ಆ ಮಾರ್ಗ ಹೆಂಗಿತ್ತು? ಗಿಡ ಮರಗಳು ಚೆನ್ನಾಗಿತ್ತು, ರೋಡ್ ಇದೆಲ್ಲ ಸಖತ್ತಾಗಿತ್ತು, ಅಲ್ಲಿ ಹೋಟ್ಲು ಕಾಫಿ ಟೀ ಎಲ್ಲ ಆರಾಮ ಅದಂಗಿತ್ತು. ಮರಳು ಅದರ ಬರಡು ಭೂಮಿ ನೀರಿತ್ತ ಎಂಥ ಬಿಸಿಲು, ಒಂದು ಮರ ಇರೋದು ಸಿಕ್ಕಿರೋದ ಅದರ ತಿನ್ನೋಕ್ಕಿಲ್ಲ, ಕುಡಿಯೋಕ್ಕಿಲ್ಲ, ಭಯಂಕರ ಟೆಂಪ್ರೇಚರು, ಅದರ ಸಿಕ್ಕಾಪಟ್ಟೆ ಕಷ್ಟ. ಅದರ ಅದು ಒಂದು ಡೆಸರ್ಟ್, ಮರುಭೂಮಿ, ಕರೆಕ್ಟಾ? ಇದೇ ಥರ ಅಪೋಸ್ಟಲ್ ಪೌಲ್ ಎಲ್ಲ ಹೋಗಿದ್ದ ಡೆಸರ್ಟ್. ಯೋಚನೆ ಮಾಡಿ ಇದೆಯಾ? ಎಲ್ಲರೂ ಬರೀ ಅದು ನೀರಲ್ಲಿ ಕಷ್ಟಪಡ್ತಾರೆ, ಆದರೆ ಡೆಸರ್ಟ್ಗೆ ಹೋಗಿದ್ರು ಅಂತೆಲ್ಲ ಇದೆಯಾ? ನೋಡಿ ಎಲ್ಲಿ ಬರ್ತಾರೆ ಅಂದರೆ ಗಲಾತ್ಯರು 1:17. ಗಲಾತ್ಯರು 1:17. ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಗಳನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಅರಬಸ್ಥಾನ ಏನೋ ಮರುಭೂಮಿ. ಈ ಅರಬಸ್ಥಾನನೇ ಇಲ್ಲಿ ಗಲಾತ್ಯರಲ್ಲಿ ಈಗ ಮುಂದಕ್ಕೆ ಹೋದ್ರೆ ಹೇಳೋದು ಏನೋ ಇಸ್ರೇಲ್ ಜನರಿಗೆ ಹೇಳ್ತಲ್ಲ, ಸಾರಾಳು ಹಗಾರ್ ಬಗ್ಗೆ ಹೇಳ್ಬೇಕಾದ್ರೆ ಅರಬಸ್ಥಾನದಲ್ಲಿರೋಂಥದ್ದು ಏನಾಯ್ತು ನಮ್ಮ ನ್ಯಾಯ ಪ್ರಮಾಣ ಸಿಕ್ತು ಅಂತ ಹೇಳ್ತಾರಲ್ಲ. ಅರಬಸ್ಥಾನ ಅಂತಂದರೆ ಇಸ್ರೇಲ್ ಜನಗಳು ಅನುಭವಿಸಿರೋಂಥ ಏನ್ರಿ ಆ ಒಂದು ಅರಣ್ಯ. ನಿಮಿಷದಲ್ಲಿ ನೋಡ್ತೀನಿ. ಗಲಾತ್ಯರು 4:24 ನೋಡ್ರಿ, ಇಲ್ಲಿ ಬರ್ತಾರ? 25 ಸಾರಿ, ಕರೆಕ್ಟ್ 25 ಹೋದ್ಯಾ? ಆಗಾರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ. ಅಲ್ವರ ಎಲ್ಲಿ ಹೋಗಿದ್ದಾರೆ ದೇವರು? ಅರಬಸ್ಥಾನ ಅಂತಂದ್ರೆ ಸಿನಾಯಿ. ಅಂದ್ರೆ ಆ ಸಿನಾಯಿ ಪರ್ವತದಲ್ಲಿ ಏನು ಕೊಟ್ಟರು ದೇವರು? ನ್ಯಾಯ ಪ್ರಮಾಣ. ನ್ಯಾಯ ಪ್ರಮಾಣ ಕೊಟ್ಟಿದ್ದು
ಅದರ ಹಾಗಾದ್ರೆ ಅರಬ್ಬಸ್ಥಾನ ಅಂತಂದ್ರೆ ಏನ್ರಿ ಮರುಭೂಮಿ. ಮೋಸೆಸ್ ಎಲ್ಲಿ ಹೋಗಿದ್ದ? ಅರಬ್ಬಸ್ಥಾನಕ್ಕೆ ಹೋಗಿ ಅಲ್ಲಿಂದೇನೆ ಇದ್ದ, ಮಿಡಿಯನ್ ದೇಶಕ್ಕೇನೆ ಇದ್ದ, ಹೋಗಿದ್ದ. ಅದರ ಅದೇ ಥರ ಅಪೊಸ್ತಲರು ಪೌಲರು ಎಲ್ಲಿ ಹೋಗಿದ್ದೆ? ಅರಬ್ಬಸ್ಥಾನಕ್ಕೆ ಅಂದ್ರೆ ಹೋಗೋದು. ಅವ್ರು ಈಗ ಯೆರೂಸಲೇಮ್ ಎಂಬುವಳಿಗೆ ಅದಲ್ಲ ಇನ್ನೂ ಸರಿ ಓದಿ. ಅದೇ brother. ಈ ಆಗಾರ್ ಅಂದರೆ ಅರಬಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಸೀನಾಯಿ ಪರ್ವತ ಅಲ್ವಾ? ಹಾ. ಅವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಅಂತ ಅದೇನಂದ್ರೆ ಛಾಯೆ ಹೇಳ್ತಾರೆ. ಅಗಾರ್ನ ಬಂದ್ಬಿಟ್ಟು ನ್ಯಾಯ ಪ್ರಮಾಣ ಕೇಳ್ತಾನೆ, ಓಕೆನಾ? ಅಗಾರ್ಗೆ ಇಶ್ಮೇಲ್ ಇದ್ದಲ್ಲ, ನ್ಯಾಯ ಪ್ರಮಾಣ ಕೇಳಂತ ಯಹೂದ್ಯರಿಗೆ ಏನು ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ, ಆಯ್ತಾ? ಸರಿ, ಅಲ್ಲಿ ಪಾಯಿಂಟ್ ಏನು ಅಂತಂದ್ರೆ ಅರಬ್ಬಸ್ಥಾನ ಅದು ಯಾವುದು? ಸೌದಿ ಅರೇಬಿಯಾ ಇಲ್ಲ, ಸೀನಾಯಿ ಪರ್ವತದ ಜಾಗಕ್ಕೆ ಅದು ಅರಬ್ಬ ಅಂತ ಹೇಳ್ತಾರೆ. ಅದು ಪ್ರೂವ್ ಮಾಡೋಕ್ಕೆ ಅಷ್ಟೇ ಹೇಳಿದೆ. ಅದಕ್ಕೆ ಹಾಗಾದ್ರೆ ಏನಂದ್ರೆ ಇವ್ರು ಹೆಂಗೆ ಅರಬ್ಬಸ್ಥಾನಕ್ಕೆ ಹೋದ್ರು, ಎಲ್ಲಿ ಮೌಂಟ್ ಸಿನಾಯಿಗೆ ಹೋದ್ರು, ಹಂಗೆ ಹತ್ರ ಹೋಗಿದ್ದ. ಅದೇ ಜಾಗಕ್ಕೆ ವಾಪಸ್ ಇಸ್ರೇಲ್ ಕರ್ಕೊಂಡ್ಬಿಟ್ಟು ದೇವ್ರು ನಮ್ಗೆ ನ್ಯಾಯ ಪ್ರಮಾಣ ಕೊಡ್ತಾರೆ, ಕರ್ಕೊಂಡ್ಬಿಟ್ಟಲ್ಲ. ಇದೇ ಸ್ಥಳಕ್ಕೆ ಹೋಗ್ಬಿಟ್ಟು ಏನ್ರಿ ಅಪೊಸ್ತಲರು ಪೌಲ್ ಏನು ಮಾಡೋದು ವಾಕ್ಯನ ಯೇಸು ಕ್ರಿಸ್ತನ ಮುಖಾಂತರ ಏನು ಮಾಡ್ತಾರೆ, ವಾಕ್ಯಗಳೆಲ್ಲ ಕಲ್ತ್ಕೊತಾರೆ. ಅದ್ರ ಹಾಗಾದ್ರೆ ಇಬ್ಬರು ಏನು ಮಾಡೋರೆ, ಡೆಸರ್ಟ್ಗೆ ಹೋಗೋರೆ. ಅಂದ್ರೆ ದೇವ್ರು ಇವ್ರಿಗೆ ಏನು ಕೊಟ್ರಲ್ಲಿ? ನ್ಯಾಯ ಪ್ರಮಾಣ ಕೊಟ್ಟರು. ಇವ್ರಿಗೆ ಏನು ಮಾಡೋದು? ನ್ಯಾಯ ಪ್ರಮಾಣದ ಅರ್ಥಗಳೇನು ಮಾಡೋದು? ಕ್ಲೀನಾಗಿ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಇಬ್ರು ಏನ್ರಿ ಒಂದೇ ರೀತಿ ಎಕ್ಸ್ಪೀರಿಯನ್ಸಸ್ಗಳು ಅಲ್ವರ. ಆಮೇಲೆ ನೆಕ್ಸ್ಟ್ ಬೇರೆ ಇನ್ನೇನೇನಪ್ಪ ಏನ್ರಿ ಇನ್ನೊಂದೇನು ಎಕ್ಸ್ಪೀರಿಯನ್ಸ್? ಇನ್ನೊಂದೇನು ಇನ್ನೊಂದೇನಂತಂದ್ರೆ ಮೋಸೆಗೆ ಏನ್ರಿ ಯಾರು ಕಾಣಿಸ್ಕೊಂಡ್ರು, ಯಾರು ಮಾತಾಡೋದು? ಮೋಶೆಗೆ ದೇವದೂತ ಕಾಣಿಸುತ್ತೆ, ದೇವರಲ್ಲ. ದೇವ್ರು ಅಂತ ಕೊಟ್ಟಾರೆ. ಅದೇ ದೇವ್ರು ಯಾರು ಮುಖಾಂತರ ಕಾಣಿಸ್ಕೊಂಡ್ರು? ದೇವ್ರು ಡೈರೆಕ್ಟ್ ದೇವ್ರು ಕಾಣಿಸ್ತಾರೆ. ದೇವ್ರು ಏನು ಮಾಡಿದ್ರು? ಕಾಣಿಸ್ತಾರೆ. ಮನೆಯಲ್ಲಿ ಕಾಣಿಸ್ಕೊಂಡು ವೆರಿ ಗುಡ್. ಹಾಗಾದ್ರೆ ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೋ ದೇವ್ರೇ. ದೇವರು. ಅಂದ್ರೆ ಅದಕ್ಕೆ ಮೋಸೆ ಮೊದಲು ಏನು ಮಾಡ್ತಾರೆ? ಯೆಹೋವನ ದೂತನ ಏನು ಮಾಡ್ತಾರೆ? ನೋಡ್ತಾರೆ. ಹಾಗಾದ್ರೆ ಯೆಹೋವನ ದೂತ ದೇವರಿಂದ ಎಲ್ಲ ವಿಚಾರಗಳನ್ನ ಡೈರೆಕ್ಟಾಗಿ ಯಾರು ಕಮ್ಯುನಿಕೇಟ್ ಮಾಡ್ತಾ ಇದ್ರು? ಮೋಸೆ. ಇಲ್ಲಿ ಅಪೊಸ್ತಲರು ಪೌಲ್ ಡೈರೆಕ್ಟ್ ಫೋನು ಅಲ್ಲ, ನಮ್ಮ ಥರ ಎಲ್ಲ ಅವ್ರ ಮುಖಾಂತರ ಬರಲ್ಲ, ಡೈರೆಕ್ಟ್ ಏನು ಮಾಡೋದಿಲ್ವಾ? ಬೈಬಲ್ ಐತಾ ಇಲ್ವಾ? ದಿನ ತುಂಬದೆ ಹುಟ್ಟಿದವನಂತಿಂದ ನನಗೂ ಕಾಣಿಸ್ಕೊಂಡು. ವೆರಿ ಗುಡ್. ನೋಡ್ರಿ ಐತಲ್ಲ ವಾಕ್ಯ, ದಿನ ತುಂಬದೆ ಹುಟ್ಟಿದ ಅಂತಾರೆ ನನಗೆ ಮಾಡಿದ್ರು ಕಾಣಿಸ್ಕೊಂಡ್ರು ಅಂತಂದ್ರೆ. ಓದಿ 1 ಕೊರಿಂಥನ 15ನೇ ಅಧ್ಯಾಯ ನೋಡ್ರಿ. ಐತಾನೆ 1 ಕೊರಿಂಥ 15 ಓದ್ರಿ. 15ರಲ್ಲ, 15ರಲ್ಲಿ ಒಂದು ನಿಮಿಷ ರೀ. ಅಲ್ಲಲ್ಲ, 1 ಕೊರಿಂಥ 15ರಲ್ಲಿ ಸರ್ 7, 8 ಸರ್. ತರುವಾಯ ಹಾ. ಆತನು ಹಾ. ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡರು. ಹಾಂ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ನೋಡ್ರ ಕಾಣಿಸಿಕೊಂಡರು. ಏನ್ರಿ ದಿನ ತುಂಬದೆ ಹುಟ್ಟಿರೋದು ನನಗೂ ಕೂಡ ಏನು ಮಾಡೋದಲ್ಲಿ ಕಾಣಿಸ್ಕೊಂಡು. ಯೇಸು ಕ್ರಿಸ್ತ ಹೆಂಗಪ್ಪ ಕಾಣಿಸ್ಕೊಡೋದು? ಪ್ರಕಾಶವಾಗಿರೋದು ಬೆಳಕಲ್ಲಿ ಏನು ಮಾಡೋದು ಕಾಣಿಸ್ಕೊಂಡಂತಲ್ಲ. ಅಕ್ಕಪಕ್ಕದವ್ರು ಎಲ್ಲರಿಗೇನೆ ಇದ್ದ ಒಂದು ಪ್ರಕಾಶವಾಗಿರೋ ಬೆಳಕು ಕಾಣಿಸ್ಕೊಡ್ತು. ಅಂದ್ರೆ ಆದರೆ ಆ ಧ್ವನಿ ಯಾರಿಗೇನಾಗಿಲ್ಲ, ಕೇಳಿಸಿಲ್ಲ. ಅಂದ್ರೆ ಅವಾಗ ಅಪೊಸ್ತಲರು ಪೌಲ್ ಕೇಳ್ತಾರೆ, ಸೌಲ ಯಾಕೆ ನಾನು ಹಿಂಸೆ ಪಡಿಸ್ತೀಯಾ? ಅವ್ರು ಸೌಲ ಏನು ಕೇಳ್ತಾರೆ, ಸ್ವಾಮಿ ನೀನು ಯಾರು ಅಂತ ಕೇಳ್ಬೇಕಾರೆ, ನೀವು ಹಿಂಸೆ ಪಡಿಸು ಅಂತಾನೆ ಯೇಸು ಕ್ರಿಸ್ತ ನಾನು. ಅಯ್ಯೋ ಸ್ವಾಮಿ ನಾನೇ ಯಾವಾಗ ನೀನು ಹಿಂಸೆ ಕೊಟ್ಟೆ, ಅದನ್ನು ಏನು ಮಾಡ್ಬೇಕು ಹೇಳಿ ಅಂತ ಹೇಳ್ತಾರೆ. ಆವಾಗ ಎದ್ದು ಊರೊಳಗೆ ಹೋಗು, ನಾನು ಏನು ಮಾಡಬೇಕು ನಿಂಗೆ ಏನು ಮಾಡ್ತೀನಿ ತಿಳಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಹಂಗೆ ನೋಡ್ಬೇಕಾದ್ರೆ ಕಟ್ಟಲ್ಲಿ ಟೀಚರ್ಗಳೇ ಡೈರೆಕ್ಟ್ ಯೇಸು ಕ್ರಿಸ್ತ ಏನು ಮಾಡೋದು ಟೀಚ್ ಮಾಡೋದೆ. ಅದರ ಸರಿ, ಇನ್ನೊಂದು ಕ್ವಶನ್, ಯಾಕೆ ಡೈರೆಕ್ಟಾಗಿ ಟೀಚ್ ಮಾಡೋದಂತ? ಯಾಕೆ ಡೈರೆಕ್ಟಾಗಿ ಟೀಚ್ ಮಾಡಬೇಕು? ಯಾರು? ಹಿಂಸೆ ಕೊಡ್ತಾ ಇದ್ನಲ್ಲ ಅದು. ಹಾಂ ಯಾರೇ ಬುದ್ಧಿವಂತ ಹೇಳಿದ್ರು ಕೇಳೋ ಪರಿಸ್ಥಿತಿ ಇರ್ತಾರಲ್ಲ. ಓಕೆ. ಆಮೇಲೆ ತಾನೇ ಸೊ ಫೋನ್ ಮುಖಾಂತರ ಸಭೆನ ನಡೆಸ್ಬೇಕಾಗಿತ್ತಲ್ಲ. ಹಾಂ, ಈ ಥರ ಎಲ್ಲ ಅದೇ ದೇವ್ರು ಮಾತಾಡಿದ್ರೆ ನನ್ನ ಲೆಕ್ಕ ಏನು ಪ್ರೂಫ್ ಮಾತಾಡೋದಂತ ವಾಕ್ಯ ತುಂಬ ಎಜುಕೇಟೆಡ್ ಆಗಿದ್ದಲ್ಲ ಸರ್. ಅದಕ್ಕೆ ಡಾಕ್ಟರ್ಗೆಲ್ಲ ದೇವ್ರು ತಿಳಿಸಲ್ಲ. ಥಿಂಕ್ ಮಾಡಿ ಅಲ್ಲ, ನೀವು ಹೇಳೋ ಪಾಯಿಂಟ್ಸ್ ಎಲ್ಲ ಓಕೆ, ನಾನು ಇದು ಮಾಡ್ತಿಲ್ಲ. ಆದರೆ ಒಂದು ಜಿನೇನ್ ರೀಸನ್ ಅಂತ ಇರ್ಬೇಕಲ್ಲ. ದೇವ್ರು ಏನಕ್ಕೆ ಹೇಳಿ ತಿಳಿಸಿದ್ರು, ಏನಿರ್ಬೋದು ಥಿಂಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಹೇಳ್ರಿ ಸಿಸ್ಟರ್ಸ್ ಹೇಳಿ ಏನಕ್ಕೆ ಡೈರೆಕ್ಟಾಗಿ ಅಪೊಸ್ತಲರು ಪೌಲ್ಗೆ ಟೀಚ್ ಮಾಡಿದ್ರು ಹೇಳಿ ಸರ್. ಹೇಳಿ ಸರ್, ಏನೋ ಅಮೃತ ಇಲ್ಲ ಶೋಭಾ ಸರ್? ಅದೇ brother,
ಏನಮ್ಮ ಇಲ್ಲ, ದೇವ್ರು ದೇವರು ಹುಡುಕ್ತಾ ಇದ್ದಿಲ್ಲ. ದೇವರು ಮಕ್ಕಳನ್ನ ಹಿಂಸೆ ಪಡಿಸಿದ್ದಕ್ಕೆ ಅವರೇ ನೇರವಾಗಿ ಬಂದು ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತೆ ಅವ್ರ ಮುಖಾಂತರ ಅನೇಕ ಜನಗಳು ನಡೆಸಬೇಕು, ಸಭೆಯನ್ನು ಸರಿಪಡಿಸಬೇಕಿದೆ. ಅದಕ್ಕೆ ದೇವರು ತಿಳಿಸೋದು. ಓಕೆ ಓಕೆ ಒಂದೊಂದು ಆಮೇಲೆ ಟೈಪ್ ಆಗಿ ಟೈಪ್ ಗೊತ್ತಿಲ್ಲ ಅಂತ ಬುದ್ಧಿವಂತರು ಆಮೇಲೆ ಮೋಶೆ ಕೂಡ ಕುರಿ ಮೇಯಿಸ್ಕೊಂಡಿರ್ತಾರೆ. ಅಷ್ಟು ದೇವ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ. ಅದಕ್ಕೆ ದೇವ್ರ ಅದೆಲ್ಲ ಸಿಸ್ಟ್ರೆ, ದೇವರು ಮೋಸೆ ಅವ್ನಿಗೆ ಡೈರೆಕ್ಟ್ ಆಗಿ ಯಾಕೆ ಹೇಳಿದ್ರು ಗೊತ್ತಾ? ಯಾಕೆ ಸರಿ ಆಯ್ತು ಹಾಂ ಯಾರು ವೆರಿ ಗುಡ್. ಏನಕ್ಕೆ ಕರೆಕ್ಟ್ ನೀವು ಆಲ್ಮೋಸ್ಟ್ ಹತ್ರ ಏನಕ್ಕೆ ಕರೆಕ್ಟ್ ಹೇಳಿ. ಯಾಕೆ ಯೇಸು ಕ್ರಿಸ್ತನೇ ಹೇಳ್ಕೊಡ್ಬೇಕು ಅವ್ರಿಗೆ ಏನು ಪ್ರಾಬ್ಲಮ್ ಏನು ಕರೆಕ್ಟು ಏನಕ್ಕೆ ಏನಕ್ಕೆ ಅಂದ್ರೆ ಅವರೇ ಮೇನ್ ಬ್ರದರ್ ಅವ್ರಿಗೆ ಡೀಟೇಲ್ಸ್ ಗೊತ್ತಿರುತ್ತೆ ಅವ್ರಿಗೆ. ಅವ್ರು ಡೆತ್ ಆಗಿದ ಬಗ್ಗೆನೂ ಗೊತ್ತಿರುತ್ತೆ. ಬಟ್ ಅವ್ರ ಹೆಸರೇ ಬಂದು ಮಾತಾಡೋದ್ರಿಂದ ಇನ್ನೂ ನಮ್ಗೆ ಬರುತ್ತೆ. ಯಾರಿಗೆ ಅಂತೆ ಅವ್ರಿಗೆ ಹೋದಂತೆ ಪೌಲ ಬಂದು ಆಗಲೇ ಎಲ್ಲರೂ ಕಲ್ತಿರ್ತಾರೆ ಅವರು. ಹಾ. ಅದಕ್ಕಿಂತ ಹೆಚ್ಚಾಗಿ ಕಲ್ಸೋರು ಯಾರಿಲ್ಲ. ಅದಕ್ಕೆ ಯೇಸು ಸ್ವಾಮಿನೇ ಕಲಿಸ್ತಾರ ಅಂತ. ಅಂದ್ರೆ ಮೊದಲು ಯಹೂದ್ಯರನ್ನು ಹಿಂಸೆ ಪಡಿಸಿದ್ದ, ಕ್ರೈಸ್ತ ಸಭೆಯವ್ರನ್ನ ಹಿಂಸೆ ಪಡಿಸಿದ್ದ. ಹಾಂ ಇವ್ರ ಮುಖಾಂತರನೇ ಹೇಳಿದ್ರೆ ಅವ್ರು ಕೇಳ್ತಾರೆ ಅನ್ನೋ ಉದ್ದೇಶದಲ್ಲಿ ಹೇಳಿರ್ಬೋದು. ಸರಿ ಆಯ್ತು 12 ಜನದಲ್ಲಿ ಅವರು ಒಬ್ಬ ಆಗಿರ್ತಾರೆ ಅದಕ್ಕೆ ಹಾಂ ಓಕೆ ಕರೆಕ್ಟು. ಗಲಾತಿಯರು 1 ಇವಾಗ 17 ಓದ್ರಲ್ವಾ ಓದ್ರಿ 17 18 ಓದಮ್ಮ ಇನ್ನೊಂದ್ಸತಿ. ಹ್ಞೂ ಇಚ್ಛಿಸಿದಾಗಲೇ ನಾನು ಮನುಷ್ಯರ 17 18 ಹಾಂ ಹಾಂ ಕಟ್ ಓದಮ್ಮ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೆ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಸರಿ ನೋಡಿ, ಯೇಸು ಕ್ರಿಸ್ತ ಕಾಣಿಸಿದ ತಕ್ಷಣ ಇವ್ರು ಮಾಡಿದ ಫಸ್ಟ್ ಕೆಲಸ ಏನಂದರೆ ಅನನ್ಯ ಆಗ್ಬಿಟ್ಟು ತಲೆ ಮೇಲೆ ಸರಿ ಕಣ್ಣಲ್ಲಿ ಕೈ ಇಟ್ಟವಾಗ ಕಣ್ಗಳು ಅರ್ಧಂಬರ್ಧ ತೆಗಿತಾರೆ. ಸೀದಾ ಎಲ್ಲಿಗೆ ಹೋದ್ರು ಅಂತ ಇವರು ದಮಸ್ಕಕ್ಕೆ ಹೋಗ್ತಾರೆ. ಸೀದಾ ದಮಸ್ಕಕ್ಕೆ ಅರೇಬಿಯಾಗೆ ಏನು ಮಾಡ್ತಾರೆ ಹೋಗ್ತಾರೆ. ಅರಣ್ಯದಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಎಲ್ಲೂ ಹೋಗಿಲ್ವಂತೆ. ಬೇರೆ ಯಾರು ನೋಡಕ್ಕೆ ಹೋಗಿಲ್ಲ, ತಂದೆ ತಾಯಿ ನೋಡಕ್ಕೆ ಹೋಗಿಲ್ಲ, ಅಪೊಸ್ತಲರನ್ನ ನೋಡಕ್ಕೆ ಹೋಗಿಲ್ಲ, ಪೇತ್ರರು ನೋಡಕ್ಕೆ ಹೋಗಿಲ್ಲ. ಸೀದಾ ಎಲ್ಲಿಗೆ ಹೋಗೋರೆ ದಮಸ್ಕಕ್ಕೆ ಏನು ಮಾಡೋರಿಗೆ ಅಲ್ಲಿ ಹೋಗೋರೆ. ಏನು ಮಾಡಿದಂತೆ ಅಲ್ಲಿ ಎಷ್ಟು ದಿನ ಇದ್ರಂತೆ? ಹಾಂ 3 ವರ್ಷ. ಹಾಂ ಮುಂದುವರಿಗೆ 3 ವರ್ಷಗಳಾದ ಮೇಲೆ ಅಂದರೆ 3 ವರ್ಷ ಎಲ್ಲವ್ರೆ ಅರಬಸ್ಥಾನದಲ್ಲಿ ಅರಬ್ಯಸ್ಥಾನದಲ್ಲಿ. ಯಾಕೆ 3 ವರ್ಷ ಇದ್ರು? ಅಲ್ಲಿ ಬಿಟ್ಟಿದ್ದಾರೆ. ಕೆಫೆನನ ಪರಿಚಯ ಕೇಫನ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಕೆಂದು ಏನಿಲ್ಲ ಕೇಫನ ಪರಿಚಯ ಇಲ್ಲ 18ನೇ ವಯಸ್ಸು ಸ್ಟಾರ್ಟಿಂಗಿನ ಓದಿ. ಹಾಂ ಅದೇ 3 ವರ್ಷಗಳಾದ ಮೇಲೆ ಆದ ಮೇಲೆ ಹಾಂ ಆ ಕೇಫನ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಕೆಂದು ನೋಡಿ 3 ವರ್ಷ ಆಮೇಲೆ ಕೇಫಿನ ಪರಿಚಯ ಮಾಡ್ಕೊಂಡವ್ರೆ. ಅದು 3 ವರ್ಷ ಅಲ್ಲೇ ನಿಂತಿದ್ರು. ಅದಕ್ಕೂ ಪೇತ್ರಕ್ಕೆ ಸಂಬಂಧ ಇಲ್ವಲ್ಲ. 3 ವರ್ಷ ಆಮೇಲೆ 3 ವರ್ಷ ಆದ್ಮೇಲೆ ಹಾಂ 3 ವರ್ಷ ಆಮೇಲೆ ಪೇತ್ರನ ಬೇರೆ ಮಾಡಿದ್ರು. 3 ವರ್ಷ ಏನು ಮಾಡಿದ್ರು ಅರಬಸ್ಥಾನದಲ್ಲಿ ಏನು ಯಾಕೆ ಅದೇ ಹೇಳ್ತದ ಏನಕ್ಕೆ ಕಾರಣ ಹೇಳಿ. ಅರಬಸ್ಥಾನಕ್ಕೆ ಏನಕ್ಕೆ ಹೋಗಿ 3 ಇಯರ್ಸ್ ಅಂತಂದ್ರೆ 3 years 12 ಜನ ಅಪೊಸ್ತಲರನ್ನ ಕ್ರಿಸ್ತನ 3 ವರ್ಷ ಟೀಚಿಂಗ್ ಮಾಡ್ತಾರೆ. ಯಾಕೆ ಇವರು 3 ವರ್ಷ ತಗೊಂಡ್ಬೇಕು ರೂಲ್ಸ್ ಇದೆಯಾ? ಎಸ್ ರೂಲ್ಸ್ ಇದೆ. ದೇವರ ಸಾಕ್ಷಿ ಅಂತ. ಹಾಂ ರೂಲ್ಸು ಇದೆ. ಏನು ಗೊತ್ತಾ, ಒಬ್ರು ಅಪೋಸ್ಟಲ್ಸ್ ಆಗಬೇಕು ಅಂದರೆ ಕೆಲವೊಂದು ಕ್ವಾಲಿಫಿಕೇಶನ್ಸ್ ಏನಾಗಿದೆ ಇದೆ. ಇಷ್ಟ ಬಂದವರೆಲ್ಲ ಅಪೋಸ್ಟಲ್ಸ್ ಏನಾಗೋದಕ್ಕೆ ಸಾಧ್ಯ ಇಲ್ಲ. ಹಾಂ ಏನು ರೂಲ್ಸು ಗೊತ್ತಾ? ಓದ್ರಿ ಅಪೋಸ್ಟಲ ಕೃತ್ಯಗಳಲ್ಲಿ ಇದೆ. ಅಪೋಸ್ಟಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ ಅಪೋಸ್ಟಲ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ 22 ಆದದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಇಲ್ಲ ಒಂದು ನಿಮಿಷ 21 22 ಓದಿ. ಹಾಂ ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಕರ್ತನಾದ ಯೇಸು ನಮ್ಮಲ್ಲಿ ಬರ್ತಾ ಹೋಗುತ್ತಾ ಇದ್ದ ಕಾರಣವೆಲ್ಲ ಓದಿ ಅಂತಾರೆ. ಆದದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ಇದೆ. ಯಾರೋ ಅಪೋಸ್ಟಲ್ಸ್ ಆಗಬೇಕು ಅಂದರೆ ಏನು ಮಾಡ್ಬೇಕಂತವ್ರು? ಯೇಸು ಕ್ರಿಸ್ತು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಕಾಲವೆಲ್ಲ ಅಂದರೆ ಯೋಹಾನನು ಯೋಹಾನನು ದೀಕ್ಷಾಸ್ನಾನ ಮಾಡಿಸಿದ್ದು
ದೀಕ್ಷಾಸ್ನಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಹಾ. ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಅಂದ್ರೆ ಜೊತೆಯಲ್ಲಿದ್ದವರೊಳಗೆ ನಮ್ಮ ಜೊತೆಯೊಳಗಿದ್ದವರು ಒಳಗೆ ಏನಾಗಿರ್ಬೇಕು? ಒಬ್ಬನು ನಮ್ಮೊಂದಿಗೆ ಹಾ. ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕು ಅಂತ. ಆತನ ಪುನರುತ್ಥಾನದ ಸಾಕ್ಷಿ ಅಪೋಸ್ಟಲ್ಸ್ ಆಗ್ಬೇಕಂದ್ರೆ ಏನಪ್ಪ ಕ್ವಾಲಿಫಿಕೇಶನ್ ಅಂದ್ರೆ ಅವ್ರು ಯೇಸು ಕ್ರಿಸ್ತನ ಜೊತೆಗೆ 3.5 years ಇರಬೇಕು, ಫೆಲೋಶಿಪ್ ಇರಬೇಕು ಅಂದ್ರೆ. ಆಮೇಲೆ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಅವ್ರ ಪುನರುತ್ಥಾನ ವಿಚಾರ ಏನಾಗಿರ್ಬೇಕು? ಸಾಕ್ಷಿ ಹೇಳೋರಾಗಿರ್ಬೇಕು ಅಂದ್ರೆ. ಇವಾಗ ಯೋಚನೆ ಮಾಡಿ, ಸೌಲು ಆಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ಜೊತೆ 3.5 ವರ್ಷ ಇದ್ರಾ? ಇಲ್ಲ. ಪುನರುತ್ಥಾನ ನೋಡಿದ್ರಾ? ಇಲ್ಲ. ಮತ್ತೆ ಇವ್ ಎರಡು ಹೆಂಗ್ ಕೊಟ್ರು ಪ್ರೂಫು? ಅದಕ್ಕೇನೆ ಏನ್ರಿ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದು ಯಾರು ಕಾಣಿಸ್ಕೊಂಡಿದ್ದ? ಹೋಗಿಗೆ ಹೋಗಿ ಏನ್ ಮಾಡಿದ್ದ? ಅದಕ್ಕೆ ಹೇಳ್ತಲ್ಲ, ದಿನ ತುಂಬದೆ ಹುಟ್ಟಿದವಂತರ ಇರುವಂತ ನನಗೂ ಏನ್ ಮಾಡಿದ್ರು? ಪುನರುತ್ಥಾನ ಆಗಿದ್ಮೇಲೆ ಕಾಣಿಸ್ಕೊಂಡ ರೀತಿಯಲ್ಲಿ ಮುಂಚೆನೆ ಮಾಡಿದ್ರು ಅಂದ್ರೆ. ಆಮೇಲೆ 3.5 ವರ್ಷ ಅಂದ್ರ ಇವರೆಲ್ಲ ದಡ್ರ ಬಿಡಿ, 3.5 ವರ್ಷ ಇವ್ರು ಎಂತವ್ರು? ಆಲ್ರೆಡಿ ಇವರು ಸುಮ್ಮನೆ ಫುಲ್ ಎಜುಕೇಟೆಡ್ ಬಿಡಿ. ಅವ್ರು 3 years ಆಗಿ ಟ್ಯೂಷನ್ ಅಲ್ವರ ಪಾಸ್ ಆಗ್ಬಿಡ್ತಾರೆ ಎಕ್ಸಾಮ್. ಅದು ಅದಕ್ಕೆ 3 ವರ್ಷ ಏನು ಮಾಡೋರೆ? 3 ವರ್ಷ ಡೈರೆಕ್ಟಲ್ಲಿ ಮಾಡಿದ್ರಿಗೆ ಅದರಿಂದ ಅಪೋಸ್ಟಲ್ ಪೌಲು ಅವ್ರು ಹೇಳ್ತಾರೆ, ಇಲ್ಲಿ ಗಲೇಷಿಯನ್ಸ್ ಹೇಳ್ತಾರೆ, ಇಲ್ಲಿ ಗಲೇಷಿಯನ್ಸ್ ಅಂತೀನಿ, ಕ್ಷಮಿಸಿ, ಕೊರಿಂಥರು ಹೇಳ್ತಾರೆ ನೋಡಿ. ಕೊರಿಂಥದಲ್ಲಿ 1ನೇ ಗ್ರಂಥ 15, 1ನೇ ಕೊರಿಂಥದಲ್ಲಿ 15ನೇ ಅಧ್ಯಾಯದಲ್ಲಿ 8, 9. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠ. ಅದಕ್ಕೆ ಹೇಳ್ತಾರೆ ನೋಡಿ ಇರ್ತಾರೆ, ಅವ್ರ ಅಪೋಸ್ಟಲ್ಶಿಪ್ ನಾವು ಪ್ರೂವ್ ಮಾಡೋಕ್ಕೆ ಹೇಳೋದು. ನನಗೂ ಕಾಣಿಸ್ಕೊಳೋಣಪ್ಪ ಯೇಸು ಕ್ರಿಸ್ತು, ನಾವು ನಿಮ್ಮ ಥರ ಅಲ್ಲ, ನಾನು ಎಲ್ಲರಿಗಿಂತ ಕನಿಷ್ಠನೇ, ನಾನು ಎಲ್ಲರಿಗಿಂತ ಇದೆ ತುಂಬ ಲೋ ಲೆವೆಲಲ್ಲಿ ಇದ್ದೀನಿ, ಆದರೂ ಅಪೋಸ್ಟ್ಲೇ. ಆಮೇಲೆ ನೆಕ್ಸ್ಟ್, ನಾನು ದೇವರ ಸಭೆಯನ್ನು ಹಿಂಸೆಪಡಿಸಿದ್ದರಿಂದ ಅಪೊಸ್ತಲ ನೆನೆಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಅದರಿಂದ ಏನು ಮಾಡ್ತಾರೆ ಅಂತ, ಅದಕ್ಕೆ ಈ ಅಪೋಸ್ಟಲ್ಸ್ ಕ್ವಾಲಿಫಿಕೇಶನ್ಸ್ ಯಾರು ಬಂದಿದೆ? ಅದಕ್ಕೆ ಗೊತ್ತಾಯ್ತಾ 3.5 years ಏನಕ್ಕೆ ಹೇಳ್ಕೊಟ್ಟಿದ್ದು ಅಂದರೆ ಕ್ರೈಸ್ಟ್ ಅಂತಂದರೆ ಹೇಳಿದೆ, ಅವ್ರ ಅಪೋಸ್ಟಲ್ಸ್ಗೆ ಏನಾಗಬೇಕು? ಅದು ಆ ಪೊಸಿಷನ್ಗೆ ಏನಾಗಬೇಕು? ಯಾರು ಬಂದು ಡಿಬೇಟ್ ಎಲ್ಲ ಇರಬಾರ್ದು. ಆಮೇಲೆ ಯೇಸು ಪುನರುತ್ಥಾನ ಇರಬೇಕು. ಎಲ್ಲ ಅಕ್ಕಿ ಹೊಡಬೇಕಾದ್ರೆ ಯೇಸು ದೇವರು ಏನು ಮಾಡಿರೋದು? ಅವ್ರಿಗೆ ಡೈರೆಕ್ಟಾಗಿ ಏನು ಮಾಡಿದ್ರು? ಟೀಚ್ಗಳನ್ನ ಮಾಡಿದ್ರು. ಓಕೆನಾ? ನೆಕ್ಸ್ಟು ಆಮೇಲೆ ಇನ್ನೊಂದೇ ಅಂತೆ, ಇನ್ನೊಂದೇನು ಗೊತ್ತಾ ಅಂತಂದರೆ, ಇಬ್ಬರದು ಮೋಸೆ ಧರ್ಮಶಾಸ್ತ್ರ ಈಸ್ಕೊಂಡ್ಬರ್ತಾರೆ. ಅದರ ಇಲ್ಲಿ ದೇವತೆ ಧರ್ಮಶಾಸ್ತ್ರನ ಈಸ್ಕೊಂಡ್ಬರ್ತಾರೆ. ಅದರ ಈಸ್ಕೊಂಡ್ಬಂದವಾಗ ಅವ್ರದ್ದು ಮುಖ ಏನಾಯ್ತು? ಅದರ ಆ ಮುಖ ಏನಾಯ್ತು ಅಂತಂದರೆ ಪ್ರಕಾಶವಾಗಾಯಿತು. ಅಂದರೆ ಮೊದಲಿಗಿದ್ದಂಥ ಒಂದು ಇದಕ್ಕೂ ಆ ದೇವ್ರನ್ನ ನೋಡಿದ್ಮೇಲೆ, ದೇವ್ರನ್ನ ನ್ಯಾಯ ಪ್ರಮಾಣಿಸಿದ್ಮೇಲೆ ಅವ್ರ ಮಹಿಮೆ ಏನಾಯ್ತದೆ? ಅದೇ ಚೇಂಜ್ ಆಯ್ತು. ಅದರ ಜನಗಳು ಅವ್ರನ್ನ ಫೇಸ್ ಟು ಫೇಸ್ ನೋಡೋಕೆ ಚೆನ್ನಾಗಿಲ್ಲ ಆಗಿಲ್ಲ. ಅದರ ಅದೇ ರೀತಿ ಏನ್ರಿ ಅಪೋಸ್ಟಲ್ ಪೌಲ್ ಏನಾರು ಆಯ್ತಾ? ಬದಲಾವಣೆ ಆಯ್ತಾ? ಏನಾಯ್ತು? ಏನಾಗಿದೆ ಗೊತ್ತೇಳಿ? ತುಂಬ ಸಿಂಪಲ್. ಅಪೋಸ್ಟಲ್ ಪೌಲ್ ಸೋಲಾಗಿರ್ಬೇಕಲ್ಲ, ಮನೋಳಾಗಿರ್ಬೇಕು. ಆರಿಬಲ್ಲ, ನಾನು ಆರಿಬಲ್ಲೇ ಅವ್ನು ನೋಡಿದಾಗ ಟೆರೆಸ್ಟ್ ಹೊಡೆದಿರ್ತಾ ಇತ್ತು. ತೊಂದರೆ ಮಾಡಪ್ಪ, ಅಯ್ಯಪ್ಪ, ಅಯ್ಯೋ ಹಿಂಸೆ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನೋಡೋರು ಎಲ್ಲರೂ. ಆದರೆ ಅದಾದ್ಮೇಲೆ ಸತ್ಯ ತಿಳಿದ ಅವ್ರ ಮುಖದ ಕಳೆ ಏನಾಯ್ತು? ಆದರೆ ಜನಗಳ ದೃಷ್ಟಿ ಅಪೋಸ್ಟಲ್ ಪೌಲ್ ನೋಡಿದಾಗ ಏನಾಯ್ತು? ಕಂಪ್ಲೀಟ್ ಆಗಿ ಅಲ್ವರ. ಆಮೇಲೆ ಅಪೋಸ್ಟಲ್ ಪೌಲ್ಗೆ ಏನಿದೆ? ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರು ಏನಾಗಿಲ್ಲ, ಸಿಗಲಿಲ್ಲ ಅಲ್ವರ. ಆದರೆ ಸತ್ಯಕ್ಕೆ ಬಂದಿದ್ಮೇಲೆ ಏನಾಯ್ತು? ಅವ್ರ ತಾಯಿ ಸಿಗ್ತಾರ? ತಾಯಿ ಸಿಕ್ಕಲ್ವಾ? ಯಾರು ಅವ್ರ ತಾಯಿ? ಅಪೋಸ್ಟಲ್ ಪೌಲ್ ತಾಯಿ ಯಾರು ಬಂದಿದ್ರಾ? ನೋಡಿ ಸಿಗ್ತಾಳೆ ಇರಿ. ಬ್ರಹ್ಮಪುರದಲ್ಲಿ ಐತೆ ನೋಡಿ. ಬ್ರಹ್ಮಪುರದಲ್ಲಿ 16, 13 ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಪನಿಗೂ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು.
ನೋಡ್ರ ಏನಂತೆ ಕರ್ತನ ಭಕ್ತರಲ್ಲಿ ಯಾರಂತೆ ಪ್ರಸಿದ್ಧನಾದಂಥ ಯಾರಂತೆ ರೂಫನು. ಆಮೇಲೆ ನನಗೆ ತಾಯಿಯಂತಿರುವ ಅವನ ತಾಯಿಗೂ ವಂದನೆಗಳು. ನೋಡ್ರ ಅವ್ರ ತಾಯಿ ನನ್ನ ತಾಯಿ ಅಂದರೆ ಅಪೋಸ್ಟ್ಲ ಪೌಲ್ ತಾಯಿ ಯಾರು? ಅದೇ ರೂಪನ ತಾಯಿನೇ ತಾಯಿ. ಅಲ್ವರ ರೂಫರದ ತಾಯಿಗೆ ಅಪೋಸ್ಟ್ಲ್ ಏನು ಮಾಡ್ತಾರೆ ಸ್ವಂತ ತಾಯಿ ಅಂತ ಏನು ಮಾಡ್ತಾಯಿದ್ರು ಕರೀತಾ ಇದ್ರು. ಈಗ ರೂಫಸ್ ರೂಫನ್ ಯಾರು ಇಲ್ಲ ಅಲ್ವರ ಎಂದು ಅಲ್ಲಿ ತುಂಬ ಹೆಸರುವಾಸಿಯಾಗಿರೋದು ತುಂಬ ಶ್ರೇಷ್ಠನು ಅಂತ ಹೇಳ್ತಾರೆ. ಕರೆಕ್ಟಾ? ಯಾರು ಇವರು? ಇವ್ರು ಯಾರು ಗೊತ್ತಾ? ಮಾರ್ಕ್ 15 21 ಮಾರ್ಚ್ 15-21. ಹೊಲದಿಂದ ಹೊರಟು ಆ ಮಾರ್ಗವಾಗಿ ಬರುತ್ತಿದ್ದ ಒಬ್ಬನನ್ನು ಆತನ ಶಿಲುಬೆಯನ್ನು ಹೊರುವುದಕ್ಕೆ ಬಿಟ್ಟಿ ಹಿಡಿದರು. ಇವರು ಯಾರೆಂದರೆ ಅಲೆಕ್ಸಾಂದ್ರ ರೂಪ ಎಂಬುವವರ ತಂದೆಯಾದ ಕುರೇನ ಪಟ್ಟಣದ ಸಿಮೋನ. ಯಾರಂತ ಇವರು? ಸಿಮೋನ ಯಾರಂತೆ? ಸಿಮೋನ ಯೇಸು ಕ್ರಿಸ್ತನಿಗೆ ಶಿಲ್ಬೆ ಎತ್ಕೊಂಡು ಹೆಲ್ಪ್ ಮಾಡೋದಲ್ಲ ಅವ್ರು ಯಾರಂತೆ ಅವರು? ಅದು ರೂಪ ಅವರ ತಂದೆ. ರೂಫಸ್ಸು ಮತ್ತು ಅಲೆಕ್ಸಾಂಡರ್ ಅವರ ತಂದೆ ಹೆಸರೇನು? ಸಿಮೋನ. ಅಂದರೆ ರೂಫ ಯಾರಪ್ಪ ಅಂತಂದ್ರೆ ಸಿಮೋನ ಮಗ. ಅದರ ರೂಫಸ್ ಯಾರು? ಸಿಮೋನ ಮಗ. ಊಟ ಮಾಡ್ಬೋದ? ಅದರ ಹಾಗಾದ್ರೆ ರೂಫಸ್ ಅವ್ರ ತಾಯಿ ಅಂದರೆ ಸಿಮೋನನ ಹೆಂಡತಿ ಅಲ್ವರ. ಅರ್ಥ ಆಯ್ತಾ? ಸಿಮೋನನ ಏನು ಸಿಮೋನ ಕುಟುಂಬನ ಅಪೋಸ್ಟ್ಲ್ ಪೌಲ್ ಏನು ಮಾಡ್ತಾರೆ ಸ್ವಂತ ಕುಟುಂಬ ಥರ ಏನು ಮಾಡ್ತಿಲ್ವಾ ಪರಿಗಣಿಸ್ತಾ ಇದ್ರು. ಅದರ ಅವ್ರ ತಾಯಿನ ಇವ್ರ ತಾಯಿ ಥರ ಏನು ಮಾಡೋದಲ್ಲಿ ಎಣ್ಸೋರು. ಅಂದ್ರೆ ಹಾಗಂದ್ರೆ ಅದೇ ನೋಡ್ಬೇಕೇನ್ರಿ ಅದು ದೇವ್ರು ಏನು ಮಾಡೋದು ಒಂದು ಕುಟುಂಬನ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಮಗನ ಥರ ಇದ್ದಾರೆ ಯಾರು? ಅಪೋಸ್ಟ್ಲ್ ಪೌಲ್ಗೆ ಮಗನ ಥರ ಇದ್ದಾರೆ. ಅಪೋಸ್ಟ್ಲ್ ಪೌಲ್ಗೆ ಮಗನ ಥರ ಇದ್ದವ್ರು ಯಾರು? ಯಾರು? ತಿಮೋತಿ ಅಲ್ವಾ? ತಿಮೋತಿ ಹೇಳ್ತಾರೆ ತಿಮೋತಿ ನನ್ನ ಮಗನ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳೋದು ಏನು ಮಾಡ್ತೀವಿ ತೀತರ್ಗೂ ಏನು ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಸತಿ ನೋಡ್ಬೇಕಾದ್ರೆ ಏನ್ರಿ ತಿಮೋತಿ ಸಾರಿ ನೋಡ್ಬೇಕಾದ್ರೆ ಏನ್ರಿ ಎಷ್ಟೋ ಒಂದು ಕೇಳಿದೆ ಅಂದ್ರೆ. ಆಮೇಲೆ ಏನ್ರಿ ಇಬ್ರು ಬಂದ್ಬಿಟ್ಟು ಏನ್ರಿ ಹಿಂಗಿದ್ರು ಮಾತಾಡಿದ್ರೆ ಹೆಂಗೆ ಮಾತಾಡ್ತಾರೆ ಇಬ್ರು? ಅಲ್ಲ ಮಾತಾಡೋದು ಚೆನ್ನಾಗಿ ಮಾತಾಡ್ತಾರೆ ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿ ಮಾತಾಡೋರ? ಇಬ್ರು ಕ್ಲೀನಾಗಿ ಮಾತಾಡೋರ? ಏನಿದೆ ಅದು ಸರಿಯಾಗಿ ಹೇಳ್ತಾರೆ. ಮೋಸಸ್ನ ದೇವ್ರು ಕರೀತಾರೆ ಅಲ್ಲ? ಮೋಸಸ್ನ ದೇವ್ರು ಕರ್ಬಿಟ್ಟು ಹೋಗಪ್ಪ ಪಾರ್ವನ ಹತ್ರ ಮಾತಾಡಪ್ಪ ಅಂದ್ರೆ ಮೋಸಸ್ ಏನ್ ಹೇಳ್ತಾರೆ? ಬಾಯಿ ಬದ್ಧವಾಗಿ ಹೇಳ್ತಾರೆ. ನೀನ್ ನೋಡಿದ್ರೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತೀರ. ಆಮೇಲೆ ಮನೆ ಕಲ್ತ್ಬಿಟ್ರ ಸ್ಕೂಲ್ಗೆ ಹೋಗಿರ್ತಾರೆ. ಸರಿ ವಿಮೋಚನಾ ಕಂಡ 4:10. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸನ ಸಂಗಡ ಮಾತನಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು. ನೋಡ್ರ ನಾನು ಯಾವುದೇನ್ರಿ ವಾಕ್ಚಾತುರ್ಯ ಇಲ್ಲದವನು, ನಾನು ಮಾತಾಡೋಕ್ಕೆಲ್ಲ ಬರಲ್ಲ ದೇವ್ರಿಗೆ ಅದರ. ಆಮೇಲೆ ಮತ್ತೆ ಮತ್ತೆ ಮುಗಿತಮ್ಮ. ನನ್ನ ಮಾತು ನಾಲಿಗೆಯು ಮಂದಾಗಿವೆ. ನನ್ನ ಮಾತು ನಾಲಿಗೆ ಏನಾಗಿದೆ? ಮಂದವಾಗಿದೆ. ಅಂದ್ರೆ ಅದಕ್ಕೆ ನಾನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದ್ರೆ. ಆಮೇಲೆ 14-16 ಓದಿ ಅದನ್ನೇ. ಸ್ವಾಮಿ, ಈ ಕಾರ್ಯಕ್ಕೆ ಬೇರೊಬ್ಬರನ್ನು ನೇಮಿಸಬೇಕು ಎನ್ನಲು ಯೆಹೋವನು ಅವನ ಮೇಲೆ ಕೋಪಗೊಂಡು, ನಿನ್ನ ಅಣ್ಣನಾಗಿರುವ ಲೇವಿಯನಾದ ಆರೋನನಿದ್ದಾನಲ್ಲ, ಅವನು ಚೆನ್ನಾಗಿ ಮಾತನಾಡಬಲ್ಲವನೆಂಬ ಎಂದು ನನಗೆ ಗೊತ್ತದೆ. ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ, ನಿನ್ನನ್ನು ಕಂಡು ಸಂತೋಷಿಸುವನು. ನೀನು ಅವನ ಸಂಗಡ ಮಾತನಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು. ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದ್ದನ್ನು ಬೋಧಿಸುವೆನು. ಅವನೇ ನಿನಗೋಸ್ಕರ ಜನರ ಸಂಗಡ ಮಾತನಾಡುವನು. ಅವನು ನಿನಗೆ ಬಾಯಂತಿರುವೇನು. ಆಮೇಲೆ ನೀನು ಅವನಿಗೆ ದೇವರಂತಿರುವೆ. ನೀನು ಅವನಿಗೆ ದೇವ್ರ ಇರ್ತೀಯ ಅದನ್ನ. ಹಾಗಾದ್ರೆ ಇಲ್ಲಿ ಮೋಸೆ ಚೆನ್ನಾಗಿ ಮಾತಾಡಿಲ್ಲ ಅಂತ ಏನ್ಮಾಡ್ತಾರೆ ಕೊಡ್ತಾರೆ ಅದನ್ನ. ಏನಕ್ಕೆ ಹಿಂಗೆ ಹೇಳಿದ್ದು ಮೋಸೆ? ಅದು ಅಪೋಸ್ಟಲ್ ಕೃತ್ಯಗಳು ಏನು ನೋಡಿದೆ ಅವಾಗೆ ಸಕಲ ವಿದ್ಯೆಯಲ್ಲಿ ಏನಾಗಿದೆ ಇವರು ಎಲ್ಲ ಪಂಡಿತರು ಅಂತ ನೋಡ್ತಿದ್ರ. ಮತ್ತೆ ಹಂಗಿರ್ಬೇಕಾರೆ ಯಾಕೆ ದೇವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ? ಫಸ್ಟ್ ಟೈಮ್
ಫಸ್ಟ್ ಟೈಮ್ ಭಯ, ಸೆಕೆಂಡ್ ಟೈಮ್ ಭಾಳ ಸಿಗ್ಬಿಡುತ್ತೆ. ಹೇಳಿದ್ರು ಹುಟ್ಟಿ ಬೆಳೆದಿದ್ದು ಎಲ್ಲ ಅಲ್ಲೇ ತರಬೇಕು, ಅವ್ರು ಮುಂದೆ ಅವ್ರು ಹಿಂಗಕ್ಕೆಲ್ಲ ಫಾರಮ್ನೇ ಇರ್ಬೇಕಂತ, ಅದು ಒಂದು ಆಫ್ ದ ರೀಸನ್ಸ್. ಆಮೇಲೆ ಮೋಸ ಫಸ್ಟ್ ಆಗಿದ್ರು ನೋಡಿ, ಇವಾಗ ನಾವು ಅಪೋಸ್ಟಲ್ ಕೃತ್ಯಗಳು ನೋಡಿದ್ರೆ ಎಲ್ಲ ಜ್ಞಾನದಲ್ಲಿ ಹೇಗಿದ್ರು ಅಂತ ಅವರು ಸೂಪರ್ ಆಗಿದ್ರು. ನೆಕ್ಸ್ಟು ಫಾರೋ ಹೋಗ್ಬೇಕಾಗಿದೆ ಯಾರು ಅಂದ್ರೆ ಅಂದರೆ ಮಾತು ಬರಲ್ಲ ಅವ್ನಿಗೆ. ಮತ್ತೆ ಅವಾಗ ಬರ್ತಾ ಇದ್ದು ಇವಾಗ ಬರ್ತಾ ಇಲ್ಲ ಹಂಗೆ ಥಿಂಕ್ ಮಾಡಿ. ಅಂದರೆ ಏನಂತ ಫಸ್ಟ್ ಚೆನ್ನಾಗಿದ್ದ ಅವನು ಸೂಪರ್ ಮಾತಾಡ್ತಾ ಇಲ್ಲ, ಡೌಟೇ ಇಲ್ಲ. ಇವಾಗ ಏನಕ್ಕೆ ಮಾತಾಡ್ತಾ ಇಲ್ಲ, ಏನು ಅಪೋಸಿಟ್ ಆಗಿ ನಿಂತ್ಕೊಳ್ಬೇಕಲ್ಲ ಈಗ ಫಾರೋ ಅಪೋಸಿಟ್ ಆಗಿ ನಿಂತ್ಕೊಳ್ಬೇಕಲ್ಲ. ಏನಕ್ಕೆ ಇರ್ಬೋದು ಹೇಳ್ರಿ, ಏನು ಗೊತ್ತಾ, ಫಸ್ಟ್ ಟೈಮು ಮೋಸಸ್ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಬೈಬಲ್ ಓದ್ರಿ. ಫಸ್ಟ್ ಟೈಮ್ ಏನು ಮಾಡ್ತಾರೆ ಅಂದರೆ ಅವನು ಸಾಯಿಸ್ತಾರೆ ಗೊತ್ತಾ, ಯಾರೋ ಐಗುಪ್ತ ದೇಶನ ಸಾಯಿಸಿದ ಏನಕ್ಕೆ ಅಂದರೆ ನನ್ನ ಜನಗಳನ್ನ ಹೊಡಿಸಿ ಅಂತ ಅಂದ್ಬಿಟ್ಟು ಸಾಯಕ್ಕೆ ಬಿಡ್ತಾನೆ. ಅದರ ಏನರ್ಥ ಅಂದರೆ ಹೆಂಗಾರ ಮಾಡಿ ಇಸ್ರೇಲ್ ಜನಗಳ ಬಿಡ್ಸೋಣ ಅಂದ್ಬಿಟ್ಟು ಅವ್ನ ಪ್ಲ್ಯಾನ್ ಇರ್ತದೆ. ಅದರ ಹಂಗಂದ್ರೆ ಏನರ್ಥ ಅಂದರೆ ಅವನಿಗೆ ಇಸ್ರೇಲ್ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಅವ್ನು ಇರ್ತಾರೆ. ಆದರೆ ಯಾವ ಅವರೇ ಉಲ್ಟಾ ಆಗ್ತಾರೆ. ಆಮೇಲೆ ಅವ್ನಿಗೆ ಕಾನ್ಫಿಡೆನ್ಸ್ ಯಾವ್ದ್ಮೇಲೆ ಇರ್ತಾನೆ, ತನ್ನ ಮೇಲೆ ಒಂದು ಸಾಮರ್ಥ್ಯ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ ಅವರ. ಆದರೆ ದೇವರು ಅದನ್ನ ಏನು ಮಾಡೋಕ್ಕೆ ಹೋಗಲ್ಲ, ಅದು ಗಾಡ್ಸ್ ವಿಲ್ ಅಲ್ಲ. ಅದಕ್ಕೆ ದೇವರು ಅವಾಗ ಇಸ್ರೇಲಿಗೆ ಡೆಲಿವರೆನ್ಸ್ ಕೊಡಲ್ಲ. ಆದರೆ ಯಾವಾಗ ಇವನು ಕೊಲೆ ಮಾಡೋದು ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತಾ, ಹಿಂಗೆ ರಾಜ್ಯಕ್ಕೆ ಹೋಗ್ಬಿಡ್ತಾ, ಇವನು ಸಾಯ್ಸಾಕ್ಬಿಡ್ತಾ ಅಂತ ರೆಡಿನೇ ಮಾಡ್ತಾರೆ, ಓಡೋಗ್ಬಿಡ್ತಾರೆ. ಟಿ ವಿಯಲ್ಲಿ ನೋಡ್ಕೊಂಡು ಬೇರೆ, 10 ಕಮಾಂಡ್ಸಲ್ಲಿ ನೋಡ್ಕೊಂಡು ಬೇರೆ, ಅವ್ನು ಹಿಡ್ಕೊಂಬರ್ತಾರೆ, ಇದು ಮಾಡ್ತಾರೆ. ಅದೆಲ್ಲ ಇಲ್ಲ ಬೈಬಲಲ್ಲಿ. ಆ್ಯಕ್ಚುಲಿ ಬಿಟ್ರ ಬೈಬಲ್ ಇರೋದು ಇವನು ಸಾಯ್ಸಾಕ್ಬಿಡ್ತಾನೆ. ಇವನು ಸಾಯಿಸಾಕಿರೋ ಸುದ್ದಿ ಏನಾಗ್ಬಿಡ್ತಾರೆ, ಎಲ್ಲರೂ ಹೊರಡ್ಬಿಡ್ತಾರೆ. ಇವ್ರು ಜನಗಳಿಗೆ ಗೊತ್ತಾಗ್ತಾರೆ, ಹಿಂಗೆ ರಾಜ ಕೂಡ ಗೊತ್ತಾಗ್ಬಿಡ್ತಾರೆ. ರಾಜ ನಾನು ಸಾಯಿಸಾಕ್ಬಿಟ್ಟು ಬೈದಿನ ಏನು ಮಾಡ್ತಾರೆ ಇವನು ಓಡೋಗ್ಬಿಡ್ತಾನೆ. ಅದರ ಹಂಗಾದ್ರೆ ಯಾವಾಗ ಇದ್ದಿದ್ದು ಏನು ಅಂತಂದರೆ, ನನ್ನ ಜನಗಳಿಗೆ ನಾನು ಈಗ ಮಾಡಿದ್ರೆ ಆ ಜನಗಳು ನನಗೆ ಫೇವರ್ ಕೊಡ್ತಾರೆ, ನಾನು ಇವನ್ನ ಬಿಡುಗಡೆ ಮಾಡ್ಬೋದು ಅಂತ ಮೋಸಸ್ ಏನಾಗಿರ್ತಾರೆ, ಒಂದು ಥಾಟ್ ಇರ್ತಾರೆ. ಆದರೆ ಅದೇನಾಗಲ್ಲ, ಅದು ವರ್ಕೌಟ್ ಆಗಲ್ಲ. ಯಾಕೆಂದರೆ ಅದು ಯಾರು ಸಿಗ್ತಾರಲ್ಲ, ಯಾರು ಸಿಗ್ತಾರಲ್ಲ. ಅದಕ್ಕೆ ಮೋಸಸ್ 40 ಇಯರ್ಸ್ ಏನಾಗ್ಬಿಡ್ತಾನೆ, ಓಡೋಗ್ಬಿಡ್ತಾನೆ. ಯೋಚನೆ ಮಾಡಿ, 40 ಇಯರ್ಸ್ ಏನು ಮಾಡ್ತಾನೆ ಕೆಲಸ ಅವನು. ಅವಾಗ ಏನು ಮಾಡೋನೆ, ಈ 40 ಇಯರ್ಸ್ ಫಸ್ಟ್ 40 ಇಯರ್ಸಲ್ಲಿ ಏನೆಲ್ಲ ಕಲ್ತಿದ್ನೋ ಎಲ್ಲ ಏನಾಗ್ತಾನೆ, ಎಲ್ಲ ಬಿಟ್ಟ. ಸೆಕೆಂಡ್ 40 ಇಯರ್ಸ್ ಕರಿಬೇಕಾದ್ರೆ ಇದೇ ಮೋಸಸ್ನ ಫಾರೋ ಮುಂದೆ ಇಟ್ಕೊಳಪ್ಪ ಇದು ಮಾತಾಡೋ ಅಂತಂದರೆ ಆ ಕಾನ್ಫಿಡೆನ್ಸು ಯಾರಿಗಿರಲಿಲ್ಲ. ಅದಕ್ಕೆ ಆಗ ಉತ್ತರ ಎಲ್ಲಪ್ಪ ಕೊಟ್ಟರು ಅಂತಂದರೆ ಅದರಲ್ಲಿ ಓದಿ 10ನೇ ವಾಕ್ಯ ಓದಿ, 4:10 ಕೊಟ್ಟಿದ್ದೀನಿ ನೋಡ್ತೀನಿ. ಎಲ್ಲ ವಿಮೋಚನಾ ಕಂಡ 4:10. ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನೀನು ದಾಸರ ಸಂಗಡ ಮಾತಾಡಿದ ಮೇಲೆ ಇದು ವಾಕ್ಚಾತುರ್ಯ. ಯಾವಾಗಿಂದ ನೀನು ದಾಸರ ಸಂಗಡ ಮಾತಾಡ್ತಿಲ್ಲ ದೇವ್ರೆ, ಅವಾಗಿಂದನೂ ಮೊದಲಿಂದನೂ ನಾನು ಏನಲ್ವಂತೆ, ನಾನು ವಾಕ್ಚಾತುರ್ಯ ಇಲ್ಲದವನು, ನಾನೆಲ್ಲ ಮಾತಾಡೋಕ್ಕಾಗಲ್ಲ. ಅಂದರೆ ಆ ಒಂದು ಕಾನ್ಫಿಡೆನ್ಸ್ ಗೊತ್ತಾ ತನ್ನ ಮೇಲೆ, ತನ್ನ ಒಂದು ಎಜುಕೇಷನ್ ಸಾಮರ್ಥ್ಯ ಅದೆಲ್ಲ ಏನಾಯ್ತು ಅಂದ್ರೆ ಆ ದೇವ್ರಿಗೆ ಅದೇ ಬೇಕಾಗಿತ್ತು. ನನಗೆ ಗೊತ್ತಪ್ಪ ನೀನು ಮಾತಾಡೋಕ್ಕಾಗಲ್ಲ, ನಿಮ್ಮ ಸೋದರ ಚೆನ್ನಾಗಿ ಮಾಡೋದು ಗೊತ್ತು, ನನಗೆ ಅದು ಬೇಕಾಗಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ರಿ, ಇವರು ಎಲೋಕ್ವೆಂಟ್ ಸ್ಪೀಕರ್, ಆ್ಯಕ್ಚುಲಿ ಅದು ಗುಡ್ ಸ್ಪೀಕರ್ ಯಾರೋ ಅಲ್ವಾ ಹೇಳ್ರಿ. ಯಾರು ಮುಂದೆ ಮಾತಾಡ್ತಾನೆ, ಫಾರೋ ಮುಂದೆ ಮಾತಾಡ್ತಾನೆ. ಆ ಲಕ್ಷ ಯಹೂದ್ಯರನ್ನ ದಾರಿ ನಡೆಸಬೇಕು ಅಂದರೆ ಎಷ್ಟು ಸ್ಥಿತಿ ಗೊಣಗ್ತಿರ್ತಾರೆ, ಎಲ್ಲರೂ ಬಲಪಡಿಸಿರ್ತಾರೆ. ಒಳ್ಳೆ ಸ್ಪೀಕರ್ ಇಲ್ವಾ? ಎಸ್. ಅಪೊಸ್ತಲ ಪೌಲ ವೆರಿ ಗುಡ್. 2ನೇ ಕೊರಿಂಥ 10:10, 2 ಕೊರಿಂಥಿಯನ್ಸ್ 10:10. ಅವರಿಂದ ಬಂದ ಪತ್ರಿಕೆಗಳು ಗೌರವವಾದವುಗಳು ಬಲವುಳ್ಳವುಗಳು ಆಗಿವೆ. ಅವನು ಸಾಕ್ಷಾತ್ತಾಗಿ ಬಂದರೆ ಅವನು ನಿರ್ಬಲನು. ಆ ಲೆಟರ್ ಇದೆ ಅಂತೆ, ಅರ್ಥ ಇದೆ ಏನಂತ? ಆ ಲೆಟರ್ ಎಲ್ಲ ತುಂಬ ಸೂಪರ್ ಸ್ಟ್ರಾಂಗ್ ಆಗಿದೆ ಅಂತಂದರೆ, ಆದರೆ ಪ್ರತ್ಯಕ್ಷವಾಗಿ ಬಂದರೆ ಅವ್ರಿಗಿರಂತೆ ನಿರ್ಬಲ. ಹೆಂಗಿದ್ರು ಇವರು ನಿರ್ಬಲನ ದೇವರ ಲಾಗನ ಅಂತ ಹೇಳ್ತಾ ಇದ್ರು. ಅವರ ಆ ಥರನೇ ಹೋಗ್ಬಿಡೇನೆ ಇದ್ರಂತೆ. ವೆರಿ ಗುಡ್. ನಮ್ಮ ನೆಕ್ಸ್ಟ್ ಇನ್ನೊಂದೇನು ಅವರ ಇನ್ನೊಂದೇನಪ್ಪ ಅಂತಂದರೆ 12 ಪಾಯಿಂಟ್. 12 ಪಾಯಿಂಟ್ ಏನಪ್ಪ ಅಂತಂದರೆ, ಇಬ್ಬರು ಬಂದ್ಬಿಟ್ಟು ತುಂಬ ಆಸಕ್ತಿ ಇತ್ತು. ಯಾರ ಮೇಲೆ ಆಸಕ್ತಿ ಗೊತ್ತಾ? ಯಾವ ರಾಜ್ಯದ ಮೇಲೆ, ಯಾವ ಜನಾಂಗದ ಮೇಲೆ ಆಸಕ್ತಿ ಇತ್ತು? ಇಸ್ರೇಲ್ ಮೇಲೆ. ಅಲ್ವಾ? ಇಸ್ರೇಲ್ ಜನ ಬಂದ್ಬಿಡ್ತಾ ಇದ್ರು ಅಲ್ರ. ಅವ್ರು ದೇವ್ರು ಏನು ಹೇಳ್ತಾರೆ ಒಂದ್ಸತಿ, ಸರಿಯಪ್ಪ ಮೋಸೆಸ್ ನಾನು ಇದನ್ನೆಲ್ಲ ಸಾಯಿಸಾಕ್ಬಿಡ್ತೀನಿ, ನಿನ್ನ ಆಯ್ಕೊಡ್ತೀನಿ, ನಿನ್ನ ಮುಖಾಂತರ ಹೊಸ್ತಾಗ ಒಂದು ರಾಜ್ಯ ಮಾಡ್ತೀನಿ ಅಂತ ಏನು ಮಾಡ್ತಾರೆ. ಅಲ್ಲ ಮೋಸೆಸ್ ಮಾಡಿರ್ತೀನಿ ಎಲ್ಲಿ ಬರ್ತದದು
ಒಂದು ನಿಮಿಷ. ವಿಮೋಚನಾ ಕಂಡ 32 32 ಕಣಮ್ಮ. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡ್ರ ಹೆಂಗೆ ಕೇಳ್ಕೊತಾರೆ, ದೇವರೇ ಸಾಧ್ಯವಾದ ಜೀವಿತ ಪಟ್ಟಿ ನಿಮ್ಮ ಹೆಸರನ್ನ ತೆಗೆದುಬಿಡು ಅಂದ್ರೆ ಅದೇ ಥರ ಅಪೊಸ್ತಲರ ಪದ ಏನು ಕೆಲಸ ಮಾಡೋಣ. ಅಪೊಸ್ತಲರ ಪದ ಏನು ಕೇಳ್ಕೊಳಲ್ಲ. ಏನ್ರಿ ಬ್ರಹ್ಮಪುರದಲ್ಲಿ 9, 2 ಮತ್ತು 3. ಬ್ರಹ್ಮಪುರದಲ್ಲಿ 9, 2 ಮತ್ತು 3. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಹಾ. ಪವಿತ್ರಾತ್ಮಧೀನರಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಹಾ. ಶರೀರ ಭಾವವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಹಾ. ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ನೋಡೋಣ ಏನಪ್ಪ ಅಪೊಸ್ತಲರ ಪೌಲ ಎಷ್ಟು ಭಯ ಭಕ್ತಿ ಇತ್ತು ಅಂದರೆ ಇಸ್ರೇಲ್ ಜನರ ರಕ್ಷಣೆ ಒಂದು ನಾನೇ ಏನು ಮಾಡ್ತಿರ್ಬೇಕಾರೆ ಶಾಪಗ್ರಸ್ತನೆ ಮಾಡ್ಕೊತಿರ್ಬಿಟ್ಟು ಅಷ್ಟೊಂದು ಜೀಲಿ ಏನಾಗಿತ್ತು ಅಂದರೆ ತನ್ನ ರಾಜ್ಯಕ್ಕಾಗಿ ತನ್ನ ಜನಗಳಿಗಾಗಿ ತ್ಯಾಗ ಮಾಡಿ ಏನಾಗಿದ್ರು ಮಾಡಿದ್ರು. ಇನ್ನೊಂದು ವಾಕ್ಯ ಹೋದನ ಇಬ್ರಿಯರು 11:26. ಇಬ್ರಿಯರು 11:26 ಇವರು ಎಲ್ಲವನ್ನೂ ಕಳ್ಕೊತಾರೆ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ನೋಡಿ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಕ್ರಿಸ್ತನ ಭಾಗ್ಯ. ನಿಮಿತ್ತವಾಗಿ ಉಂಟಾಗುವಂತ ಒಂದು ಇದೆಯೇ ಶ್ರೇಷ್ಠ ಶ್ರೇಷ್ಠ ಭಾಗ್ಯವನ್ನು ಎಣಿಸಿ ಬೆಳೆಸಿಕೊಂಡನು. ಹ್ಮ್. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ನೋಡ್ರ ಯಾಕಂದ್ರೆ ಬರುವಂತ ಪ್ರತಿಫಲದ ಏನಾಗಿದೆ ಕಂಡಿಟ್ಟಿದ್ದಂತಂದ್ರೆ ಇವ್ ನೋಡ್ಬೇಕಾದ್ರೆ ಆಕ್ಚುಲಿ ನೆಕ್ಸ್ಟ್ ಫಾರ್ ಆಗಬೇಕಾಗಿತ್ತು. ಆದ್ರೂ ಕೂಡ ಪೊಸಿಷನ್ ಬಿಟ್ಕೊಡಕ್ಕೆ ಏನಾಗಿರ್ತಾರೆ ಅಪೊಸ್ತಲರ ಪೌಲ ಏನಿರ್ತಾರೆ ಎಲ್ಲವನ್ನೂ ಏನು ಎಣಿಸಿದ್ರು ಆಯ್ತಲ್ಲ. ಕಸವನ್ನು ಎಣಿಸೋದಕ್ಕೆ ಏನಾಗಿದ್ದೀನಿ ಅಲ್ಲ, ಕಸವನ್ನು ಎಣಿಸೇ ಬಿಟ್ಟರು ಬಿಟ್ಟಿರ್ತೀನಿ ಅಲ್ಲ. ಅದು ಹೇಳ್ಬೇಕ್ರೆ ಕ್ರಿಸ್ತನನ್ನು ಅಂದರೆ ಮತ್ತೆ ಅವ್ರಿಗಿರೋಂಥ ಜ್ಞಾನ ಬಂದಂಥ ಮಹಿಮೆನ ತಿಳ್ಕೊಂಡು ಕಸ ಏನು ಮಾಡ್ತೀನಿ ಎಲ್ಲವೊಂದು ಕಸವನ್ನು ಏನು ಮಾಡ್ತೀನಿ ಎಣಿಸ್ತೀನಿ ಅಂತ ಹೇಳ್ತಾರೆ ಅದರ. ಆಮೇಲೆ ಏನ್ರಿ ನೆಕ್ಸ್ಟ್ ಅದ್ಭುತ ಮೋಸಸ್ ಏನು ಅದ್ಭುತ ಮಾಡಿದ್ರ ಏನು ಮಾಡೋದು ಪೌಲನ ಆವಾಗ ಮಾಡಿದ್ರು, ದೇವ್ರನ್ನ ರಕ್ತ ಮಾಡಿದ್ರು. ಅದರ 10 ಉಪದ್ರವಗಳು ಭಯಂಕರಂತ ಅದ್ಭುತಗಳೇ ಮಾಡೋರು ಮೋಸಸ್ ಮಾಡೋದೇ ಇಲ್ಲ. ನಮ್ಮ ಅಪೊಸ್ತಲರ ಪೌಲ ಏನು ಮಾಡೋರಪ್ಪ ಕರ್ಚಿಪ್ಪು. ವೆರಿ ಗುಡ್. ಅದರ ಅಪೊಸ್ತಲರ ಪೌಲದಲ್ಲಿ ಕರ್ಚಿಫಲ್ಲಿ ಎಷ್ಟು ಹೋಗಿತ್ತು ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 11-12. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 11-12. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇರುವುದರಿಂದ ನೋಡ್ರ ಏನ್ರಿ ಯಾರ ಕೈಯಿಂದ ಅಪೊಸ್ತಲ ಪೌಲ ಕೈಯಿಂದ ವಿಶೇಷವಾದ ಮಹತ್ವ ಕಾರ್ಯಗಳನ್ನು ನಡೆಸ್ತಾ ಇರೋದ್ರಿಂದ ಜನರು ಅವನ ಮೈಮೇಲಿಂದ ಕೈವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ಹಾ. ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು. ನೋಡ್ರ ಅವರ ರೋಗಗಳು ಏನಂತೆ ಇಬ್ರು ಮುಖಾಂತರ ಸೂಪರ್ ಆಗಿರ್ತ ಅದ್ಭುತಗಳೇ ಮಾಡೋರೆ ಅಲ್ಲಿ ಮಾಡೋದ್ರ. ಇವಾಗ ಅಪೊಸ್ತಲ ಪೌಲು ತನ್ನ ರಾಜ್ಯಕ್ಕೆ ಇಸ್ರೇಲ್ ಜನಕ್ಕೆ ಜೀವ ಕೊಡಕ್ಕೆ ಏನಾದ್ರು ರೆಡಿ ಆದ್ರು. ಆದರೆ ಆ ಜನಗಳು ಏನು ಮಾಡಿದ್ರು ತಿರಸ್ಕರಿಸಿದ್ರು. ರೆಡಿ ಟು ಕಿಲ್. ಕರೆಕ್ಟಾ? ಮೋಸಸ್ ಸಾಯಿಸೋದಕ್ಕೆ ಮಾಡಿದ್ರು ಪ್ಲ್ಯಾನ್ ಮಾಡ್ತಾ ಇಲ್ಲ. ಎಷ್ಟು ಸತಿ ಕಲ್ ತೊಗೊಂಡವ್ರೆ, ಎಷ್ಟು ಸತಿ ಪ್ರೇಯರ್ ಮಾಡೋರೆ, ಎಷ್ಟು ಸತಿ ಮೋಸ ಹೇಳೋರೆ ನಮ್ಮ ಸಾಯಿಸ ಕರ್ಕೊಂಡ್ಬಿಟ್ಟು ಯಾರು ಸಮಾಧಿ ಇಲ್ವಾ ಆಮೇಲೆ ಇವ್ರನ್ನೇ ಸಾಯಿಸೋದಕ್ಕೆ ಏನು ಮಾಡಿದ್ರು ಪ್ಲ್ಯಾನ್ ಮಾಡಿದ್ರು. ಅಪೊಸ್ತಲ ಪೌಲನ ಕಲ್ಲೋಡಿ ಸಾಯ್ತಾರೆ, ಕಲ್ಲೋಡಿ ಸತ್ತೋದಾದ್ರೆ ಎಳಕ್ ಬಿಸಾಕ್ತಾರೆ. ನೋಡಿದ್ರೆ ದೊಡ್ಡ ಸೀಸಲ್ಲಿ ಹಾಕಿದ್ರೆ ಬದುಕ್ಬಿಟ್ಟವ್ರೆ ಅಷ್ಟೇ ಅಂದ್ರೆ ಸತ್ತೋಗ್ಬಿಟ್ರೆ ಬಿಟ್ಬಿಟ್ಟೋಗ್ಬಿಟ್ಟಾರೆ. ಆದರೆ ನೋಡಿದ್ರೆ ಸ್ವಲ್ಪ ತಾಗಿದೆ ದೇವ್ರ ಕೃಪೆಯಲ್ಲಿ ಅಪೊಸ್ತಲ ಪೌಲ ಇದೆ. ಆ ರೀತಿ ಸ್ವಂತ ಜನಗಳೇ ಅವ್ರನ್ನ ಸಾಯಿಸೋದಕ್ಕೆ ಮಾಡಿದ್ರು ಅಲ್ಲಿ ಮಾಡಿದ್ರು. ಕೈ ವಸ್ತ್ರಗಳನ್ನ ಕರ್ಚಿಪ್ಪು, ಉಡಿ ವಸ್ತ್ರ ಅಂತ ಐತೆ, ಬಟ್ಟೆ ಅಂತ. ಬಟ್ಟೆ ಏನೋ ನುಡಿ ವಸ್ತ್ರ ಮತ್ತೆ ಹ್ಯಾಂಡ್ ಕರ್ಚಿಪ್ ಕಾಣಲ್ಲ ಏನು ಬರ್ತಾವೆ ಕೈ ವಸ್ತ್ರ, ಕೈ ವಸ್ತ್ರ ಅಂದರೆ ಆಮೇಲೆ ಕೈ ವಸ್ತ್ರ ಕರ್ಚಿಪ್ಪು, ಹೌದಾ ಉಡಿ ವಸ್ತ್ರ ಅಂದ್ರೆ ಬಟ್ಟೆ ಬಟ್ಟೆ. ಇಂಗ್ಲೀಷಲ್ಲಿ ಅಥವಾ ಬಟ್ಟೆ ಓಕೆನಾ. ಅದೇ ಆ ಕಾಲದಲ್ಲಿ ಏನು ಮಾಡ್ತಾರೆ ದುಡ್ಡು ಮಾಡ್ತಾರಲ್ಲ, ಇವಾಗೆಲ್ಲ ಏನಿಲ್ಲ ಅದೆಲ್ಲ ಅದೆಲ್ಲ ಏನಿಲ್ಲ ಬಿಡ್ರಿ. ಇವಾಗ ಕಾಲದ ಮೆಡಿಸಿನ್ಸ್ ಎಲ್ಲ ಕೊಟ್ಟವ್ರೆ. ಕರ್ಚಿಪ್ ಹಿಡ್ಕೊಂಡು ಕುಡಿತಾರೆ ಈಗ, ಹಾಂ ಕರ್ಚಿಪ್ ಹಿಡ್ಕೊಂಡು ಕುಡಿತಾರೆ ಹಾಗೆ. ಹೌದಾ ಅದಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಹಾಕೋದೆಲ್ಲ ಇದಕ್ಕೆ ಸರಿ ಓಕೆ. ಇವಾಗ ಇಬ್ಬರದ್ದು ಏನು ಮಾಡಿದ್ರು ಆ ಸ್ವಲ್ಪ ಜನ ಏನು ಮಾಡಿದ್ರು ರಿಜೆಕ್ಟ್ ಮಾಡೋದಂದ್ರೆ ವಿಮೋಚನಾ ಕಂಡ ಓದೋದು ನಾವು
14:12 ಓದಿ. ವಿಮೋಚನೆ ಕಂಡ 14:12 ಓದಿ. ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ಹಾ. ನೀನು ನಮ್ಮ ಗೊಡವೆಗೆ ಬರಬೇಡ. ಹಾ. ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಹಾ. ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನೋಡ್ರ ಏನ್ರಿ ಏನು ಹೇಳ್ತಾರೆ ನೋಡಿ ಇಸ್ರೇಲ್ ಜನಗಳು ಅದರ ಐಗುಪ್ತ ದೇಶ ಇರ್ಬೇಕು ನಾವು ಹೇಳಿದ್ರೆ ತಾನೇ ನಾನು ಸಭಾಸಕ್ಕೆ ಬರಬೇಡ್ರಿ ಅಂತಂದ್ಬಿಟ್ಟು ಆ ಥರ ಸ್ವಂತ ಇಸ್ರೇಲ್ ಜನಗಳು ಏನು ಮಾಡಿದ್ರು ಮೋಸಸ್ನ ಏನು ಬಿಡುಗಡೆ ಮಾಡೋದಕ್ಕೆ ಅನುಮತಿ ಕೊಡಲಿಲ್ಲ ಅಲ್ವರ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇನ್ನೊಂದು ಕಡೆ ಓದಿದ್ದೀನಿ ಗಲಾತ್ಯರಲ್ಲಿ 5ನೇ ಅಧ್ಯಾಯ 1-4. ಗಲಾತ್ಯರು 5ನೇ ಅಧ್ಯಾಯ 1-4. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿ ದಾಸತ್ವದ ನೊಗದಲ್ಲಿ ತಿರುಗಿಸಿಕೊಳ್ಳಬೇಡಿರಿ. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನೂ ಪ್ರಯೋಜನವಿಲ್ಲ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರದಲ್ಲಿ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. ನೋಡ್ದ ಸದ್ಯ ನೋಡ್ಬೇಕಾದ್ರೆ ಇಸ್ರೇಲ್ ಜನರಿಗೆ ಏನು ಮಾಡ್ತಾರೆ ಅಲ್ಲಿ ಯಾಕಂದರೆ ಇಬ್ಬರೂ ಕೂಡ ನಮ್ಮ ಸ್ವಂತ ಜನಗಳು ಏನು ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಅಂದ್ರೆ. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ ಏನ್ರಿ ಇಬ್ಬರು ಏನ್ರಿ ದೇವತ ಪ್ರೇಯರ್ ಮಾಡ್ತಾರೆ ಕರೆಕ್ಟಾ? ಇಬ್ಬರು ಪ್ರೇಯರ್ ಮಾಡ್ತಾರೆ. ಇವರೆಲ್ಲ ಪ್ರೇಯರ್ ಕೇಳಿದ್ರ? ಮೋಸಸ್ ಪ್ರೇಯರ್ ಮಾಡ್ತಾರೆ. ಮೋಸಸ್ ಪ್ರೇಯರ್ ಮಾಡಿದ್ದೆಲ್ಲವನ್ನೂ ಕೇಳಿದ್ರ? ದೇವರು ಮೋಸಸ್ ಅಂತ ಕೇಳಿದ್ರ? ಕೇಳಿದ್ರೆ ಯಾರೋ ಬಿಟ್ರ? ಕೇಳಿರ್ತಾರೆ, ಆದರೆ ಯಾವುದಕ್ಕೆ ಸಂಬಂಧಿಸಬೇಕು ಅದನ್ನು ಯಾರು ಕೇಳಿಲ್ಲ? ಯಾವ ಪ್ರಾರ್ಥನೆ ಕೇಳಿಲ್ಲ? ಕರೆಕ್ಟ್ ಅದರ ಒಂದು ಪ್ರಾರ್ಥನೆ ಏನು ಮಾಡಕ್ಕೆ ಹೋಗಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಎಲ್ಲಿಗೆ ಒಳ್ಳೆ ಕಾಣ ದೇಶಕ್ಕೆ ಮಾಡೋದು ಅನ್ಸುತ್ತೆ ಕರ್ಕೊಂಡು ಹೋಗ್ಬಿಡತ್ತ. ಅವ್ರು ದೇವ್ರು ಏನು ಮಾಡ್ತಾರೆ? ಇಲ್ಲ ಇಲ್ಲ ಅದ ಅದರ ರಿಜೆಕ್ಟ್ ಅದರ ಇವ್ರು ಪ್ರಾರ್ಥನೆ ಏನು ಮಾಡೋಕ್ಕಲ್ಲ ಕಾಣ ದೇಶಕ್ಕೆ ಅನ್ನೋದನ್ನ ಕೇಳಲಿಲ್ಲ ದೇವರು. ಅದರ ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 25-26. ಕರ್ತನೇ, ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು, ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು, ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಕೇಳಲು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪಗೊಳ್ಳುವವನಾಗಿ ನನ್ನ ಮನವಿಯನ್ನು ಕೇಳದೆ. ನೋಡ್ರ ಏನ್ ಮಾಡೋದು? ಮೋಸ ಪ್ರಾರ್ಥನೆ ಏನ್ ಮಾಡೋದಿಲ್ಲ ದೇವರು ಕೇಳಕ್ಕೆ ಹೋಗಿಲ್ಲ ಅಂದ್ರೆ ಅವ್ರ ಪ್ರೇಯರ್ ಏನ್ ಮಾಡ್ತಾರೆ ದೇವರು ರಿಜೆಕ್ಟ್ ಮಾಡಿದ್ರು. ಏನ್ ಸಿಂಪಲ್ ಕೇಳ್ಕೊಂಡು ದೇವರೇ ಕಾಣದೇಶಕ್ಕೆ ಏನ್ ಮಾಡೋದು ಕರ್ಕೊಂಡು ಬಿಡೋದು ಅಂದ್ರೆ ದೇವರೇ ಮಾಡೋಕ್ಕಿಲ್ಲ ಅವರು ಪ್ರೇಯರ್ನ ಕೇಳಲಿಲ್ಲ. ವೆರಿ ಗುಡ್. ಏನ್ರ ಅಪೋಸ್ಟಲ್ ಪೌಲ್ ಪ್ರೇಯರು ಯಾವ್ದ್ರ ಬಗ್ಗೆ ಏನ್ ಕೇಳ್ತಾರೆ? ವೆರಿ ಗುಡ್. 2ನೇ ಕೊರಿಂಥ 12ನೇ ಅಧ್ಯಾಯ 7-10. 2 ಕೊರಿಂಥಿಯನ್ಸ್ 12ನೇ ಅಧ್ಯಾಯ 2ನೇ ಕೊರಿಂಥ 12ನೇ ಅಧ್ಯಾಯ 7-10. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗತ್ತುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನೋಡ್ರ ಏನ್ರ ಒಬ್ಬನ್ನ ಕಳಿಸಲ್ಪಟ್ಟಿದ್ದೀರಂತೆ. ಆಮೇಲೆ ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಏನ್ ಮಾಡ್ತಾರೆ? ದೇವತ ಪ್ರೇಯರ್ ಮಾಡ್ತಾರೆ. 1 ಸಿಕ್ಕಲ್ಲ 2 ಸಿಕ್ಕಲ್ಲ 3 ಸತಿ ಏನ್ ಮಾಡ್ತಾರೆ? ಪ್ರೇಯರ್ ಮಾಡ್ತಾರೆ. 3 ಸತಿ ಪ್ರೇಯರ್ ಮಾಡಿದ್ರು ಸರಿ ದೇವ್ರೇನ್ ಮಾಡ್ತಾರ? ಪ್ರಾರ್ಥನೆ ಕೇಳಕ್ ಹೋಗ್ತಾರೆ. ಯಾಕೆ 3 ಸತಿ ಪ್ರಾರ್ಥನೆ ಮಾಡಿದ್ರು? ಯಾಕೆ 3 ಸತಿ ಮಾಡಿದ್ರು ಕೂಡ ಕೇಳಿದಿರ್ಬೇಕಾದ್ರೆ ಯಾಕೆ ಅಪೋಸ್ಟಲ್ ಪೌಲು ಸ್ಟಾಪ್ ಆಗ್ಬಿಟ್ಟು ಬೈಬಲ್ ಹೇಳ್ತಾರೆ? ಅಪೋಸ್ಟಲ್ ಪೌಲು ಹೇಳ್ಕೊಡ್ತಾರೆ ಎಡ ಬಿಡೋದು ಏನು ಮಾಡಿ ನೀವು ಪ್ರಾರ್ಥಿಸಿಲ್ಲ. ಕರೆಕ್ಟಾ? ಜಸ್ಟ್ 3 ಸತಿಯಲ್ಲೇ ಕೇಳೋದು, ಇನ್ನೊಂದು 3 ಸತಿ ಕೇಳೋದು ಯಾಕೆ ಕೇಳಲಿಲ್ಲ? 3 ಸತಿಗೆ ಯಾಕೆ ನಿಲ್ಲಿಸ್ಬಿಟ್ರು ಅಪೋಸ್ಟಲ್? ದೇವ್ರ ಚಿಂತ ಅಲ್ಲ ಅಂದ್ಬಿಟ್ಟು ಸರಿ, ದೇವ್ರ ಚಿತ್ತ ಅಲ್ಲ ಅಂತ ಅಂದ್ಬಿಟ್ಟು 3 ಸತಿಗೆ ಹೆಂಗೆ ತಿಳ್ಕೊಂಡು
ಆನ್ಸರ್ ಬಂದಿಲ್ಲ ಪವಿತ್ರ ಜೀಸಸ್ ಮೋಸತೆ ಪ್ರೇಯರ್ ಮಾಡಿ ಆನ್ಸರ್ ಬಂದಿಲ್ಲ ಸರ್ ಪವಿತ್ರ ಅವ್ರ ಗುರುಗಳು 3.5 ವರ್ಷಕ್ಕೆ ಟ್ರೈನಿಂಗ್ ಬಿಟ್ಟಾರೆ. 3.5 ವರ್ಷದಲ್ಲಿ ಏನು ಮಾಡೋರೆ ಎಲ್ಲ ಎಕ್ಸ್ಪೀರಿಯನ್ಸ್ ಟೆಸ್ಟ್ಗಳಂತ ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೊಬೇಕಾದ್ರೆ ಯೇಸು ಕ್ರಿಸ್ತು ಇದೇ ಥರ ಗೆತ್ಸೆಮನೆಯಲ್ಲಿ ಏನು ಮಾಡೋರೆ, 3 ಸತಿ ಪ್ರೇಯರ್ ಮಾಡಿ ಯಾವಾಗ ಉತ್ತರ ಬರಲಿಲ್ವೋ ಅವಾಗೇನು ಅರ್ಥ ಮಾಡ್ಕೊಂಡ್ಬಿಟ್ರು, ಕೃಪೆಯೇ ನಿನಗೆ ಅವಾಗೇನಾಗ್ಬಿಟ್ರು ಅಂತಂದರೆ ಅಪೋಸ್ಟಲ್ ಪೌಲ್ ಅರ್ಥ ಮಾಡ್ಕೊಂಡ್ಬಿಟ್ರು. 3 ಸತಿ ಮಾಡಿ ರಿಪ್ಲೈ ಬರಲಿಲ್ಲ ಅಂತಂದರೆ ಅವ್ರ ಕರ್ಚಿಫಲ್ಲಿ ಅವ್ರ ಬಟ್ಟೆಯಲ್ಲಿ ಅಷ್ಟು ಪವರ್ ಇತ್ತು ಅಲ್ವರ. 3 ಸತಿ ಮಾಡೋ ಬರಲಿಲ್ಲ ನಾವು ಏನಿಲ್ಲ, ಇದು ಯಾಕೆ ಸಿಗ್ತಾ ಅಲ್ಲ. ಮೋಸಸ್ ಕೂಡ ದೇವ್ರ ಜಗಳಾಡತ್ತ, ದೇವರು ಇಲ್ಲ ಅಂತಂದ್ಮೇಲೆ ಏನು ಮಾಡ್ಬಿಟ್ರೆ ದೇವ್ರ ಸುಮ್ಮನೆ ಆಗ್ಬಿಟ್ರು, ಅದು ಯಾರು ಸಿಗ್ತಾ ಅಲ್ಲ, ಸಿಗ್ತಾ ಅಲ್ಲ ಅಲ್ವರ. ವೆರಿ ಗುಡ್. ಅಂದ್ರೆ ಆಮೇಲೆ ಏನ್ರಿ ಮೋಸಸ್ಸು ಎಲ್ಲಾರನ್ನೂ ಎಲ್ಲಿ ಕರ್ಕೊಂಡ್ರಪ್ಪ, ವೆರಿ ಗುಡ್. ಅದರ ಏನ್ರಿ ನಮ್ಗೇನು ಅಪೋಸ್ಟಲ್ ಪೌಲ್ ಎಲ್ಲಿ ಕೊಡೈತಲ್ಲ ಅದರ ನಮಗೂ ಒಂದು ಕಾನೂನು ಇದೆ. ಅದರ ಯಾವುದು ಅಂತಂದರೆ ಪರಮ ಕಾನೂನು ಏನು ಮಾಡಿದ್ರಲ್ಲ ಅಲ್ವಾ. ಸೊ ಆ ರೀತಿ ಮೋಸಸ್ಸು ಅಪೋಸ್ಟಲ್ ಪೌಲ್ಗೆ ತುಂಬ ಸಿಮಿಲಾರಿಟೀಸ್ ನೋಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಏನ್ರಿ ಇವ್ರನ್ನ ಏನ್ರಿ ಪರಲೋಕಕ್ಕೆ ಸಾರಿ ಇವ್ರನ್ನ ಕಾನಾನ್ ದೇಶಕ್ಕೆ ಕೊಂಡೋಗಿಲ್ಲ, ಆದರೆ ಕಾನಾನ್ ದೇಶದಲ್ಲಿ ಏನು ಮಾಡ್ತಾರೆ, ವೆರಿ ಗುಡ್, ಎಲ್ಲಿಂದ ನೋಡ್ತಾರೆ, ವೆರಿ ಗುಡ್, ತುಂಬ ದೂರದಿಂದ ಪ್ರಾಮಿಸ್ ಲ್ಯಾಂಡ್ ಏನು ಮಾಡ್ತಾರೆ ಇವಾಗ ನೋಡ್ತಾರೆ. ಕರೆಕ್ಟಾ? ಓದಿ ಧರ್ಮೋಪದೇಶ ಕಂಡ 34 1-4. ಧರ್ಮೋಪದೇಶ ಕಂಡ 34 1-4 ಓದಮ್ಮ. ಮೋಶೆಯು ಮೋವಾಬ್ಯರ ಮೈದಾನದಿಂದ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯೆಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ್ ಸೀಮೆ, ನೆಫ್ತಾಲಿ ಪ್ರದೇಶ, ಎಫ್ರಾಯಿಮ್, ಮನಸ್ಸೆ ಕುಲದವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯೆಹೂದ ಸೀಮೆ, ದಕ್ಷಿಣ ಪ್ರದೇಶ, ಶೋಗಲೂರಿನ ತನಕ ಯೆರಿಕೋ ಎಂಬ ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಮೈದಾನ ಇದನ್ನೆಲ್ಲ ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ. ಎಲ್ಲವನ್ನ ಏನು ಮಾಡ್ತಾರೆ, ದೂರದಿದ್ದಾನೆ ಎಲ್ಲಿ ಮೌಂಟ್ ಪಿಸ್ಕಾ ಒಂದು ಪರ್ವತದ ಮೇಲಿದ್ದಾನೆ. ಇವೆಲ್ಲವನ್ನು ಕ್ಲೀನಾಗಿ ಏನು ಮಾಡ್ಬಿಡ್ತಾರೆ ದೇವರು, ಅಪ್ಪ ಇದೆಲ್ಲ ಯಾರು ಕೊಡ್ತೀನಿ, ಯಹೂದ್ಯರಿಗೆ ಕೊಡ್ತೀನಿ ಅಂತ ನೋಡಿ. ಸೊ ದೂರದಿಂದ ನೋಡ್ತಾರೆ ಹೊರತು ಇವ್ರನ್ನ ಹೋಗ್ತಾರಾ ಇಲ್ಲ. ದೂರದಿಂದ ಏನು ಮಾಡಿದ್ರು ಮೋಸಸ್ ಪ್ರಾಮಿಸ್ ಲ್ಯಾಂಡ್ನ ನೋಡಿದ್ರು. ಅಂದ್ರೆ ಇದೇ ಥರ ಏನ್ರಿ ಅಪೋಸ್ಟಲ್ ಪೌಲ್ ಏನು ನೋಡಿದಾರ, ದೂರದಿಂದ ಏನು ಮಾಡೋರಲ್ಲ ನೋಡಿದ್ರು. ಓದಿದ್ದೀನಿ ಇಲ್ಲಿ 2ನೇ ಕೊರಿಂಥ 12ನೇ ಅಧ್ಯಾಯ 1-4. 2ನೇ ಕೊರಿಂಥ 12ನೇ ಅಧ್ಯಾಯ 1-4. ಹೊಗಳಿಕೊಳ್ಳುವುದು ಹಿಡಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದ್ದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು, ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ನೋಡ್ರ, ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ನೋಡ್ರ, 3ನೇ ಒಂದು ಆಕಾಶಕ್ಕೆ ಎಂತದೆ ಒಯ್ಯಲ್ಪಟ್ಟನು. ಏನಿದು 3ನೇ ಆಕಾಶ? ಒಬ್ಬ ಮನುಷ್ಯ ನನಗೆ ಗೊತ್ತಿದ್ದ 14 ವರ್ಷದ ಮುಂಚೆ ಅವರು ಒಯ್ಯಲ್ಪಟ್ಟರು ಅಂತ ಹೇಳಿದ್ರೆ ಆ ಮನುಷ್ಯ ಯಾರು? ಹೌದೇ, ಅವ್ರ ಬಗ್ಗೆನೇ ಅವ್ರು ಏನು ಮಾಡ್ತಾರೆ ಹೇಳ್ಬೇಕಾದ್ರೆ, ಅಯ್ಯೋ ನಾನು 14 ವರ್ಷ ಮುಂಚೆನೇ ಹೋಗ್ಬಿಟ್ಟಪ್ಪ ಅಂತ ಏನು ಮಾಡಕ್ ಹೋಗಿಲ್ಲ, ಅವರು ಎಚ್ಚರ ಪಡಕ್ ಹೋಗ್ತಾರೆ. ಅದೇ 1ನೇ ವಾಕ್ಯ ಹೇಳ್ತಾರಲ್ಲ, ದೇವ್ರು ನಮಗೆ ತಿಳಿಸಪಟ್ಟಿರಂಥ ರಹಸ್ಯಗಳಲ್ಲಿ ಏನು ಮಾಡ್ತಂತೆ, ಹೊಗಳಿಕೊಳ್ಳದೆ ಅಲ್ವರ, ನನಗೆ ಅದು ಇಂಥವಲ್ಲ ಅಂತ ಹೇಳ್ತಾರೆ. ತನ್ನನ್ನು ತಾನೇ ತಗ್ಗಿಸ್ಕೊಂಡು ತನ್ನನ್ನು 3rd ಪರ್ಸನ್ ರೆಪ್ರೆಸೆಂಟ್ ಮಾಡಿ 14 years ಬಿಫೋರು ಎಲ್ಲಿಗೆ ಒಯ್ಯಲ್ಪಟ್ರಂತೆ ಅವರ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಂತೆ. ಏನಿದೆ 3ನೇ ಆಕಾಶ? 3ನೇ ಆಕಾಶ ಅದು 3ನೇ ಆಕಾಶ ಅದು 3ನೇ ಎಲ್ಲಿ ಬರ್ತಾರೆ? 3ನೇ ಲೋಕ ಯಾವಾಗ ಬರ್ತದೆ? ಕ್ರಿಸ್ತನ ಗ್ಯಾಪ್ ಐತೆ ಹೊರಟೋಗ್ಬಿಟ್ರ. ಇಲ್ಲಾಂದ್ರೆ ಪರ್ಲೂಕ್ ನೋಡ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟ್ ಇದೆ, ಸೆಕೆಂಡ್ ಏರ್ಪೋರ್ಟ್ ಇದೆ, 3rd ಏರ್ಪೋರ್ಟ್ ಇದೆ. ಫಸ್ಟ್ ಏರ್ಪೋರ್ಟಲ್ಲಿ ಯಾರು ಇರ್ತಾರೆ? ಹೋಲಿ ಸ್ಪಿರಿಟ್ ಇರ್ತಾರೆ. ಸೆಕೆಂಡ್ ಏರ್ಪೋರ್ಟಲ್ಲಿ ಜೀಸಸ್ ಇರ್ತಾರೆ. 3rd ಏರ್ಪೋರ್ಟಲ್ಲಿ ಗಾಡ್ ಇರ್ತಾರೆ. ಅಂದ್ಬಿಟ್ಟು ಅಲ್ಲೇ ಈ ಥರ ಕಾನ್ಸೆಪ್ಟ್ ಆದರೆ ತಿಳ್ಕೊತೀರಾ
ಅವರ ಮೂರನೇ ಆಕಾಶನೇ ಆ ಥರ ಅಲ್ಲ. ಮೊದಲನೇ ಆಕಾಶ ಇದ್ದಿದ್ದು ಯಾವಾಗ? ವೆರಿ ಗುಡ್. ಸೂಪರ್, ವೆರಿ ಗುಡ್. ಮೊದಲನೇ ಆಕಾಶ ಇದ್ದು ಮೊದಲನೇ ಲೋಕದಲ್ಲಿ, ಕರೆಕ್ಟಾ? ಏನ್ರಿ ನೋವನ್ ಕಾಲದಲ್ಲಿ ಅಲ್ಲ ಏನ್ರಿ ಯಾರಿದ್ರು ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಅವಾಗ? ದೊಡ್ಡೋಗಿರೋ ದೂತರುಗಳು, ಕರೆಕ್ಟಾ? ಅದನ್ನ ಏನ್ ಮಾಡಿದ್ರೆ ಜನಪ್ರಿಯ ನಾಶ ಮಾಡಿದ್ರ? ವೆರಿ ಗುಡ್. ಅದೇ ಮೊದಲನೇ ಆಕಾಶ. ಎರಡು ಆಕಾಶ ಆದಪ್ಪ, ವೆರಿ ಗುಡ್. ಇವಾಗ ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡಿದ್ದಾರೆ? ಸೇತಾನ ಮತ್ತೆ ಪಿತೃಗಳು ಮಾಡ್ತಾರೆ. ಮತ್ತೆ ಮೊದಲನೇ ಲೋಕಕ್ಕೆ ಎರಡನೇ ಲೋಕಕ್ಕೆ ಏನು ವ್ಯತ್ಯಾಸ? ಇಬ್ಬರು ಅವರೇ ಆಳ್ವಿಕೆ ಮಾಡ್ತಾರಲ್ಲ. ಆದ್ರೆ ಮೊದಲನೇ ಲೋಕಕ್ಕೆ ಎರಡನೇ ಲೋಕಕ್ಕೆ ವ್ಯತ್ಯಾಸ ಇಲ್ವಾ? ಏನು ವ್ಯತ್ಯಾಸ ಇದೆ? ಅವಾಗ ಫ್ರೀಯಾಗಿ ಓಡಾಡ್ತಿದ್ರು, ಇವಾಗ ಯಾರು ಬಂದು ಹೋಗಿ ಮಾಡ್ತಿದ್ರು. ಈಗ ಸೂಪರ್, ವೆರಿ ಗುಡ್ ಅಪ್ಪ, ಪರವಾಗಿಲ್ಲಪ್ಪ, ಸಂತೋಷ ಆಯ್ತು. ನಾನು ತಿಳ್ಕೊಂಡಿದ್ದೀರ. ಮೊದಲನೇ ಲೋಕದಲ್ಲಿ ಅವರೇ ತನ್ನ ಮನೆಗೆ ಬಂದು ಅವರೇ ಮಾರ್ಪಾಡು ಮಾಡ್ಕೊಂಡು ಸ್ವಂತ ದೇಹನ ಏನ್ರಿ ಪಡ್ಕೊಂಡು ಶರೀರದಲ್ಲಿ ಬರ್ಬೋದಿತ್ತು. ಇವಾಗ ಅವ್ರ ದೇಹ ಇಲ್ಲ, ಬ್ಲಾಕ್ ಮಾಡ್ಬಿಟ್ಟಾರೆ. ಬೇರೆಯವ್ರ ದೇಹದ ಮುಖಾಂತರ ಮಾಡ್ತಾರೆ ಕ್ರಿಯೆಗಳನ್ನ. ಅದಕ್ಕೆ ಮುಚ್ಚುಚ್ಚುಗೆ ಆಡೋದು, ಮೆಂಟ್ಲಾಗಿ ಆಡೋದು, ಹೂ ಆಡೋದು, ದೇವಾತ ಆಡೋದು, ಇದೆಲ್ಲ ಯಾರದ್ದು ಎಲ್ಲ ಅವ್ರ ಮುಖಾಂತರ ಆಡೋ ಕೆಲಸ. ಮತ್ತೆ ಅದಕ್ಕೆ ಎಷ್ಟು ಜನ ಏನಂತ ಹೇಳ್ತಾರೆ, ಏನೋ ನೀವು ನನ್ಗೆ ಏನು ಮಾಡೋದು ನನಗೇನೋ ಇಲ್ಲ. ಯಾಕೆ ಹೌದಪ್ಪ ಗೊತ್ತಿಲ್ಲ, ಯಾರು ಮಾಡಿರೋಲ್ಲ. ಇವಾಗಿನಂತ ಎರಡನೇ ಆಕಾಶ. ಈ ಮೂರನೇ ಆಕಾಶ ಯಾವುದು? ಮುಂದೆ ಬರುವ ಮುಂದೆ ಬರುವ ರಾಜ್ಯ 1000 ವರ್ಷದ ಸೆಕೆಂಡ್ ಫಿಗರ್ 313 ನೋಡಿ. ಸೆಕೆಂಡ್ ಫಿಗರ್ 313. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನಾಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೂತನ ಆಕಾಶ, ನೂತನ ಭೂಮಂಡಲವನ್ನು ಮಾಡ್ತಾರೆ, ನೋಡ್ತಾ ಇದ್ರಿ. ಅದೇ ತರ ಅದೇ ನೀತಿ. ಈ ಮೂರನೇ ಆಕಾಶಕ್ಕೆ ಅಪೊಸ್ತಲರು 14 ವರ್ಷ ಮುಂಚೆನೆ ಒಯ್ಯಲ್ಪಟ್ಟಿದ್ರು. ಅಲ್ಲಿ ಏನು ನೋಡಿದ್ರಂತೆ? ಇವಾಗ ಓದಮ್ಮ, ಕೊರಿಂಥದಲ್ಲಿ ಓದಮ್ಮ, 2ನೇ ಕೊರಿಂಥ 12ನೇ ಅಧ್ಯಾಯ. ಎಲ್ಲಿ ನಿಲ್ಸಿದೆ ಅಲ್ಲ ಮುಂದಕ್ಕೆ ಓದಮ್ಮ. ಅಲ್ಲಿ ಏನು ನೋಡಿದ್ರಂತೆ? 2ನೇ ಕೊರಿಂಥ 12ನೇ ಅಧ್ಯಾಯ. ಅವನು ದೇಹ ಸಹಿತವಾಗಿ ಹೊಯ್ಯಲ್ಪಟ್ಟನು, ದೇಹರಹಿತನಾಗಿ ಹೊಯ್ಯಲ್ಪಟ್ಟನು. ನಾನು ಅರಿಯೇನು ನೋಡಿ ಹೆಂಗಿತ್ತು ಅಂದ್ರೆ ನೋಡಿರೋ ವಿಚಾರಗಳು ತುಂಬ ರಿಯಲಿಸ್ಟಿಕ್ ಆಗಿತ್ತು. ಅಂದ್ರೆ ಹೇಗೆ ರಿಯಲಿಸ್ಟಿಕ್ ಆಗಿತ್ತು ಅಂದ್ರೆ ಅದು ನೋಡಿರೋ ದರ್ಶನ ಅಥವಾ ರಿಯಲ್ ಅಂತ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೇನಾಗಿಲ್ಲ. ಆಯ್ತು, ನಾವು ಕೂಡ ಕನ್ಸೇನ್ ಮಾಡ್ತೀರಿ, ನೋಡ್ತೀರಿ ಅಲ್ಲ. ಕನ್ಸು ನೋಡ್ಬೇಕು ಹೆಂಗಿರ್ತದೆ? ಕನಸು ಕಾಣ್ಬೇಕಾದ್ರೆ ರಿಯಾಲಿಟಿ ಆಗಿರ್ತದೆ. ಎಚ್ಚರಿಕೆ ಆಮೇಲೆ ಬೆಳಗ್ಗೆ ನೀವು ಇಬ್ರು ಕರ್ಸ್ಕೊಂಡಿದ್ರೆ ನನಗೆ. ಹೌದ್ರಾ? ನನಗೊಂದು ಕನಸು 5 ಗಂಟೆಯಲ್ಲಿ ಅದೇ ಕರೆಕ್ಟ್ ಹೇಳ್ತೀನಿ, ಕರೆಕ್ಟ್ ಹೌದು. ನನಗೆ ಹೆಸರು ಒಂದು ಕನಸು ಬಂತು, ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ದಿಢೀರಂತೂ ಹಳ್ಳಿ ಬಿದ್ಬಿಟ್ಟಪ್ಪ. ಹಳ್ಳ ಬಿದ್ದೆ, ಪರವಾಗಿಲ್ಲ ಚಿಕ್ಕ ಹಳ್ಳ ಅಂತ ಬಿದ್ದರೆ ಹೋಗ್ತಾನೆ ಇದ್ದೀನಿ. ಏನಿದು ನೋಡೋದು ತುಂಬ ಭಯ ಆಗೋಯ್ತು. ಏನು ನೋಡಿದ್ರೆ ಅಪ್ಪ ಹಳ್ಳ ನಿಜ ಅಲ್ಲ, ತುಂಬ ಒಳ್ಳೇದಾಯಿತು. ಕನಸು ಅಂತ ಏನಾಯಿತು ಇದ್ರ ಜೊತೆ ಹೆಂಗಾಗ್ಬಿಡ್ತಾರೆ ರಿಯಲ್ ಆಗಿ ಫೀಲ್ ಮಾಡ್ತೀವಿ. ಅದು ಹಂಗಾಗಿದ್ದೇನೆ ಅನುಭವ. ನಂಗೆ ಗೊತ್ತಿಲ್ಲ, ಆಗಿದೆ ನನಗೆ ತುಂಬ ಆಗಿದೆ. ಎಷ್ಟೊತ್ತಿ ಏನೋ ಒಂಥರ ಮರಣ ಬರುತ್ತಾನೆ ಆಗ್ಬಿಡೋದು ಅಂತ ಫೀಲಿಂಗ್. ಆದರೆ ಎದ್ದು ನೋಡ್ದವಾಗ ಸರಿ ಇನ್ನೂ ಅಲ್ವಾ? ಆ ಥರ ನಮಗೆ ಡಿಫ್ರೆನ್ಸಿಯೇಷನ್ ಏನಾಗಲ್ಲ. ಇದೇ ಥರ ಅಪೊಸ್ತಲರು ಅವ್ರಿಗೆ ದೇವರು ಮೂರನೇ ಲೋಕದ ವಿಚಾರಗಳನ್ನ, ಮೂರನೇ ಲೋಕದ ಅಂದರೆ ಕ್ರಿಸ್ತನ ರಾಜ್ಯ ನಡೆಯುವಂಥ ವಿಚಾರಗಳನ್ನ ತಿಳಿಸ್ಬೇಕಾದ್ರೆ ಎಷ್ಟು ರಿಯಲ್ ಆಗಿತ್ತು ಅಂದರೆ, ಇದು ವಿಷನ್ ನೋಡ್ತಾ ಇದ್ದೀವಿ, ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಡಿಫ್ರೆನ್ಸಿಯೇಷನ್ ಮಾಡೋಕ್ಕಾಗಿಲ್ಲ ಅವ್ರಿಗೆ, ಕರೀಲಿಕ್ಕಾಗಿಲ್ಲ. ಆಮೇಲೆ ನೆಕ್ಸ್ಟ್ ದೇವರೇ ಬಲ್ಲನು ಅಂತ ಮನುಷ್ಯನು ಪರದೈಸಕ್ಕೆ ಹೊಯ್ಯಲ್ಪಟ್ಟು ಮನುಷ್ಯರು ನುಡಿಯ ಕಲ್ಮಶವಾದ ಕೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲನು. ಹೇಳ್ಬಾರ್ದಾಗಿರುತ್ತ ಮಾತುಗಳು, ಏನು ಹೇಳಿದಿರುತ್ತ ಮಾತುಗಳು ಅದರ ಅಂದರೆ ಅಪೊಸ್ತಲರು ಪೌಲು ಹೇಳಿದಿರಂಥ ಮಾತುಗಳು. ಇನ್ನು ಯಾಕಂದರೆ ಪ್ರಕಟಣೆ ಪುಸ್ತಕದಲ್ಲಿ ಯೋಹನನ ಮುಖಾಂತರ ಏನೆಲ್ಲ ಹೇಳಬೇಕು ಅಂತಿದ್ರು ದೇವರು. ಅಪೊಸ್ತಲರು ಪೌಲಿಗೆ ಅನುಮತಿ ಏನು ಮಾಡಲಿಲ್ಲ, ಕೊಡಲಿಲ್ಲ ಅಷ್ಟೇ ಹೊರತು ಹೇಳಲೇಬಾರ್ದು ಅಂತೇನಿಲ್ಲ. ಅದರ ಅವ್ರಿಗೆ ಹೇಳೋದು ಸೂಕ್ತ ಎಲ್ಲ. ಕ್ರಿಸ್ತನ ರಾಜ್ಯದಲ್ಲಿ ಏನಿರ್ತಾರೆ ಎಲ್ಲ ವಿಚಾರಗಳನ್ನ ಮುಂದಕ್ಕೆ ಯೋಹನನ ಮುಖಾಂತರ ಈ ಮೂರನೇ ಆಕಾಶ ಇದು ಏನ್ರಿ ಮುಂದೆ ಬರುತ್ತ ದೇವರ ರಾಜ್ಯ, ಸಮಾಧಾನ ರಾಜ್ಯ. ಅದೇ ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡೋದು ಕಾನಾನ್. ಕರೆಕ್ಟಾ? ಇಸ್ರೇಲ್ ಜನರಿಗೆ ಫಸ್ಟ್ ವಾಗ್ದಾನ ಮಾಡೋದು ಕಾನಾನ್ಗೆ. ಕಾನಾನ್ ಕೊಡೋಗ್ತೀನಿ ಅಂತಂದ್ರು ಹಾಲು ಜನ ಅರಿವಂತ ದೇಶ. ನೀವು ಸಮೃದ್ಧಿ ಆಗಿರ್ಬೋದು, ಸಂತೋಷವಾಗಿರ್ಬೋದು, ಏನು ತೊಂದರೆ ಇರ್ತಾರಲ್ಲ ನಿಮ್ಗೆ ಅಂತ ಹೇಳಿದ್ರೆ ಕ್ರಿಸ್ತನ್ ರಾಜ್ಯ ಆಗಿರ್ತಾರೆ.
ಅದರ ಇಸ್ರೇಲಿಗಳಿಗೆಲ್ಲ ಏನು ಆಶೀರ್ವಾದ ಕೊಟ್ಟರು, ಇಡೀ ಲೋಕ ಕೊಟ್ಟರು ಅಲ್ವರ. ಅದೇ ಮೂರನೇ ಆಕಾಶ. ಅಲ್ಲೇನಾಗ್ಬಿಟ್ಟಿದೆ ಅಂದರೆ ಪರದೇಶ ಅಂತ ಹಾಕ್ತಾರೆ. ಅದರ ಪರದೇಶು ಅದರ ಏನು ಪರದೇಶ, ಪರದೇಶ ಪರದೇಶ ಅಂದ್ರೆ ಏನು, ಪ್ಯಾರಡೈಸ್ ಅಂದ್ರೆ ಏನು, ಪರವಾಗಿಲ್ಲ ಪರಲೋಕ ಅಲ್ವಾ, ಪರಲೋಕ ಅಲ್ಲ. ಯಾಕೆ ಯಾಕೆ ಅದು ಪರಲೋಕ ಅಲ್ಲ ಅಂತ ಹೇಳ್ತೀರಾ? ಹೆಂಗೆ ಹೇಳ್ತೀರಾ? ಕರೆಕ್ಟು ಅಲ್ಲ ಅಂತ ಹೇಳಿ ನಾನು ಒಪ್ಕೊಂತೀರಪ್ಪ, ಹೆಂಗೆ ಹೇಳ್ತೀರಾ? ನೀವು ಹೇಳೋದ್ರಲ್ಲಿ ನಂಬಿಡ್ಬೇಕಾ? ಹಾಂ, ಎಲ್ಲೈತೆ ಪ್ರಕಟಣೆಯಲ್ಲಿ? ಪ್ರಕಟಣೆ ಎಲ್ಲಿದೆ? ಪ್ರಕಟಣೆ 2:7. ಪ್ರಕಟಣೆ 2 2nd ಚಾಪ್ಟರ್ 7th verse ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ದೇವರ ಉದ್ಯಾನವನವಾದಂಥ ಹೇಳಿ ಮಧ್ಯದಲ್ಲಿರುವಂಥದ್ದು ಏನಿದೆ? ಜೀವದಾಯಕ ವೃಕ್ಷ. ದೇವರ ತೋಟದಲ್ಲಿ ನಡುವೆ ಇರುವಂಥ ಜೀವದಾಯಕ ವೃಕ್ಷವನ್ನು ತಿನ್ನಲಿಕ್ಕೆ ಏನು ಮಾಡ್ತೀನಿ? ಕೊಡುವೇನು ಅಂದ್ರೆ ಇದೇ ಥರ ದೇವರು ಯಾವುದರ ತೋಟದ ನಡುವೆ ಜೀವದಾಯಕ ವೃಕ್ಷ ಇಟ್ಟಿದ್ರ ಮೊದಲು? ಎಲ್ಲಿಟ್ಟಿದ್ರ? ಜೆನಿಸಿಸ್ 2:9 ಕರೆಕ್ಟಾ? ನೋಡಿ ಜೆನಿಸಿಸ್ ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಜೀವದಾಯಕ ವೃಕ್ಷ ಎಲ್ಲಿದ್ದೀರಲ್ಲ? ಅಂದ್ರೆ ಏನೇನು ತೋಟನೇ ಪರದೇಶ. ಪರದೇಶನೇನೋ ಹೊರದೇಶ ಪರಲೋಕ ಅಂತ ಹೇಳಿಲ್ಲ. ಈಡೇನ್ ತೋಟ ಕ್ರಿಸ್ತನ್ ರಾಜ್ಯದಲ್ಲಿ ಹೇಳ್ರಿ ಈ 3ನೇ ಲೋಕ ಇದ್ದಿದ್ದಾರೆ. ಈಡೇನ್ ತೋಟ ಥರ ಅದನ್ನೇ ಪರದೇಶು 3ನೇ ಆಕಾಶ ಅಂತ ಮಾಡೋದು ಬೈಬಲಲ್ಲಿ ಹೇಳೋದಷ್ಟೇ ಹೊರತು ಪರಲೋಕ ಏನೋ ಅಲ್ಲ. ಅಂದರೆ ಹೆಂಗೆ ಇವ್ರಿಗೆ ಕಾನಾನ ದೂರದಿಂದ ನೋಡ್ಬಿಟ್ಟು ಅಪೋಸ್ಟಲ್ ಪೌಲ್ಗೆ 1000 years ಬಗ್ಗೆ ದೂರದಿಂದನೇ ಮಾಡೋರು. ವೆರಿ ಗುಡ್, ಓಕೆ ಸರಿ. ಆಮೇಲೆ ಏನ್ರಿ ಇಬ್ಬರಿಗೂ ಏನು ಕೊಟ್ಟರು ಗೊತ್ತಾ ದೇವರು? ಲಾಸ್ಟ್ ಏನು ಕೊಟ್ಟರು? 19 ಪಾಯಿಂಟ್. ಮೋಸಸ್ ಏನು ಕೊಟ್ಟರು? ಮೋಸಸ್ ಏನು ಕೊಟ್ಟರು? ಮೋಸಸ್ಗೆ ಪ್ರೈಸ್ ಕೊಡ್ತಾರೆ ಇಲ್ಲ? ಹಾಂ ಅಲ್ವರ ಪ್ರೈಸ್ ಕೊಡ್ತಾರೆ. ಏನು ಪ್ರೈಸ್ ಕೊಡ್ತಾರೆ? ಮೋಸಸ್ಗೆ ಏನು ಪ್ರೈಸ್ ಕೊಡ್ತಾರೆ? ಮೋಸಸ್ಗೆ ಪಿತೃಗಳ ಥರ Hebrews 11:35 ಓದಿ. Hebrews 11:35. ವೆರಿ ಗುಡ್. Hebrews 11:35 ಓದಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದುವರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಆಮೇಲೆ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಕ್ಕೋಸ್ಕರ ಬಿಡುಗಡೆ ಬೇಡ ಅಂದ್ಬಿಟ್ಟಿರುತ್ತೆ, ಸತ್ತರು. ಅಂದರೆ ಇವ್ರಿಗೆ ಮಾಡೋದು ದೇವರ ಪ್ರೈಸು ಏನಪ್ಪ? ಭೂಲೋಕದಲ್ಲಿ ಪಿತೃಗಳ ಥರ ಶ್ರೇಷ್ಠ ಪುನರುತ್ಥಾನದಲ್ಲಿ ಏನು ಮಾಡ್ತಾರೆ? ಶ್ರೇಷ್ಠ ಪುನರುತ್ಥಾನ ಅಂತಾರೆ ಏನಪ್ಪ ಅಂದರೆ ಎಲ್ಲ ಜನಗಳ ಸತ್ತವರ ವಾಪಸ್ ಏನು ಮಾಡ್ತಾರೆ? ಭೂಲೋಕದಲ್ಲಿ ಪುನರುತ್ಥಾನ ಆಗಿ ಬರ್ತಾರೆ. ಎಲ್ಲರೂ ಹೇಗೆ ಬರ್ತಾರೆ? ಯಾವ ವಯಸ್ಸಲ್ಲಿ, ಯಾವ ಸ್ಟೇಜಲ್ಲಿ, ಯಾವ ಥರ ಶರೀರದಲ್ಲಿ ಅನಾರೋಗ್ಯ ಸತ್ತರೋ ಅದೇ ಥರ ಏನು ಮಾಡ್ತಾರೆ? ಇದು ಬರ್ತಾರೆ. ಆದರೆ ಪಿತೃಗಳು ಹಾಗಲ್ಲ, ಉಲ್ಟಾ. ಅಂದರೆ ಸಾಮಾನ್ಯ ಜನರಲ್ಲಿ ಯಾವ ರೀತಿ ಸತ್ತರೋ ಅದೇ ಥರ ಇದು ಬಂದು ದೇವ್ರ ಮಾರ್ಗದಲ್ಲಿ ನಡೀತಾ ಇವು ದೇವರಲ್ಲಿ ಆರೋಗ್ಯ, ಸ್ವಾಸ್ಥ್ಯತೆ ಎಲ್ಲ ರೀತಿಯಲ್ಲಿ ಬರ್ತದೆ. ಯಾಕೆ? ಇನ್ನು ದೇವರಿಗೆ ನಂಬಿಕಸ್ಥರಾಗಿದ್ದೀನಿ ಅಂತ ನೋಡಿಸ್ತಾ ಇವು ದೇವರಲ್ಲಿ ಬದಲಾವಣೆಗಳು. ಇದು ಸಾಮಾನ್ಯ ಪುನರುತ್ಥಾನ. ಆದರೆ ಇವರು ಪಿತೃಗಳು ಆಲ್ರೆಡಿ ದೇವರಿಗೆ ನಂಬಿಕೆಸ್ಥರಾಗಿದ್ದೀನಿ ಅಂತ ಏನು ಮಾಡ್ತಾರೆ? ನೋಡಿಸಿದ್ದಾರೆ. ಅದರಲ್ಲೇ 39-40 ವಾಕ್ಯ ಅದನ್ನು 39-40. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ನೋಡ್ರ, ನಂಬಿಕೆಯ ಮುಖಾಂತರ ಒಳ್ಳೆ ಹೆಸರೇ ಮಾಡಿದ್ರೆ ಸಂಪಾದಿಸಿದ್ದಾರೆ. ಗುಡ್ ರಿಪೋರ್ಟ್. ಆಮೇಲೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ವಾಗ್ದಾನದ ಫಲವನ್ನು ಏನು ಮಾಡಲಂತೆ? ಅಂದ್ರೆ ಒಳ್ಳೆ ರಿಪೋರ್ಟ್ ತೆಗೆದವ್ರೆ. ಅದರ ಪ್ರೈಸ್ ಏನಾಗಲಿ ಇನ್ನ ಸಿಕ್ಕಿಲ್ಲ. ಪ್ರೈಸ್ ಕೊಡ್ತೀವಿ ಅಂತ ಹೇಳೋರೆ. ಅದ್ರ ಯಾವಾಗ ಸಭೆ ಕಂಪ್ಲೀಟ್ ಆಯ್ತು ತಕ್ಷಣ ಫಸ್ಟ್ ಕೊಡೋ ಪ್ರೈಸ್ ಯಾರಿಗೆ? ಅಂದರೆ ಪುನರುತ್ಥಾನಕ್ಕೆ ಬರ್ಬೇಕಾದ್ರೆ ಯೌವನಸ್ಥರಾಗಿ ಏನಾಗ್ತಾರೆ? ಮೋಸಸ್ ಆಗಬೇಕು. ಎಷ್ಟು ವಯಸ್ಸು?
120 ಮೋಸಸ್ ಪಕ್ಕದ ಮೋಸಸ್ ಬೈಬಲ್ ಮೋಸಸ್ 120 ವರ್ಷ. ಎದ್ದು ಬರ್ಬೇಕು ಯಾವ ವಯಸ್ಸಿಗೆ ಕೂತಾರೆ 30 ವಯಸ್ಸಿಗೆ ಬಂದು ಹಿಂಗಿರ್ತಾರೆ ಯೋಚನೆ ಮಾಡಿ ನಾವೆಲ್ಲ 30 ವಯಸ್ಸಿಗೆ ಹಿಂಗಿದ್ವೆಲ್ಲ 30 ವಯಸ್ಸಿಗೆ ಹಿಂಗಿರ್ತಾರೆ ಏನು ರೋಷ ಏನು ಧೈರ್ಯ ಅಲ್ವ ಹಂಗಿತ್ತ ನೋಡಿದ್ದು ಮೋಸಸ್ ಅವಾಗ ಎದ್ದು ಹಿಂಗಿರ್ತಾರೆ ಯೋಚನೆ ಮಾಡಿ ಊರಲ್ಲೊಂದು ಆಡಳಿತ ಅನಿಸ್ಕೊಂಡು ಹಿಂಗಿರ್ತಾರೆ ಅಲ್ವ ಇವಾಗ ಇದೇ ಥರ ಅಪೋಸ್ಟಲ್ ಪೌಲ್ ಪ್ರೈಸ್ ಕೊಡ್ತಾರಾ ಸೆಕೆಂಡ್ ತಿಮೋತಿ ವೆರಿ ಗುಡ್ ಓದಿ 2 ತಿಮೋತಿ 4:8 2ನೇ ತಿಮೋತಿ 4:8 ಕಡಮ ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಮುಂದೆ ನನಗೇನಾಗಿದೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನೋಡ್ರ ನೀತಿವಂತನಾಗಿರಂತ ನ್ಯಾಯಾಧಿಪತಿ ನಮಗೇನ್ ಮಾಡ್ತಾರೆ ಕೊಡ್ತಾರಂತೆ ನನಗೆ ಮಾತ್ರವಲ್ಲದೆ ನನಗೆ ಮಾತ್ರ ಅಲ್ಲ ಅಂಡರ್ಲೈನ್ ಮಾಡ್ಕೊಡ್ರಿ ನನಗ್ ಮಾತ್ರ ಅಲ್ಲ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಈ ಪ್ರೈಸ್ ಅಪೋಸ್ಟಲ್ ಪೌಲ್ ಮಾತ್ರ ಅಲ್ಲ ಅಪೋಸ್ಟಲ್ ಪೌಲ್ ತರ ಯಾರೆಲ್ಲ ಫೇತ್ಫುಲ್ ಆಗಿರ್ತಾರೋ ಅವರೆಲ್ಲರಿಗೇನ್ರಿ ಸೇಮ್ ಪ್ರೈಸ್ ಏನ್ ಮಾಡ್ತಾರೆ ಕೊಡ್ತಾರೆ. ನನ್ನ ಕರ್ತವ್ಯ ಅಂದ್ರೆ ಪಿತೃಗಳಿಗಿರಂತ ಪ್ರೈಸ್ ಅವ್ರು ಫೇತ್ಫುಲ್ ಆಗಿರೋದಕ್ಕೆ ಅವ್ರು ಪ್ರೈಸ್ ಕೊಟ್ಟರು. ಈ ಥರ ದೇವರಿಗೆ ನಾವು ಫೇತ್ಫುಲ್ ಆಗಿರೋದು ನಮ್ಗೇನು ಮಾಡ್ತಾರೆ ಈ ಥರ ಬೈಬಲ್ ನೋಡ್ಬೇಕಾದ್ರೆ ಏನ್ರಿ ಮೋಸೆಸ್ ಮತ್ತೆ ಅಪೋಸ್ಟಲ್ ಪೌಲ್ಗೆ ಎಷ್ಟೋ ರೀತಿ ಟೈಮ್ ಆ್ಯಂಡ್ ಟೈಮ್ ಏನು ಮಾಡ್ತಾರೆ ಎಷ್ಟೋ ಹೊಂದಾಣಿಕೆಗಳೇ ಮಾಡೋದು ನೋಡೋದು ಚೆನ್ನಾಗಿತ್ತಾ ಪಾಠ ಯೂಸ್ಫುಲ್ ಆಯ್ತಾ ನೀನು ಈ ವಾಕ್ಯನ ನಾನು ಕೇಳಿ ಹೆಚ್ಚಿಗೆ ಒಂದು 20 ವರ್ಷ ಆಗಿರ್ಬೋದು ನಾನು ಅವಾಗಿಂದ ಈಗ ತೊಗೊಂಡ್ಬೇಕು ಅಂತ ಮೊನ್ನೆ ಯಾರೋ ಬರೆದ್ರು ನಮ್ಮ ಮನೇಲಿ ಶೇರ್ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು ಹುಡಿ ನೋಡ್ಸು ಅಂತ ಅವ್ರು ತಗೊಂಡ್ಬಿಟ್ಟು ಮಾಡಿದ್ರಿ ಮುಂದೆ ಹೌದಾ ಅವಾಗೆಲ್ಲ ನಾವು ಸತಿ ಕೊಡ್ಬೇಕು ಸ್ಟಾರ್ಟಿಂಗ್ 2 ವರ್ಷ ಆಗಿರ್ಬೇಕು ಅಂದರೆ ಎಷ್ಟೆಲ್ಲ ನೋಡಿ ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿದೆ ಅದರ ಸಿನಿಮಾಟಿಸ್ ಎಷ್ಟೆಲ್ಲ ನೋಡಿ ಹೊಂದಾಣಿಕೆಗಳು ಮೋಸಸ್ಗೂ ಪೌಲ್ಗೆ ಯಾವತ್ತು ಥಿಂಕ್ ಮಾಡಿಲ್ಲ ಆವತ್ತು ಖಂಡಿತ